ಸಮೀಪದ ಕೋಟೆಕಾರನಲ್ಲಿ 1973ರಲ್ಲಿ ಸ್ಥಾಪನೆಗೊಂಡು ಆಮೇಲೆ ತನ್ನ ಚಟುವಟಿಕೆಗಳನ್ನು ಸೋಮೇಶ್ವರ ಉಚ್ಚಿಲದಲ್ಲಿ ಮುಂದುವರಿಸುತ್ತಾ 50 ವರ್ಷಗಳನ್ನು ದಾಟಿಕೊಂಡು ಬಂದ ಸಂಸ್ಥೆ ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರ. ಇದರ 50ನೇ ವರ್ಷದ ಕಾರ್ಯಕ್ರಮವನ್ನು ಅನೇಕ ಸಣ್ಣ ಸಣ್ಣ ಕಾರ್ಯಕ್ರಮಗಳ ಜೊತೆಗೆ ಮಾಡುತ್ತಾ ಈ ದಿನ 10ನೇ ಕಾರ್ಯಕ್ರಮವಾಗಿ ಕೊಲ್ಯದಲ್ಲಿ ಇಂದಿನ ಸಂಯೋಜಿತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ನಮ್ಮ ಕೇಳಿಕೆ ಮೇರೆಗೆ ಒಪ್ಪಿಕೊಂಡು ಬಂದಿರುವಂತಹ ದೇರ್ಲಕಟ್ಟೆ ಶಿಕ್ಷಣ ಸಂಸ್ಥೆಯ ನೇತಾರ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಬಂದಿದ್ದಾರೆ. ಮತ್ತು ಸ್ಥಳೀಯ ಗಣ್ಯರಾದಂತಹ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ ಮತ್ತು ವೇಣುಗೋಪಾಲ ಕೊಲ್ಯ ಇವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕಳೆದ 2-3 ದಿನಗಳಿಂದ ನಮ್ಮ ಸಂಸ್ಥೆಯಲ್ಲಿ ನಾಟ್ಯ ಸಮನ್ವಯ ಕಮ್ಮಟವನ್ನು ನಡೆಸಿಕೊಂಡು ಬಂದಂತಹ ಸಂಸ್ಥೆಯ ಹಿರಿಯ ಸದಸ್ಯ ಸುರೇಶ್ ರಾವ್ ಕೋಟೆಕಾರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಬಹಳ ಮುಖ್ಯವಾಗಿ ಇಂದು ನಮ್ಮ ಸಂಸ್ಥೆಯ ವತಿಯಿಂದ ಗೌರವಾರ್ಪಣೆ ಸ್ವೀಕರಿಸಲು ಬಂದಿರುವಂತಹ ಹಿರಿಯ ಭಾಗವತ ಕಟೀಲು ರಮಾನಂದರಾವ್, ಅದೇ ರೀತಿ ಕಲಾವಿದರಾದ ರವಿ ಅಲೆವುರಾಯ ವರ್ಕಾಡಿ ಇವರು ಕೂಡ ವೇದಿಕೆಯಲ್ಲಿ ಆಸನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೀನಿ. ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಎಲ್ಲ ಅತಿಥಿಗಳನ್ನು ಸ್ವಾಗತಿಸ್ತಾರೆ ಸಂಸ್ಥೆಯ ಅಧ್ಯಕ್ಷರಾದಂಥ ಸತೀಶ್ ಕಾರಂತ ಇವರು. ಎಲ್ಲರಿಗೂ ನಮಸ್ಕಾರ. ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರ ಟ್ರಸ್ಟಿನ ಒಂದು ಕಾರ್ಯಕ್ರಮ, ನಮ್ಮ ಸುವರ್ಣ ಮಹೋತ್ಸವದ ಸರಣಿ ಕಾರ್ಯಕ್ರಮದ 10ನೇ ಕಾರ್ಯಕ್ರಮವಾಗಿ ಯಕ್ಷಗಾನ ನಾಟ್ಯ ಸಮನ್ವಯ ಕಮ್ಮಟದ ಸಮಾರೋಪ ಸಮಾರಂಭ ಇಂದು. ನಿನ್ನೆ ಮತ್ತು ಮೊನ್ನೆ ಕಲಾಗಂಗೋತ್ರಿಯಲ್ಲಿ ನಾಟ್ಯ ಸಮನ್ವಯ ಕಮ್ಮಟ ನಡೆಯಿತು. ಅದರ ಸಮಾರೋಪ ಇಂದು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಮಾಡಿ ಈ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕೆ ಮೊದಲಾಗಿ ನಮ್ಮ ಯಕ್ಷಗಾನದ ಪದ್ಧತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಬೇಕಾಗಿ ನಮ್ಮ ಭಾಗವತರಲ್ಲಿ ಮತ್ತು ಅವರ ತಂಡದವರಲ್ಲಿ ಕೇಳಿಕೊಳ್ತೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನೋ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ನಿನ್ನ ನಂಬಿದೆ ದೇವನೇ ದೇವರ ದೇವ ದೇವನೇ ದೇವರ ದೇವ ಚೆನ್ನ ಮೋಹನ ರೂಪನೇ ಬಣ್ಣ ಬಡ್ಡಿಗರನ್ನ ಚೆನ್ನಾಗಿ ಸಲಗುತ್ತೆ ಬಣ್ಣ ಪಟ್ಟಿಗರನ್ನ ಚೆನ್ನಾಗಿ ಸಲಗುತ್ತೆ ಸನ್ನುದ ಮುಗುತಿಯ ಈ ಯೋಗಿ ಗಣನಾಥ ನಿನ್ನ ನಂಬಿದೆ ದೇವನೇ ದೇವರ ದೇವ ಚೆನ್ನ ಮೋಹನ ರೂಪನೇ ದೇವಾ ಮೋದಕ ನೀಡುವೆ ಆ ಆ ಆ ಆ
ಲಂಬೋದರ ಕಡಲೆ ದಿನಲು ಕೊಡುವೆ ಕಡುಬು ಮೊದಕ ನೀಡುವೆ ಲಂಬೋದರ ಕಡಲೆ ದಿನಲು ಕೊಡುವೆ ಜಡರುಗ ನಯನನೆ ಮೃಡಸುಧ ಗಣಪನೇ ಎಡೆಬಿಡದೆವು ಮನು ಸಲಹುವೆ ಗಣನಾಥ ನೀವು ನಂಬಿದೆ ದೇವನೇ ದೇವನೇ. ಯಾವುದೇ ಕಾರ್ಯಕ್ರಮವನ್ನು ನಡೆಸುವುದಿದ್ದರೆ ಭಗವಂತನ ಅನುಗ್ರಹ ಅನಿವಾರ್ಯ. ಹಾಗಾಗಿ ಭಗವಂತನ ಸ್ತುತಿಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಇಂದಿನ ಯಕ್ಷಗಾನ ನಾಟ್ಯ ಸಮನ್ವಯ ಕಮ್ಮಟದ ಸಮಾರಂಭಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತೇಳಿ ಶ್ರೀ ರವೀಂದ್ರ ಶೆಟ್ಟಿ ಉಳಿತೊಟ್ಟು ಇವರು ವಿದ್ಯಾರತ್ನ ಶಿಕ್ಷಣ ಸಂಸ್ಥೆ ಟ್ರಸ್ಟ್ ದೇರ್ಲಕಟ್ಟೆ ಇವರನ್ನು ಕೇಳಿಕೊಂಡಾಗ ನಮ್ಮ ಮೇಲಿನ ಪ್ರೀತಿ ವಿಶ್ವಾಸದಿಂದಾಗಿ ಅವರು ತಕ್ಷಣ ಒಪ್ಪಿಕೊಂಡಿದ್ದಾರೆ. ಇಲ್ಲಿಗೆ ಬಂದಿದ್ದಾರೆ. ನಮ್ಮೊಂದಿಗೆ ಈ ಕಾರ್ಯಕ್ರಮ ಮುಗಿಯುವವರೆಗೆ ಇದ್ದುಕೊಂಡು ನಮ್ಮ ಯಕ್ಷಗಾನದ ಒಂದು ಸವಿಯಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಮತ್ತು ಹಾರ್ದಿಕ ಸ್ವಾಗತಗಳು. ನಮ್ಮ ಸಂಘದ ಸದಸ್ಯರಾಗಿರುವಂಥ ಬಾಬು ಕೋಟೆಕಾರರವರು ಹೂವನ್ನು ಕೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಮುಖ್ಯ ಅತಿಥಿಗಳಾಗಿ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ ಗೌರವಾಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಕೊಲ್ಯ. ನಮಗೆ ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಒಂದು ಸ್ಥಳಾವಕಾಶ ಆಗಬೇಕು ಅಂತ ಹೇಳಿದಾಗ ಗೋಪಾಲಕೃಷ್ಣವರು ಮತ್ತು ವೇಣುಗೋಪಾಲ್ ಕೊಲ್ಯರು ಇವರು ಭಾಳ ಸಂತೋಷದಿಂದ ಒಪ್ಪಿಕೊಂಡು ನಿಮ್ಮ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಬೋದು, ನಿಶುಲ್ಕವಾಗಿ ಅವರು ನಮಗೆ ಈ ಒಂದು ಸ್ಥಳಾವಕಾಶವನ್ನು ಮಾಡಿದ್ದಾರೆ. ಇಂಥ ಸುಂದರ ಒಂದು ಸ್ಥಳವನ್ನು ನಮಗೆ ನೀಡಿದ್ದಕ್ಕಾಗಿ ಅವರಿಗೆ ನಾವು ಕೃತಜ್ಞರು. ನಿಮ್ಮೆಲ್ಲರ ಪರವಾಗಿ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರರನ್ನು ನಾವು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ಅವರಿಗೆ ಕೃಷ್ಣಪ್ಪನವರು ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀ ವೇಣುಗೋಪಾಲ ಕೊಲ್ಯ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಕೊಲ್ಯ ಇವರನ್ನು ನಮ್ಮ ಬಾಬು ಕೋಟೆಗಾರರವರು ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಸಭೆಯೊಳಗೆ ಇಲ್ಲಿಗೆ ಹಾಲಿಗೆ ಬಂದಾಗ ನಗುಮುಖದಿಂದ ನಮ್ಮನ್ನು ಬರಮಾಡಿಕೊಂಡವರು ಇವರಿಬ್ಬರ ಪರಿಚಯ ನಮಗಿರಲಿಲ್ಲ. ಆದರೂ ಅವರ ಪ್ರೀತಿಪೂರ್ವಕ ಸ್ವಾಗತವು ನಿಜವಾಗಿ ನಮ್ಮ ಮನಸೂರೆಗೊಂಡಿದೆ. ನಮ್ಮ ಇಂಥ ಕಾರ್ಯಕ್ರಮವನ್ನು ಒಂದು ಪ್ರೋತ್ಸಾಹಿಸುವಂಥ ಒಂದು ಮನೋಭಾವ ಅವರಲ್ಲಿರುವುದು ಸ್ತುತ್ಯಾರ್ಹ. ಅವರಿಗೆ ಯಾವತ್ತಿದ್ರೂ ನಮ್ಮ ಕೃತಜ್ಞತೆ ಇದ್ದೇ ಇರುತ್ತದೆ. ಮತ್ತು ಮುಖ್ಯವಾಗಿ ನಮ್ಮ ಈ ಯಕ್ಷಗಾನ ನಾಟ್ಯ ಸಮನ್ವಯ ಕಮ್ಮಟವನ್ನು ನಡೆಸುವುದಕ್ಕೆ ಕಾರಣೀಕರ್ತರಾದಂಥವರು ಸುರೇಶ್ ರಾವ್ ಕೋಟೆಗಾರ್ ಅವರು ನಮ್ಮವರೇ. ಕಲಾಗಂಗೋತ್ರಿ ಇಂದು ಒಂದು ಯಕ್ಷಗಾನ ರಂಗದಲ್ಲಿ ಯಕ್ಷಗಾನ ನಾಟ್ಯದಲ್ಲಿ ಪ್ರಬುದ್ಧತೆ ಇರುವಂಥ ಒಂದು ಸಂಘ ಅಂತ ಅನ್ನಿಸಿಕೊಳ್ಬೇಕಿದ್ರೆ ಅದರಲ್ಲಿ ಶ್ರೀ ಸುರೇಶ್ ರಾವ್ ಕೋಟೆಗಾರರವರ ಯೋಗದಾನ ಬಹಳ ಅದ್ಭುತ ಮತ್ತು ಹೆಚ್ಚು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಬಾಬೂಜಿ ಕೋಟೆಗಾರರವರನ್ನು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ಗೌರವಾರ್ಪಣೆಯನ್ನು ಸ್ವೀಕರಿಸುವುದಕ್ಕೆ ನಮ್ಮ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದಾರೆ ಕಟೀಲ್ ರಮಾನಂದರಾಯರು ಭಾಗವತರು. ನಮ್ಮ ಮೊದಲಿನ ಕಲಾಗಂಗೋತ್ರಿಗೆ ಯಾವಾಗಲೂ ಭಾಗವತಿಕೆಗೆ ಬಂದು ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಿದ್ದಂಥವರು. ಅವರನ್ನು ಸುಕೇಶ್ವರವರು ಪುಷ್ಪವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಪ್ರತಿಯೊಂದು ಯಕ್ಷಗಾನ ಕಾರ್ಯಕ್ರಮದಲ್ಲೂ ಮೊದಲು ಭಾಗವಹಿಸಿಕೊಂಡು ನಮಗೆ ಪಾತ್ರಗಳನ್ನು ವಹಿಸಿಕೊಂಡು ನಮ್ಮೊಂದಿಗೆ ಇದ್ದು ಕಲಾಗಂಗೋತ್ರಿಯ ಸದಸ್ಯರೇ ಅಂತ ಆಗಿ ಹೋಗಿರುವಂಥ ರವಿ ಅಲೆವರಾಯ ವರ್ಕಾಡಿಯವರು ನಮ್ಮ ಕಳಕಳಿಯ ಆಮಂತ್ರಣಕ್ಕೆ ಓಗೊಟ್ಟು ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ಪುಷ್ಪಗುಚ್ಛವನ್ನು ಕೊಟ್ಟು ಕೃಷ್ಣಪ್ಪನವರು ಕೊಡಬೇಕಾಗಿ ವಿನಂತಿ. ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿ ಆಯಿತು. ಇಂದಿನ ಕಾರ್ಯಕ್ರಮ ಮುಖ್ಯವಾಗಿ ಏನು ಅಂತೇಳುವಂಥದ್ದನ್ನು ನಾನು ಒಂದೆರಡು ಮಾತುಗಳಲ್ಲಿ ನಿಮಗೆ ಹೇಳಬೇಕು ಅಂತ ಬಯಸ್ತೇನೆ. ಸುರೇಶ್ ರಾವ್ ಕೋಟೆಗಾರರು ಮೊದಲು ನಮ್ಮಲ್ಲಿ ಯಕ್ಷಗಾನವನ್ನು ಎಲ್ಲರಿಗೂ ಕಲಿಸಿದಂಥವರು. ಕಲಾಗಂಗೋತ್ರಲ್ಲಿದ್ದವರೆಲ್ಲರೂ ಅವರಿಂದಲೇ ಕಲಿತಂಥವರು. ಅಂಥವರು
ಒಂದು ದಿನ ನಮ್ಮಲ್ಲಿ ಕರೆ ಮಾಡಿಬಿಟ್ಟು ನನ್ನಿಂದ ಕಲಿತುಕೊಂಡು ಬೇರೆ ಬೇರೆ ಕಡೆಯಲ್ಲಿ ಯಕ್ಷಗಾನವನ್ನು ಕಲಿಸ್ತಾ ಇರುವಂಥ ಅನೇಕ ಗುರುಗಳಿದ್ದಾರೆ, ಅವರೆಲ್ಲರೂ ಒಟ್ಟಿಗೆ ಸೇರಿಸಿಕೊಂಡು ಕಲಾಗಂಗೋತ್ರಿಯ ಮೂಲ ನಾಟ್ಯ ಹೇಗಿದೆ ಎನ್ನುವುದನ್ನು ಒಂದು ಸಮನ್ವಯತೆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಬರುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳುವಂಥ ನಿಟ್ಟಿನಲ್ಲಿ ಅವರು ಹೇಳಿದಾಗ ನಮಗೆ ಭಾಳ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಹಲವು ಮಂದಿ ಯಕ್ಷಗುರುಗಳಾಗಿ ಹೋಗಿದ್ದಾರೆ ನಮ್ಮ ಕಲಾಗಂಗೋತ್ರಿಯಿಂದ. ಉದಾಹರಣೆಗಾಗಿ ರಾಕೇಶ್ ರೈ ಅಡ್ಕ, ದಯಾನಂದರಾವ್ ಪಿಲಿಕೂರು ಅವರು ಸುಬ್ರಹ್ಮಣ್ಯದಲ್ಲಿ ಯಕ್ಷಗಾನ ಕ್ಲಾಸನ್ನು ಮಾಡ್ತಾರೆ, ಇನ್ನಿತರ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಜಗದೀಶ್ ಗಟ್ಟಿಯವರು ಕೆಲವು ಕಡೆಗಳಲ್ಲಿ ಯಕ್ಷಗಾನ ತರಬೇತಿ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮಂಜನಾಡಿಯ ಜನಾರ್ದನ್ ದೇವಸ್ಥಾನದಲ್ಲೂ ಸಹ ಅವರ ಕ್ಲಾಸ್ಗಳು ನಡೀತಾ ಇದೆ. ಬಹಳ ಶಿಷ್ಯರುಗಳೆಲ್ಲ ಇವರುಗಳಿದ್ದಾರೆ. ಅದೇ ರೀತಿಯಲ್ಲಿ ಕಿನ್ಯದ ಕೃಷ್ಣಪ್ಪನವರು ಅವರು ನಮ್ಮವರಾಗಿರುವಂಥವರು ಈಗ ಯಕ್ಷಗಾನ ಅಕಾಡೆಮಿಯ ಸದಸ್ಯರು ಆಗಿರುವುದು ನಮಗೆಲ್ಲ ಹೆಮ್ಮೆ ವಿಷಯ. ಅವರದ್ದು ಶಿಷ್ಯರು ತುಂಬ ಜನ ಇದ್ದಾರೆ. ಹೀಗೆ ಅವರನ್ನೆಲ್ಲ ಸೇರಿಸಿಕೊಂಡು ಮಾಡಬೇಕು ಅಂತ ಇದ್ದಾಗ ಕೆಲವರಾದರೂ ನಮ್ಮ ಕರೆಗೆ ಹೋಗೊಟ್ಟು ನಮ್ಮಲ್ಲಿ ಇದ್ದು 2 ದಿವಸದಲ್ಲಿ ಹೇಗೆ ನಡೆ ಇರಬೇಕು, ಯಕ್ಷಗಾನದ ನಡೆ ಇರಬೇಕು ಅಂತ ಹೇಳೋದನ್ನು, ಮತ್ತು ಹೇಗೆ ಇದ್ದರೆ ಒಳ್ಳೆಯದು, ನಾವು ಮೂಲತಃ ಹೇಗೆ ಇತ್ತು ಎನ್ನುವುದನ್ನು ಸುರೇಶ್ ರಾಯರವರಿಗೆ ತೋರಿಸಿಕೊಟ್ರು. ನಮ್ಮೊಟ್ಟಿಗೆ ಬಂದಂಥ ರಾಕೇಶ್ ರೈ ಅಡ್ಕಾರ್ ಅವರು 1ನೇ ದಿವಸದಂದು ಭಾಳ ಆಸಕ್ತಿಯಿಂದ ಭಾಗವಹಿಸಿ ಕುಣಿದು ನಮ್ಮೊಟ್ಟಿಗೆ ಆನಂದಿಸಿ ಯಕ್ಷಗಾನದ ಒಂದು ಚಿತ್ರಣ ಹೇಗಿರಬೇಕು ಅನ್ನೋದನ್ನು ನಮಗೆ ಅರ್ಥೈಸಿಕೊಟ್ರು. ಅದೇ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಂಡ್ರು ಅಂತೇಳಿ ನಾನು ತಿಳಿದುಕೊಂಡಿದ್ದೇನೆ. ಒಟ್ಟಿನಲ್ಲಿ ಈ ಯಕ್ಷಗಾನ ನಾಟ್ಯ ಸಮನ್ವಯ ಕಮ್ಮಟ ಸುಸೂತ್ರವಾಗಿ ನಡೆಯುವುದಕ್ಕೆ ಇಂಥವರೆಲ್ಲರೂ ಕಾರಣೀಕರ್ತರಾದರು. ಎಲ್ಲರ ಸಹಕಾರದಿಂದ ಈ ಸಮನ್ವಯ ಕಮ್ಮಟ ಚೆನ್ನಾಗಿ ನಡೆದು ಹೋಯಿತು. ಇನ್ನು ಕಲಾಗಂಗೋತ್ರಿಯ ವಿಷಯದಲ್ಲಿ ಹೇಳುವುದಿದ್ದರೆ ನೀವೆಲ್ಲರೂ ನೋಡಿರ್ಬೋದು, ನಮ್ಮ ಕಟ್ಟಡ ನ್ಯಾಷನಲ್ ಹೈವೇಯಲ್ಲೇ ಇದೆ, ಸೋಮೇಶ್ವರ ಉಚ್ಚಿಲದಲ್ಲಿ. ಆ ಕಟ್ಟಡನೂ ನೋಡಿದರೆ ನಮಗೆ ಹೆಮ್ಮೆ ಅನಿಸ್ತದೆ. ಯಾಕೆ ಅಂತ ಹೇಳಿದರೆ ಒಬ್ಬರು ಜನ ನಮಗೆ ಆ ಸ್ಥಳವನ್ನು ಖರೀದಿ ಮಾಡೋದಕ್ಕೆ 1.5 ಲಕ್ಷ ರೂಪಾಯಿ ಕೊಟ್ಟರು. ಆ ಸ್ಥಳವನ್ನು ಮಾರೋದಿದ್ದರೆ 1.5 ಲಕ್ಷ ಕೊಟ್ಟರೆ ಕೊಡ್ತೇವೆ ಅಂತೇಳಿ ಹೇಳಿದಾಗ ಜಪಾನಿ ಪ್ರೊಫೆಸರ್ ಮೊರಿಜಿರಿ ಅಂತ ಹೇಳುವವರು ಇಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಯಕ್ಷಗಾನವನ್ನು ಮತ್ತು ಜಾನಪದ ವಿಷಯಗಳನ್ನೆಲ್ಲ ಅಧ್ಯಯನ ಮಾಡಲಿಕ್ಕೆ ಬಂದಂಥವ್ರು. ನಾವು ಹಣವಿಲ್ಲದೆ ಆ ಸ್ಥಳವನ್ನು ಖರೀದಿಸುವುದು ಹೇಗೆ ಅಂತ ಇದ್ದಾಗ ತನ್ನ ಸ್ವಂತ ದುಡ್ಡನ್ನು ಅವರು ಕೊಟ್ಟರು. ಆ 1.5 ಲಕ್ಷದಿಂದ ಆ ನಿವೇಶನವನ್ನು ಖರೀದಿಸಿದ್ದೀವಿ. ಯಾವಾಗಲೂ ಕೊಟ್ಟವರ ಕೈಗುಣ ಅಂತ ಇದೆ. ಆ ಕೈಗುಣವೋ ಏನೋ ನಮ್ಮ ಸ್ವಲ್ಪ ಭಾಗವನ್ನು ನ್ಯಾಷನಲ್ ಹೈವೇ ವಶಪಡಿಸಿಕೊಂಡಿತ್ತು. ಆ ದುಡ್ಡು ನಮಗೆ ಭಾಳ ಅನುಕೂಲವಾಗಿ ಕೆಲವರ ದೇಣಿಗೆ ಮತ್ತು ಆ ದುಡ್ಡಿನಿಂದಾಗಿ ಒಂದು ಭವ್ಯವಾದ ಒಂದು ಕಟ್ಟಡ ಅಲ್ಲಿ ಮೂಡಿ ಬಂದಿದೆ. ಆದ ಕಾರಣ ಒಬ್ಬ ಮನುಷ್ಯನಿಂದ ಕಲಾಗಂಗೋತ್ರಿ ಇಂದು ಸದೃಢವಾಗಿ ಬೆಳೆದು ಬಂದಿದೆ ಅಂತ ಹೇಳೋದಕ್ಕೆ ನನಗೆ ಭಾಳ ಸಂತೋಷವಾಗ್ತಾ ಇದೆ. ವಿದೇಶಿಯರೊಬ್ಬರು ಕಲೆಯನ್ನು ಪ್ರೋತ್ಸಾಹಿಸಿದರು, ಈಗಲೂ ನಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಅವರಿಗೂ ಭಾಳ ಹೆಮ್ಮೆ, ಕಲಾಗಂಗೋತ್ರಿ ಅಂತ ಹೇಳಿದರೆ ಹೆಮ್ಮೆ. ನಿಮ್ಮ ಕಾರ್ಯಕ್ರಮ ಏನು ನಡೀತದೆ ಎನ್ನುವುದನ್ನು ನಮ್ಮ ಸದಾಶಿವಮಠದೊಂದಿಗೆ ಆಗಾಗ ವಿಚಾರ ವಿನಿಮಯವನ್ನು ಮಾಡುತ್ತಾ ಇರ್ತಾರೆ. ಇಂತಹ ಅಭಿಮಾನಿಗಳು ಇರುವುದರಿಂದಲೇ ಯಕ್ಷಗಾನ ಕಲೆ ಉಳಿದಿದೆ, ಬೆಳೆದಿದೆ, ಇನ್ನು ಮುಂದೆಯೂ ಬೆಳೆಯುತ್ತದೆ. ನಮ್ಮ ಯಕ್ಷಗಾನ ಸಂಘವನ್ನು ಸ್ಥಾಪನೆ ಮಾಡಿದಂಥ ಸತ್ಯಶಂಕರ ಬಳ್ಳವರು ಬರ್ತೇನೆ ಅಂತ ಹೇಳಿದರು. ಇದು ಹೆಚ್ಚಿನ ಅಂಶ ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ ಕಾಣುತ್ತದೆ. ಮತ್ತು ಸುರೇಶ್ ರಾಯರು ಮತ್ತು ಸದಾಶಿವ ಮಾಸ್ಟ್ರು ಇಂದಿನ ಮಟ್ಟಕ್ಕೆ ಯಕ್ಷಗಾನ ರಂಗದಲ್ಲಿ ಕಲಾಗಂಗೋತ್ರಿಗೆ ಒಂದು ಹೆಸರು ಬರಬೇಕಿದ್ರೆ ಈ 3 ಜನರ ಒಂದು ಪ್ರಯತ್ನ, ಅವಿರತ ಪ್ರಯತ್ನವೇ ಕಾರಣ ಅಂತೇಳಿ ನನ್ನ ಭಾವನೆ. ಸುರೇಶ್ ರಾಯರು ಯಕ್ಷಗಾನವನ್ನು ಕಲಿಸಿದರು, ಯಾವುದೇ ಪ್ರಯೋಗಗಳನ್ನು ಮಾಡೋದನ್ನು ತಿಳಿಸಿಕೊಟ್ರು. ಸ್ಥಾಪನೆ ಮಾಡಿದವರು ಸತ್ಯಶಂಕರ ಬಳ್ಳವರು ಮುಖ್ಯವಾಗಿ. ಸದಾಶಿವ ಮಾಸ್ಟ್ರು ಇನ್ನೊಂದು ಆಯಾಮದಲ್ಲಿ ಹೋಗಿ ಯಕ್ಷಗಾನ ಅಧ್ಯಯನ ಹೇಗೆ ಮಾಡ್ಬೋದು, ವಿಚಾರಗೋಷ್ಠಿಗಳನ್ನು ಹೇಗೆ ನಡೆಸ್ಬೋದು, ಕಮ್ಮಟಗಳನ್ನು ಹೇಗೆ ನಡೆಸ್ಬೋದು ಅಂತೇಳಿ ತೋರಿಸಿಕೊಟ್ರು. ಅದರಿಂದಾಗಿಯೇ ಯಕ್ಷಗಾನ ರಂಗದಲ್ಲಿ ನಾವು ಅಧ್ಯಯನ ಸಂಸ್ಥೆಯಾಗಿ ಗುರುತಿಸಿಕೊಳ್ಳಲ್ಪಟ್ಟೆವು. ನಾವು ಏನು ಮಾಡಿದ್ದೇವೆ ಅಂತ ಹೇಳೋದನ್ನು ನೋಡುವುದಕ್ಕೆ ಮಂಗಳೂರು ಯೂನಿವರ್ಸಿಟಿಯಿಂದಲೂ ಜನ ಬರ್ತಾರೆ, ಬೇರೆ ಕಡೆಯಿಂದಲೂ ಬರ್ತಾರೆ. ನಮ್ಮಲ್ಲಿ ಅದಕ್ಕೆ ಬೇಕಾದಂಥ ಗ್ರಂಥಗಳೆಲ್ಲ ಇದೆ. ಅದೇ ರೀತಿಯಲ್ಲಿ ನಮ್ಮ ಸದಸ್ಯರೇ ಮಾಡಿದಂಥ ಬೇರೆ ಬೇರೆ ಬಣ್ಣಗಾರಿಕೆಯ ಮುಖವಾಡಗಳೆಲ್ಲ ಇದೆ. ಇವುಗಳನ್ನೆಲ್ಲವನ್ನು ಇಟ್ಟುಕೊಂಡು ನಮ್ಮ ಸಂಘ ನಿಜವಾಗಿ ಯಕ್ಷಗಾನ ರಂಗದಲ್ಲಿ ಅಧ್ಯಯನ ಮಾಡುವವರಿಗೆ ಒಂದು ಸೆಂಟರ್ ಅಂತೇಳಿ ಹೇಳ್ಬೋದು. ಇದೆಲ್ಲ ಆಗೋದಕ್ಕೆ ಕಾರಣ ಅವಿರತವಾಗಿ ದುಡಿದಂಥ ಎಲ್ಲ ಹಿರಿಯ ಕಿರಿಯ ಸದಸ್ಯರು, ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಅವರೆಲ್ಲರ ಸಹಕಾರದಿಂದ ನಮ್ಮ ಸಂಘ ಇನ್ನು ಮುಂದೆ ಹೀಗೆ ಮುಂದುವರಿಯುತ್ತದೆ ಅಂತ ಹೇಳುವಂಥ ಆಶಯದೊಂದಿಗೆ ನನ್ನ 2 ಮಾತನ್ನು ಮುಗಿಸ್ತೇನೆ.
ನಮಗೆ ಅನೇಕ ಮಂದಿ ಮಾರ್ಗದರ್ಶನ ನೀಡಿದವರು, ಸಹಕಾರ ನೀಡಿದವರಿದ್ದಾರೆ. ಅವರನ್ನೆಲ್ಲ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇವೆ. ಈ ದಿನ ನಾವು ಮೂವರನ್ನು ಬರಲಿಕ್ಕೆ ಹೇಳಿದೆವು. ಕಟೀಲ್ ರಮಾನಂದರಾಯರು, ಅವರು ಭಾಗವತರು. ನಮ್ಮ ಅನೇಕ ಆಟಗಳಿಗೆ ಅವರು ನಮಗೆ ಭಾಗವತರಾಗಿ ಒದಗಿ ಬಂದಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ. ಊರಿನಲ್ಲಿ ಪರ ಊರಿನಲ್ಲಿ ಕೂಡ ನಮ್ಮ ಜೊತೆಗೆ ಪ್ರಯಾಣ ಮಾಡಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಇನ್ನೊಬ್ಬರು ಉಮೇಶ್ ಶೆಟ್ಟಿ ಕಟೀಲು, ಅವರು ಸ್ತ್ರೀ ಪಾತ್ರ ಮಾಡಿಕೊಂಡು ಆರಂಭದ ವರ್ಷಗಳಲ್ಲಿ ನಮ್ಮ ಜೊತೆಗೆ ಇದ್ದರು. ಆದರೆ ಇಂದು ಅನಾರೋಗ್ಯ ಕಾರಣದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನೊಬ್ಬರು ಇಲ್ಲಿ ವೇದಿಕೆಯಲ್ಲಿರುವಂತಹ ರವಿ ಅಲೆವುರಾಯರು. ರವಿ ಅಲೆವುರಾಯರು ಪುಂಡು ವೇಷಧಾರಿಯೂ ಹೌದು, ಸ್ತ್ರೀ ವೇಷಧಾರಿಯೂ ಹೌದು. ನಮ್ಮ ಸಂಸ್ಥೆಯಲ್ಲಿ ಎರಡೂ ಥರದ ವೇಷಗಳನ್ನು ಮಾಡಿದ್ದಾರೆ. ಹೆಚ್ಚಾಗಿ ಸ್ತ್ರೀ ವೇಷಕ್ಕೆ ಅಭಾವ ಇಂಥ ಸಂದರ್ಭಗಳಲ್ಲೆಲ್ಲ ನಾವು ಕೇಳಿದಾಗಲೆಲ್ಲ ಏನೇ ತಕರಾರಿಲ್ಲದೆ ಬಂದು, ಯಾವುದೇ ಊರಾಗಲಿ ಬಂದು ನಮ್ಮ ಜೊತೆಗೆ ಸಹಕರಿಸಿ ಅವರು ನಮ್ಮನ್ನು ಬೆಂಬಲಿಸಿದ್ದಾರೆ. ಕಲಾಗಂಗೋತ್ರಿ ಎಂಬುದು ತಮಗೆ ಸೇರಿದ ಸಂಸ್ಥೆ ಎಂಬಂತೆ ಭಾವಿಸಿದ್ದು ಮಾತ್ರವಲ್ಲ, ಅವರ ಸರಯು ಯಕ್ಷಗಾನ ಮಂಡಳಿಯ ವತಿಯಿಂದ ನಮ್ಮ ಸಂಸ್ಥೆಗೆ ಗೌರವವನ್ನು ಕೂಡ ಒಂದು ಬಾರಿ ಕೊಟ್ಟಿದ್ದಾರೆ. ಈಗ ಕದ್ರಿಯಲ್ಲಿ ಸರಯು ಯಕ್ಷಗಾನ ಮಂಡಳಿ ಅಂದರೆ ಅವರ ನೇತೃತ್ವದ ಸಂಸ್ಥೆಯ ಕಾರ್ಯಕ್ರಮಗಳು 1 ವಾರ ಕಾಲ ನಡೀತಾ ಇದೆ. ಇದರ ಮಧ್ಯದಲ್ಲಿ ಅವರು ಅದನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಮೇಲಿನ ಪ್ರೀತಿ ಅಷ್ಟರ ಮಟ್ಟಿಗೆ ಅವರದ್ದು ಇದೆ ಅಂತ ನಾನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಅವರಿರುವರನ್ನು ಈ ಸಂದರ್ಭದಲ್ಲಿ ಗೌರವಿಸುವುದಕ್ಕೆ ದಯವಿಟ್ಟು ಅವರು ಮುಖ್ಯ ಆಸನಗಳನ್ನು ಸ್ವೀಕರಿಸಬೇಕು. ಮತ್ತು ಅವರ ಬಗ್ಗೆ ಅಭಿನಂದನೆಯ ನುಡಿಯನ್ನು ಆಡಲಿಕ್ಕೆ ಪೇಜಾವರ ಸತ್ಯಾನಂದರಾವ್ ಅವರನ್ನು ನಾನು ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. 50ನೇ ವರ್ಷದ ಸಂಭ್ರಮ, 10ನೆಯ ಕಾರ್ಯಕ್ರಮ, 2 ದಿನಗಳ ಕಾರ್ಯಕ್ರಮ ಮುಗಿದು ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಇಬ್ಬರನ್ನು ಗೌರವಿಸುವುದು ಅಂತ ಸಂಘದವರು ಮೊದಲೇ ನಿರ್ಧರಿಸಿದರು. 3 ಸನ್ಮಾನಿಸಬೇಕು, ಗೌರವಿಸಬೇಕು ಅಂತ ಇಚ್ಛೆ ಇತ್ತು. ಆದರೆ ಕಟೀಲು ಉಮೇಶ್ ಶೆಟ್ಟರು ಅವರ ಮನೆಗೆ ಹೋಗಿ ನಾನು ಬಂದದ್ದು. ಅನಾರೋಗ್ಯದಿಂದ ಅವರಿಗೆ ಕಾಲು ನೆಲದ ಮೇಲೆ ಇಡಲಿಕ್ಕೆ ಆಗ್ತಾಯಿಲ್ಲ. ಅದನ್ನು ನೋಡಿ ಅವರನ್ನು ಅವರ ಮನೆಯಲ್ಲಿ ವಿಶ್ರಾಂತಿ ಪಡೀರಿ ಅಂತ ಹೇಳಿ ನಾನು ಬಂದಿದ್ದೇನೆ. ಆದ್ದರಿಂದ ಅವರ ಬಗ್ಗೆ ಹೇಳುವ ಅವಶ್ಯಕತೆ ಹೆಚ್ಚು ಇಲ್ಲ ಅಂತ ಕಾಣುತ್ತದೆ. ಮತ್ತು ಕಟೀಲು ರಾಮಾನಂದರಾಯರು, ಕೆಲವೊಮ್ಮೆ ನಾವು ಒಂದು ಕ್ಷೇತ್ರವನ್ನು ಅರಸಿಕೊಂಡು ಹೋಗ್ತೇವೆ, ಕೆಲವೊಮ್ಮೆ ವ್ಯಕ್ತಿಗೆ ತನ್ನಿಂದ ತಾನೇ ಆ ಕ್ಷೇತ್ರ ಬರ್ತದೆ. ರಾಮಾನಂದರಾಯರು ಯಕ್ಷಗಾನ ಕ್ಷೇತ್ರವನ್ನು ಅರಸಿಕೊಂಡು ಹೋದವರಲ್ಲ. ಆ ಕ್ಷೇತ್ರ ಅವರನ್ನೇ ಅರಸಿಕೊಂಡು ಬಂದುದು. ಹೀಗೆ ನಾನು ಹೇಳುವುದಕ್ಕೆ ಮಹತ್ತರವಾದಂಥ ಬಲವಾದ ಕಾರಣ ಉಂಟು. ಕಟೀಲ್ನ ಬೀದಿಯ ಬದಿಯಲ್ಲಿ ಇವರ ಮೂಲ ಮನೆ. ಅಲ್ಲಿಗೆ ಉಪಾಧ್ಯಾಯರಾಗಿ ನಮ್ಮ ಶ್ರೀನಿವಾಸ ಭಟ್ ಇವರು ಕಟೀಲು ಶಾಲೆಗೆ ಉಪಾಧ್ಯಾಯರಾಗಿ ಬಂದು ಸೇರಿದರು. ಆ ಸಂದರ್ಭದಲ್ಲಿ ಅವರಿಗೆ ಉಳಕೊಳ್ಳುವುದಕ್ಕೆ ಇವರ ಮನೆಯ ಒಂದು ಭಾಗವನ್ನು ಬಿಟ್ಟುಕೊಟ್ಟಿದ್ದು. ಯಕ್ಷಗಾನದಲ್ಲಿ ಶ್ರೀನಿವಾಸ ಭಟ್ರ ಹೆಸರು ಕೇಳದವರಿಲ್ಲ. ಯಾವುದೇ ಪ್ರಸಂಗ ಇರಲಿ, ಯಾವುದೇ ಪೌರಾಣಿಕದ ಪ್ರಸಂಗಗಳ ನಡೆ ಇರಲಿ, ಕೊನೆಯದಾಗಿ ಎಲ್ಲದಕ್ಕೂ ಕೊನೆಯ ಸೊಲ್ಯೂಷನ್ ಕೊಡುವುದಕ್ಕೆ ಸಮರ್ಥನೀಯ ವ್ಯಕ್ತಿ ಯಕ್ಷಗಾನದಲ್ಲಿ ಆ ಕಾಲದಲ್ಲಿ ಶ್ರೀನಿವಾಸ ಭಟ್ರು. ಹಾಗೆ ಅವರ ಸಂಪರ್ಕದಿಂದ ಯಕ್ಷಗಾನ ಕಲಿಯಬೇಕು ಎಂಬಂತಹ ಆಸಕ್ತಿ ರಾಮಾನಂದರಾಯರಿಗೆ ಪ್ರಾರಂಭವಾಯಿತು. ಅದು ಬೆಳೆಯುತ್ತಾ ಸಾಮಾನ್ಯ 1970ನೇ ಇಸವಿಗೆ ಆಗುವಾಗ ಪದ್ಯ ಹೇಳಲಿಕ್ಕೆ ಪ್ರಾರಂಭಿಸಿದರು. ವೃತ್ತಿಯಲ್ಲಿ ಉಪಾಧ್ಯಾಯರು,
ಮೊದಲಿಗೆ ಒಂದು 4 ವರ್ಷ ಶಿಶಿಲ, ಆಮೇಲೆ ಅವರಿಗೆ ಅನುಕೂಲ ಆಗುವ ಹಾಗೆ ಕಟೀಲಿನ ಬದಿಯಲ್ಲಿ ಎಕ್ಕಾರು ಶಾಲೆಯಲ್ಲಿ ಉಪಾಧ್ಯಾಯರಾಗಿ ಒಂದು 30 ವರ್ಷ, ಮತ್ತು ಕೊನೆಗೆ ನಿವೃತ್ತಿ ಆಗುವುದರ 1-2-3 ವರ್ಷ ಕಟೀಲಿನ ಹತ್ತಿರವೇ ಒಂದು ಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದರು. 30 ವರ್ಷಗಳ ಸುದೀರ್ಘ ಕಾಲ ಎಕ್ಕಾರು ಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದಾಗ ನನಗೆ ಅವರ ಸಂಪರ್ಕ ಪ್ರಾರಂಭವಾಯಿತು. 1977-78ರಲ್ಲಿ ನನಗೆ ಯಕ್ಷಗಾನದ ಹುಚ್ಚನ್ನು ಸುರೇಶರು ಹಚ್ಚಿಸಿದರು. ಆಮೇಲೆ ಅದೇ ಹೊತ್ತಿಗೆ ಆಗುವಾಗ ಆಗ ರೇಡಿಯೋ ಮಾತ್ರ ಇರೋದು. ಆದಿತ್ಯವಾರ ರಾತ್ರಿ 9:30ರಿಂದ 10 ಗಂಟೆಯವರೆಗೆ ರೇಡಿಯೋದಲ್ಲಿ ಭಾಗವತಿಗೆ ಬರ್ತಾಯಿತ್ತು. ಆಗ ಭಾಗವತಿಗೆ ಎಲ್ಲ ಕೇಳೋದು ತುಂಬ ವಿರಳ, ಹೋಗಿ ನೋಡಬೇಕಷ್ಟೆ, ಬೇರೆ ವಾಟ್ಸಪ್ಪ ಫೇಸ್ಬುಕ್ಕ ಯಾವುದೂ ಇರಲಿಲ್ಲ. ಹಾಗೆ ಆದಿತ್ಯವಾರ ಎಲ್ಲಿದ್ದರೂ ರಮಾನಂದರಾಯರ ಪದ್ಯ ಕೇಳಲಿಕ್ಕೆ ಬೇಕಾಗಿ 9:30ಗೆ ರೇಡಿಯೋ ಆನ್ ಮಾಡ್ತಿದ್ದುದು ನನ್ನ ಅಭ್ಯಾಸ ಆಗಿತ್ತು. ಅವರು ರಂಗದಲ್ಲಿ ಕಾಣುವುದಕ್ಕೆ ಮೊದಲು, ಅಂದರೆ ನನಗೆ ಪರಿಚಯ ಆಗುವುದಕ್ಕೆ ಮೊದಲು ಆಕಾಶವಾಣಿ ಭಾಗವತ ತೆಂಕುದಿಟ್ಟಿನಲ್ಲಿ ಆಕಾಶವಾಣಿ ಭಾಗವತರು ಅಂತ ಮೊದಲಿಗೆ ಗುರುತಿಸಲ್ಪಟ್ಟವರು ರಾಮಾನಂದರಾಯರು. ಆ ಬಳಿಕ 77, 78, 79, 80 ಹವ್ಯಾಸಿ ಕಲಾವಿದನಾಗಿ ನಾನು ಅವರೊಂದಿಗೆ ಕಡಿಮೆಯಲ್ಲಿ 200-300 ಆಟಗಳಲ್ಲಿ ವೇಷ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಕಟೀಲು ರಮಾನಂದರಾಯರ ಪದ್ಯ, ಈಗ ನಾವು ಪದ್ಯದ ವಿಷಯದಲ್ಲಿ ಹೇಳುವುದಿದ್ದರೆ ಎರಡು ವಿಭಾಗವನ್ನು ನಾವು ಕಾಣ್ತೀವಿ. ಒಂದು ಪದ್ಯ ಒಳ್ಳೆಯದಾಗಿದೆ ಅಂತ ಹೇಳುವಂಥದ್ದು. ಒಂದು ಮೇಳದ ಆಟ ನೋಡಿದರೆ ಎಲ್ಲ ಆಟ ಮುಗಿದು ಹೋಗುವಾಗ ಹೇಳುವುದು ಒಂದೇ, ಪದ್ಯ ಭಾರಿ ಲಾಯ್ಕಾತನು ಮಾರು. ಅದೇ ರೀತಿ ಮತ್ತೊಂದು ಪ್ರಸಿದ್ಧ ಮೇಳದ ಆಟ ನೋಡಿ ಹೋಗುವ ಆಡಿಯನ್ಸ್ ಅವರು ಹೇಳೋದು ಒಂದೇ, ಆಟ ಭಾರಿ ಲಾಯ್ಕಾತಲ್ಲ. ಹಾಗೆ ಭಾಗವತರು 1ನೇ ಸ್ಥಾನದಲ್ಲಿರಬೇಕಾ 2ನೇ ಸ್ಥಾನ, ಅಂದರೆ ನಾನು ಈಗ ಹೇಳಿದ ಈ 2 ಸ್ಥಾನಗಳಲ್ಲಿ ಯಾವುದರಲ್ಲಿ ಇರಬೇಕು ಎಂಬುದನ್ನು ರಮಾನಂದರಾಯರು ತೋರಿಸಿಕೊಟ್ಟವರು. ರಮಾನಂದರಾಯರು ಯಾವುದೇ ಒಂದು ಆಟ ಆಡಿಸಿದರೆ ಅದು ಮೊದಲಿಂದ ಕೊನೆಯವರೆಗೆ ಪ್ರೇಕ್ಷಕನಿಗೆ ನೋಡುವ ಹಾಗೆ ಇರ್ತದೆ. ಪ್ರಾಯಶಃ ಅದೇ ಪರಂಪರೆಯನ್ನು ಆ ಬಳಿಕ ಕುರಿಯ ಗಣಪತಿ ಶಾಸ್ತ್ರಿಯವರು ಇಂಥವರೆಲ್ಲ ಅನುಸರಿಸಿಕೊಂಡು ಬಂದಿದ್ದಾರೆ ಅಂತ ನಾನು ಕಂಡ ಅಂಶಗಳು. ಕಟೀಲು ರಮಾನಂದರಾಯರು ಮೊದಲೆಲ್ಲ ಬಸ್ಸಿನ ವ್ಯವಸ್ಥೆ ಇದೆಲ್ಲ ಇಲ್ಲ. ಯಾವುದಾದ್ರೂ ಆಟಕ್ಕೆ ಅವರನ್ನು ಹೇಳಬೇಕು ಅಂತ ಇದ್ದರೆ ನಾವು 4:15 ಮೊದಲು ಎಕ್ಕಾರು ಶಾಲೆಗೆ ಮುಟ್ಟಿದರೆ ಆಯಿತು. ಆಗ ಫೋನು ಅಥವಾ ಪತ್ರ ವ್ಯವಹಾರ ಉಂಟು, ಅದು ಮುಟ್ಟುತ್ತದ ಇಲ್ವಾ ಅಂತ ಗ್ಯಾರಂಟಿ ಇಲ್ಲ. ಆದ್ದರಿಂದ ಅವರನ್ನು ಮುಖತಃ ಹೋಗಿ, ಒಂದು ವೇಳೆ ಬೆಪ್ಪೆಗೆ ಹೋಗುವಾಗ 4:15 ಆಗಿಬಿಟ್ರೆ ಮತ್ತೆ ಅವರು ಸಿಗೋದಿಲ್ಲ, ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿರೋದಿಲ್ಲ. ನಾನು ತಿಳಿದಂತೆ 70ರಿಂದ ಸಾಮಾನ್ಯ 90-95ರವರೆಗೆ ಬಹಳ ಬ್ಯುಸಿಯೆಸ್ಟ್ ಭಾಗವತರು ಅವರು. ಶಾಲೆಯ ಕೆಲಸ ಮುಗಿಸಿ ವಾರಕ್ಕೊಂದು 2-3 ಆಟಕ್ಕೆ ಹೋಗಿ ಮತ್ತೆ ಶಾಲೆಯಲ್ಲಿ ತನ್ನ ಕಾರ್ಯನಿರ್ವಹಿಸ್ತಾ ಇದ್ದವರು. ಮತ್ತೊಂದು, ಕಲಾವಿದನಿಗೆ ಬಹಳ ಪ್ರಧಾನವಾಗಿ ಬೇಕಿದ್ದುದು ಶಿಸ್ತು. ಯಾವ ಭಾಗವತರನ್ನು ನಾವು ಪದ್ಯಕ್ಕೆ ಹೇಳಿದರೂ ಅಲ್ಲಿ ಪೀಠಿಗೆ ಹೊಡಿಗೆಲ್ಲೊಳಗೆ ಬಂದಿದ್ದಾರೋ ಅಂತ ಹೊರಗೆ ನೋಡಿಕೊಂಡಿರಬೇಕು. ಆದರೆ ರಾಮಾನಂದರಾಯರು ಹಾಗಲ್ಲ. ಆಟ 8 ಗಂಟೆಗೆ ಪ್ರಾರಂಭ ಆಗುವುದಿದ್ದರೆ 6 ಗಂಟೆಯ ಮೊದಲು ಚೌಕಿಯಲ್ಲಿ ಬಂದು ಎಲ್ಲ ಕಲಾವಿದರಲ್ಲಿ ಮಾತನಾಡಿ ಯಾವ ಪಾತ್ರ ಯಾರು ಮಾಡುವುದು, ಅದು ಹೇಗೆ ಮಾಡಬೇಕು ಎಂಬುದನ್ನು ಸ್ಪಷ್ಟವಾಗಿ ಹೇಳಿ ಆಮೇಲೆ ಅಂಬುರದಲ್ಲಿ ನೇತ್ರ ಹೇಳ್ತಾ ಇದ್ದರು. ಇದು ದೇವರ ದಯದಿಂದ ಈಗಿನ ಯಾವ ಭಾಗವತರಿಗೂ ಇಲ್ಲ. ಅದನ್ನು ಮೊದಲಿನಿಂದಲೂ ರಮಾನಂದರಾಯರು ರೂಢಿಸಿಕೊಂಡು ಬಂದದ್ದನ್ನು ನಾನು ನೋಡಿದ್ದೇನೆ.
ಹೌದು, ಮೊದಲೆಲ್ಲ ಇಡೀ ರಾತ್ರಿ ಆಟ. ಅದು ಅವರಿಗೆ ಅಡ್ಜಸ್ಟ್ ಆಗ್ತಾಯಿತ್ತು. ಅಂದರೆ ಶಾಲೆ 5 ಗಂಟೆವರೆಗೆ, ಆಮೇಲೆ ಮನೆಗೆ ರೆಸ್ಟ್ ಮಾಡುವ ವಿಷಯ ಇಲ್ಲ. ಮನೆಗೆ ಹೋಗಿ 10 ಗಂಟೆಯ ಮೊದಲು, ಆದರೆ 10 ಗಂಟೆಗೆ ಆಟ ಶುರು ಆಗೋದಿದ್ದರು. ರಮಾನಂದ್ರವರು 8 ಗಂಟೆಗೆ ಚೌಕಿಯಲ್ಲಿ ಖಂಡಿತ ಇರ್ತಿದ್ರು. ಆ ಶಿಸ್ತನ್ನು ಕಾಪಾಡಿಕೊಂಡು ಬಂದಂತಹ ಕಲಾವಿದರು ರಮಾನಂದ್ರವರು. ಈಗ ಅವರಿಗೇನು ಹೆಚ್ಚು ವರ್ಷ ಆಗಲಿಲ್ಲ, ಕೇವಲ 82 ಮಾತ್ರ. ಆದರೂ 50ರಂತೆ ಹುಮ್ಮಸ್ಸಿನಲ್ಲಿ ಈಗಲೂ ಇದ್ದಾರೆ. ಅವರ ತೋಟ ನೋಡಿದರೆ ನಮಗೆ ಹೊಟ್ಟೆ ತುಂಬುತ್ತದೆ. ಹೀಗೆ ಕೃಷಿಕನಾಗಿ, ಉಪಾಧ್ಯಾಯರಾಗಿ, ಭಾಗವತರಾಗಿ ಸಾರ್ಥಕ್ಯ ಜೀವನವನ್ನು ಸಾಧಿಸಿದ ಪುರುಷನಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ನಮನಗಳು. ರವಿ ಅಲೆವರಾಯ. ಒಮ್ಮೊಮ್ಮೆ ರವಿ ಅಲೆವರಾಯರು ಅಂತ ಹೇಳೋದು, ಒಮ್ಮೆ ರವಿ ಅಲೆವರಾಯ. ಅದು ನಮ್ಮೊಳಗಿನ ಸಂಭಾಷಣೆ ಹಾಗೆ. ಪ್ರಾಯಶಃ ರಕ್ತಗತವಾಗಿ ಒಬ್ಬ ಕಲಾವಿದ ಸೃಷ್ಟಿಯಾಗುತ್ತಾನೆ ಎಂಬುದಕ್ಕೆ ಅಲೆವರಾಯರು ಒಂದು ಉದಾಹರಣೆ. ಕಲಾಗಂಗೋತ್ರಿಯ ಪ್ರಾರಂಭದ ದಿನಗಳಲ್ಲಿ ನಾನು, ಸುರೇಶ್ ರಾವ್ ಎಲ್ಲ ವೇಷ ಮಾಡಲಿಕ್ಕೆ ಬೇಕಾಗಿ ನಮ್ಮ ವರ್ಕಾಡಿ, ಸುಂಕದಕಟ್ಟೆ ಈಚೆಲ್ಲ ಹೋಗುವಾಗ ಮೊದಲಾಗಿ ನಮ್ಮನ್ನು ಸ್ವಾಗತಿಸುತ್ತಾ ಇದ್ದುದು ರವಿ ಅಲೆವರಾಯರ ತೀರ್ಥರೂಪರು. ಒಬ್ಬ ಮುಗ್ಧ ಯಕ್ಷಗಾನ ಆರ್ಟಿಸ್ಟ್. ಯಾವ ಪ್ರಸಂಗ ಆದರೂ ದೇವೇಂದ್ರನ ಪಾತ್ರ ಅವರಿದ್ದೇ. ದೇವೇಂದ್ರ ಬರದೇ ಇದ್ದರೆ ಪೀಠಿಕೆ ವೇಷ ಮತ್ತೆ ಯಾವುದು. ದೇವೇಂದ್ರನ ಪಾತ್ರ ಅಂದರೆ ಬಹಳ ಇಷ್ಟ ಅವರಿಗೆ. ಶ್ರದ್ಧೆಯಿಂದ ವೇಷವನ್ನು ಮಾಡ್ತಾಯಿದ್ರು. ಅವರ ತಂದೆಯವರನ್ನು ಸಹ ಕಲಾವಿದನಾಗಿ ನಾನು ಕೆಲವು ಸಲ ಕಂಡಿದ್ದೇನೆ, ಅವರೊಟ್ಟಿಗೆ ವೇಷ ಮಾಡಿದ್ದೇನೆ. ಅವರ ಸುಪುತ್ರ 1982ರಲ್ಲಿ ನಾನು ಕಟೀಲು ಮೇಳಕ್ಕೆ ಸೇರಿದ ವರ್ಷ ವರ್ಕಾಡಿಯಲ್ಲಿ ಕಟೀಲು ಮೇಳದ ಆಟ. ನಾನು ಮತ್ತು ಮ್ಯಾನೇಜರು ರಂಗಸ್ಥಳಕ್ಕೆ 6 ಗಂಟೆಗೆ ಹೋಗಬೇಕು. ಅದು ಒಂದು ಅಪ್ಪಣೆ ಮ್ಯಾನೇಜರಿಗೆ, ಅಲ್ಲಿ ವ್ಯವಸ್ಥೆ ಎಲ್ಲ ಹೇಗೆ ಆಗಿದೆ ಅಂತ ನೋಡಲಿಕ್ಕೆ. ಹಾಗೆ ನಾನು ಮತ್ತು ಮ್ಯಾನೇಜರ್ 6:15ಕ್ಕೆ ಆಟ ಆಗುವ ರಂಗಸ್ಥಳದಲ್ಲಿಗೆ ಹೋಗುವಾಗ ಒಂದು ಚಡ್ಡಿ ಹಾಕಿದ ಚಿಕ್ಕ ಹುಡುಗ ಬಹಳ ಕಾತರತೆಯಿಂದ ನೋಡ್ತಾ ಇದ್ದಾನೆ. ಮತ್ತು ನಾನು ಮಾತಾಡಿದೆ, ಅವನು ಮಾತಾಡಿದ. ಇವನ ತಂದೆ ಪರಿಚಯ ಇದ್ದು, ಅದು ಮತ್ತಾರಲ್ಲ, ಅಲೆವರಾಯರೇ. ಹಾಗೆ ಆಟದ ಬಗ್ಗೆ ಆಸಕ್ತಿ ಅವರಿಗೆ ಎಷ್ಟು ಇತ್ತು, ಬಾಲ್ಯದಿಂದಲೇ ಇತ್ತು ಎಂಬುದಕ್ಕೆ ನಾನು ಈ ಉದಾಹರಣೆಯನ್ನು ಕೊಟ್ಟದ್ದಷ್ಟೇ. ಪ್ರಾಯಶಃ ಉಪಾಧ್ಯಾಯ ವೃತ್ತಿಗೂ ಯಕ್ಷಗಾನಕ್ಕೂ ಬಹಳ ಹೊಂದಾಣಿಕೆ ಇದೆ ನಮ್ಮ ಈ ಪ್ರದೇಶದಲ್ಲಿ. ಅದಕ್ಕೆ ಕಾರಣಗಳು ಹಲವು ಇರ್ಬೋದು. ನಮ್ಮ ಸಂಘದಲ್ಲೂ ಇವತ್ತಿನವರೆಗೆ 50 ವರ್ಷದವರೆಗೆ ಯಕ್ಷಗಾನ ಸಂಘ ನಡೀತಾ ಇದೆ ಅಂತ ಹೇಳುವುದಕ್ಕೆ ಹೆಮ್ಮೆಯೂ ಆಗುತ್ತದೆ. ಅದಕ್ಕೆ ಕಾರಣೀಕರ್ತರು ಒಬ್ಬರು ಉಪಾಧ್ಯಾಯರು ಎಂಬುದನ್ನು ನಾವು ನಿತ್ಯ ಸ್ಮರಿಸುವ ವಿಷಯ. ಹಾಗೆ ಯಕ್ಷಗಾನದ ವಿಷಯಕ್ಕೆ ಉಪಾಧ್ಯಾಯರಿಗೂ ಬಹಳ ಸಂಬಂಧ ಇದೆ. ಈ ನೆಲೆಯಲ್ಲಿ ರವಿ ಅಲೆವರಾಯರು ಯಕ್ಷಗಾನದ ಕಲಾವಿದನಾಗಿ, ಒಬ್ಬ ಪ್ರಸಂಗಕರ್ತನಾಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ಗುರುವಾಗಿ ಮಾಡಿದಂತಹ ಕಾರ್ಯಗಳನ್ನು ಎಲ್ಲ ಹೇಳಬೇಕು ಅಂತ ಇದ್ದರೆ ನನಗೆ ಒಂದು ದಿನ ಬೇಕಾದೀತು. ಒಬ್ಬ ಕಲಾವಿದನಿಗೆ, ಯಕ್ಷಗಾನ ವೇಷ ಮಾಡುವವನಿಗೆ, ಅವನಿಗೆ ಆ ವೇಷವನ್ನು ಬಿಟ್ಟು ಅದರ ಹೊರಗೆ ಬರುವುದಕ್ಕೆ ಬಹಳ ಕಷ್ಟ ಆಗುತ್ತದೆ. ಅದು ರವಿ ಅಲೆವರಾಯರು ಅವರ ಯೌವನ ಕಾಲದಲ್ಲಿ, ಅಂದರೆ ಈಗ ಮುದುಕ ಅಂತಲ್ಲ, ಈಗಲೂ ಯೌವನ ಕಾಲದಲ್ಲಿ ಅಷ್ಟು ಬೇಡಿಕೆಯ ಶ್ರೀವೇಷಕ್ಕೆ ಬಹಳ ಬೇಡಿಕೆ ಇದ್ದ ಕಲಾವಿದ. ಆಗ ಶ್ರೀವೇಷದ ಬಹಳ ತಾಪತ್ರಯ. ನಮಗೂ ತಾಪತ್ರಯ ಪ್ರಾರಂಭ ಆದ್ದು ಸುರೇಶರು ಹೋದ ಮೇಲೆ ಕಲಾಗಂಗೋತ್ರಿಗೆ. ಆಮೇಲೆ ಉಮೇಶ್ ಶೆಟ್ಟಿಯನ್ನು, ಅಲೆವರಾಯರನ್ನು ಕರೆಯುವುದಕ್ಕೆ ನಾವು ಪ್ರಾರಂಭಿಸಿದ್ದು. ಆ ಕೊರತೆಯನ್ನು
ನೀಗಿಸುವಲ್ಲಿ ಕಲಾಗಂಗೋತ್ರಿಗೆ ಸಹಕರಿಸಿದವರು ರವಿ ಅಲೆವರಾಯರು. ವೇಷಗಳನ್ನು ಮಾಡುತ್ತಾ ಇದ್ದ ಹಾಗೆ ಉಳಿದದ್ದಕ್ಕೆ ಹೆಚ್ಚು ಫೋಕಸ್ ಮಾಡಿದಂತಹ ಕಲಾವಿದರು ಬಹಳ ಕಡಿಮೆ. ಆ ನಿಟ್ಟೆಯಲ್ಲಿ ಅಲೆವರಾಯರ ಸಾಧನೆಯನ್ನು ಯಾರಾದರೂ ಮೆಚ್ಚಲೇಬೇಕು. ಕಡಿಮೆ ಪಕ್ಷ ನನಗೆ ತಿಳಿದ ಹಾಗೆ ಈಗ ಅಂದರೆ ಇಷ್ಟರವರೆಗೆ ಕಡಿಮೆಯಲ್ಲಿ 1-1.5 ಸಾವಿರಕ್ಕಿಂತ ಹೆಚ್ಚು ಶಿಷ್ಯವೃಂದ ಅವರಲ್ಲಿರ್ಬೋದು. ಅಲ್ಲೋ ಅಲೆವರಾಯರೇ, 1-1.5 ಸಾವಿರಕ್ಕಿಂತ ಹೆಚ್ಚು ಶಿಷ್ಯವೃಂದವನ್ನು ಹೌದು ವಿದೇಶಗಳಲ್ಲಿ ಸಂಪಾದಿಸಿದ್ದಾರೆ. ನಮಗೆ 4 ಮಕ್ಕಳಿಗೆ ಕಲಿಸಿ ಆಗುವಾಗ ಎಂಚಿ ಸಾವು ನೆಕ್ಲೆ ದಾಯಕಾಲ್ಪವನು ಅಂತ ಕಾಣ್ತದೆ. ಅಂದರೆ ನಮಗೆ ಬೇಸರ ಹುಡ್ತದೆ ಅಂತ ಕಲಿಸುವಿಕೆಯಲ್ಲಿ. ಆ ಕಲಿಸುವಿಕೆಗೆ ಬೇಕಾದಂತಹ ತಾಳ್ಮೆ ಅಲೆವರಾಯರಲ್ಲಿ 100% ಇದೆ. ಅದನ್ನು ನಾನು ಮೆಚ್ಚಿಕೊಳ್ತೇನೆ. ಮತ್ತೊಂದು, ಅವರು ಪ್ರಸಂಗಕರ್ತರು ಹೌದು. ಒಂದು ಪ್ರಸಂಗ ಬರಿಬೇಕು ಅಂತಿದ್ದರೆ ಅದಕ್ಕೆ ಛಂದಸ್ಸಿನ ನಾಲೆಜ್ ಬೇಕು, ಬೇರೆ ಇತರ ಸಾಹಿತ್ಯದ ನಾಲೆಜ್ ಬೇಕು, ಎಲ್ಲವೂ ಬೇಕಾಗ್ತದೆ. ಅದು ಇದ್ದವನಿಗೆ ಮಾತ್ರ ಪ್ರಸಂಗ ಬರೆಯುವುದಕ್ಕೆ ಸಾಧ್ಯವಿದೆ. ಪ್ರಾಯಶಃ ವರ್ಷಕ್ಕೊಂದು ಪ್ರಸಂಗ ಅವರು ಬರೆದು ಬಿಡುಗಡೆ ಮಾಡ್ತಾರೆ. ಈ ವಿಷಯ ನನಗೆ ಹೇಗೆ ಗೊತ್ತು ಅಂದರೆ, ಅವರ ಪ್ರತಿ ವರ್ಷದ ಪ್ರಸಂಗ ಬಿಡುಗಡೆಯಾಗುವುದು ನಾನು ಹೋಗುತ್ತಿರುವಂತಹ ಕೊಳ್ಳಂಗಾಲ ಮೇನದ ಕೊನೆಯ ಸೇವೆಯ ದಿನ. ನಾವಿಷ್ಟರವರೆಗೆ 10 ತಲೆಯ ದಶರಥನ ರಾವಣನನ್ನು ನೋಡಿದ್ದೇವೆ. ಈ ಸಲ ಅವರ ಪ್ರಸಂಗದ ಹೆಸರು ಕೇಳುವಾಗ ನನಗೆ ಆಶ್ಚರ್ಯ ಆಗಿದೆ. ಅವರಲ್ಲಿ ಕೇಳಲಿಕ್ಕೆ ಹೋಗಲಿಲ್ಲ. ಶತಕಂಠ ಅಲ್ಲ, ಈ ಸಲದ ಹೊಸ ಪ್ರಸಂಗ. ಆ ಹೊಸ ಪ್ರಸಂಗದ ಹೆಸರು ಮಾತ್ರ ನಾನು ಕೇಳಿದ್ದು. ಇದು ರವಿ ಅಲೆವರಾಯರು ಎಲ್ಲಿಂದಪ್ಪ ಇದನ್ನು ಸಂಪಾದಿಸಿದರು ಅಂತ ಈಗ ನನ್ನ ತಲೆಯಲ್ಲಿ ತಿರುಗ್ತದೆ. ಅವ್ರ ಹತ್ರ ಕೇಳಲಿಲ್ಲ, ನಾನು ಕೇಳಿದ ಮೇಲೆ ಗೊತ್ತಾದೀತು. ಇಲ್ಲದೇ ಇದ್ದರೆ ನಾಳ್ದು ಸೇವೆಯಲ್ಲಿ ಆ ಪ್ರಸಂಗ ಆಡಲಿಕ್ಕಿದೆ, ಆಗ ಗೊತ್ತಾದೀತು. ಹೀಗೆ ಪ್ರಸಂಗಕರ್ತೃವಾಗಿ ತುಂಬ ಕೆಲಸ ಮಾಡಿದ್ದಾರೆ. ನನಗೆ ತಿಳಿದಂತೆ ಕಡಿಮೆಯಲ್ಲಿ ಒಂದು 25-30 ಪ್ರಸಂಗ ಅವರು ಇಷ್ಟರವರೆಗೆ ರಚಿಸಿರ್ಬೋದು. ಮತ್ತೊಂದು, ನಾನು ಇತ್ತೀಚೆಗೆ ಅವರ ಶಾಲೆಗೆ ಹೋಗಿದ್ದೆ. ಅವರ ಸಂಗ್ರಹವನ್ನು ನೋಡಿದೆ. ಪುಸ್ತಕ ಸಂಗ್ರಹ ಯಾರ್ಯಾರಿದ್ದಲ್ಲ ಅವರೇ ಪ್ರಸಂಗಕ್ಕೆ ಅರ್ಥ ಬರೆದು ಅರ್ಥವನ್ನು ಪ್ರಿಂಟ್ ಮಾಡಿ ಅದನ್ನು ಹೊತ್ತಿಗೆಯನ್ನಾಗಿ ಮಾಡಿ ಅವರ ಶಾಲೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಯಾರೇ ಹವ್ಯಾಸಿ ಸಂಘದವರು, ಯಾರೇ ಆಟ ಆಡಿಸಬೇಕು ಅಂತ ಎಣಿಸಿದ ಸಂಘಗಳು ಕೇಳಿದರೆ ಹಿಂದೆ ಮುಂದೆ ಯೋಚಿಸದೆ ತೆಗೆದುಕೊಡ್ತಾರೆ. ಹಣ ತೆಗೊಳ್ಳೋದಿಲ್ಲ, ನನ್ನ ಕೈಯಿಂದ ತೆಗೊಳ್ಳಿಲ್ಲ, ಅದರಿಂದ ಬೇರೆಯವರಿಂದ ತೆಗೊಳ್ಳಿಕ್ಕಿಲ್ಲ ಅಂತ ವಿಶ್ವಾಸದಲ್ಲಿ ಈ ಮಾತು ಹೇಳ್ತಾ ಇದ್ದೀನಿ. ಅಂದರೆ ಯಕ್ಷಗಾನಕ್ಕೆ ತನ್ನಿಂದ ಆಗುವ ಎಷ್ಟು ಸಹಾಯ ಮಾಡಬಹುದು ಎಂಬುದನ್ನು ಯೋಚಿಸಿ ಇಂತಹ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ. ಆದ್ದರಿಂದ ರವಿ ಅಲೆವರಾಯರ ಬಗ್ಗೆ ಇಷ್ಟನ್ನು ಹೇಳಿ ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಈ ನೋಟಿಸ್ ಬರುವುದರ ನೋಟಿಸ್ ಬಂದಾಯಿತು, ಇನ್ನು ಮುಗಿಸೋದೇ ಉಪಾಯ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಗೋತ್ರಿಯ ವತಿಯಿಂದ ಈರುವರು ಕಲಾವಿದರಿಗೆ ಗೌರವ ಅರ್ಪಣೆಯ ಕಾರ್ಯಕ್ರಮ. ವೇದಿಕೆಯಲ್ಲಿರುವ ಹಿರಿಯರು ದಯವಿಟ್ಟು ಇದನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ.
ಸನ್ಮಾನಿತರಿಂದ ಒಂದೆರಡು ಮಾತು. ಹಿರಿಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ಕಲಾ ಪೋಷಕರೇ, ಹಿರಿಯರೇ ಹಾಗೂ ಯಕ್ಷಗಾನವನ್ನು ಅರೆದು ಕುಡಿದವರು ನಮ್ಮ ಸರ್ಪಂಗಳ ಈಶ್ವರ ಭಟ್ರಲ್ಲಿ ಇದ್ದಾರೆ, ವೇದಿಕೆ ಮುಂಭಾಗದಲ್ಲಿದ್ದಾರೆ. ರವಿಯಣ್ಣನವರು ಮೊನ್ನೆ ನಮ್ಮ ಸಪ್ತಾಹವನ್ನು ಉದ್ಘಾಟಿಸಿದ್ದಾರೆ, ನಡೀತಾ ಇದೆ, ನಾಳೆ ಶುಕ್ರವಾರ ಮುಗಿಲಿಕ್ಕೆ. ಎಲ್ರಿಗೂ ಬಂದು ಕದ್ರಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕರೆಯನ್ನು ಕೊಡ್ತಾ ಇದ್ದೇನೆ. ಈ ಮೂಲಕ ಕಲಾ ಗಂಗೋತ್ರಿ ಸಂಸ್ಥೆಯೊಂದಿಗೆ ನಾನು ಬಹಳ ನಿಕಟವಾದ ಸಂಪರ್ಕವನ್ನು ಹೊಂದಿದ್ದೇನೆ. ಈಗಾಗಲೇ ಸತ್ಯಾನಂದರು ಹೇಳಿದ ಹಾಗೆ ಸುಮಾರು ಒಂದು 35 ವರ್ಷ ಕಾಲ ಯಕ್ಷಗಾನ ರಂಗವನ್ನು ಸ್ತ್ರೀಪಾತ್ರಧಾರಾಗಿ ಆಳಿದ್ದೇನೆ ಅಂತೇಳಿ ತುಂಬ ಸಂತೋಷ ಆಗ್ತದೆ. ಅವರು ಹೇಳಿದಾಗೆ ಆಗ ತುಂಬ ಒತ್ತಡದ ಸ್ತ್ರೀವೇಷದ ಅಗತ್ಯ ಇತ್ತು. ಕುಂದಾಪುರದಿಂದ ಹಿಡಿದು ಕಾಸರಗೋಡಿನವರೆಗೆ, ಕಾಸರಗೋಡಿನವರೆಗೆ ಈಗಲೂ ಹೋಗ್ತೇನೆ. ಆಗ ಅಷ್ಟು ಬೇಡಿಕೆ, ದಿನಕ್ಕೆ 2-3 ವೇಷ ಮಾಡಿದ್ದು ಉಂಟು. ಅದೆಲ್ಲ ಒಂದು ಹಂತದ ನಂತರ ಅದನ್ನು ಕಡಿಮೆ ಮಾಡ್ತಾ ಬಂದೆ. ಈಗ ಎಲ್ಲ ಕಾಲಮಿತಿಗೆ ಬಂತು. ಹಾಗಾಗಿ ನಮ್ಮ ಮಕ್ಕಳ ಮೇಳ ಕೂಡ ಈ ಕಲಾಗಂಗೋತ್ರಿಗೆ 50 ವರ್ಷ ಆಗುತ್ತಾ ಇರೋ ಶುಭ ಸಂದರ್ಭದಲ್ಲಿ ನಾವೀಗ 24-25ರಲ್ಲಿ 25ನೇ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ. ಮಕ್ಕಳ ಮೇಳವನ್ನು ಆರಂಭಿಸಿದ ಮೇಲೆ ನಾನು ಕಲಾವಿದನಾಗಿ ದುಡಿಯೋದನ್ನು ಕಡಿಮೆ ಮಾಡಿ ಮಕ್ಕಳ ಮೇಳವನ್ನು ಬೆಳೆಸ್ತಾ ಬಂದೆ. ಬರುವ ವರ್ಷ 25ನೇ ವರ್ಷ ಗುರುತಿಸಿ ಕಲಾಗಂಗೋತ್ರಿ ನನಗೆ ದೊಡ್ಡ ಗೌರವವನ್ನು ನೀಡಿದೆ. ಮತ್ತು ಇದು ನನಗೊಂದು ಹುಟ್ಟುವರ ಸನ್ಮಾನ. ಈಗಾಗಲೇ ಸತ್ಯಾನಂದರು ಹೇಳಿದ ಹಾಗೆ ನಮ್ಮದು ಈ ವರ್ಕಾಡಿ, ಕೋಟೆಕಾರು, ಚಿಪ್ಪಾರು, ಮೇಪದವು ಈ ಥರ ಈ ಜಾಗಗಳೆಲ್ಲ ನಮ್ಮ ನೆರೆಕೆರೆಯ ಗ್ರಾಮಗಳು, ಕೋಳಿಯೂರೆಲ್ಲ ಯಕ್ಷಗಾನ ತವರೂರು ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಆಟಗಳಾಗ್ತಿದ್ದಂಥ ಕಾಲ ಅದು. ಹಾಗಾಗಿ ನಾವು ಕೂಡ ವರ್ಕಾಡಿಲಿ ಸಂಘವನ್ನು ಪ್ರಾರಂಭ ಮಾಡಿ 50 ವರ್ಷ ಕಳೆಯಿತು. ಹೋದ ವರ್ಷಕ್ಕೆ 50 ವರ್ಷ ಆಯಿತು. ಅಲ್ಲಿ ಕೂಡ ನಮ್ಮ ತಂದೆಯವರಿಂದ ಮತ್ತು ಸುಬ್ರಹ್ಮಣ್ಯವರೆಲ್ಲ ಸೇರಿ ಅದನ್ನು ಬೆಳೆಸಿದರು. ಶೇಷಪ್ಪ ದೇವಾಡಿಗರು ಆಗ ಪ್ರಧಾನ ಹಿಮ್ಮೇಳ ಕಲಾವಿದರಾಗಿ ಸಹಕಾರ ನೀಡ್ತಾಯಿದ್ರು. ಅದಕ್ಕೂ 50 ವರ್ಷ ಆಯಿತು. ಹಾಗಾಗಿ ನಾವು ಭಾಗವಹಿಸಿದ ಸಂಘ ಸಂಸ್ಥೆಗಳು 50 ವರ್ಷ, 25 ವರ್ಷ, ಇನ್ನು ಮತ್ತೆ 60 ವರ್ಷ ಆದ ಸಂಘ ಸಂಸ್ಥೆಗಳು ಕೂಡ ಇದ್ದಾವೆ. ಹೀಗೆಲ್ಲ ಇದರಲ್ಲೆಲ್ಲ ನಂದು ಒಂದು ಅಳಿಲ ಸೇವೆ ಉಂಟು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ ನಾನು. ಬಾಲ್ಯದಲ್ಲಿ ಸತ್ಯಾನಂದರ ಹೇಳಿದ ಹಾಗೆ ಸುರೇಶರ ವೇಷವನ್ನು, ಸತ್ಯಾನಂದರ ವೇಷವನ್ನೆಲ್ಲ ನಾವು ಎದುರು ಕೂತು ನೋಡಿ ಆನಂದಿಸಿದವರು. ತೆಂಕೆಬಾಲ ಶಾಸ್ತ್ರಗಳು ಬಂದಾಗ ನಾವು ನಂಬುತ್ತಿದ್ದೆವು. ಇಂಗ್ಲೀಷ್ ಭಾಗವತ ಅಂತಲೇ ಎಲ್ಲ ಹೇಳಿ, ಲಂಡನ್ ಭಾಗವತ ಅಂತಲೇ ಅವರಿಗೆ ಹೆಸರಿತ್ತು. ನಾವು ನಂಬುತ್ತಿದ್ದೆ ಹೌದೇನೋ ಅಂತ, ಫಾರಿನ್ ಧರ್ಮಾರ್ರೆ ಅಂತ. ಆಗ ನಮ್ಮಂದರೆ ಅಷ್ಟು ಮುಗ್ಧರು ಗೊತ್ತಿಲ್ಲ. ಆಮೇಲೆ ಗೊತ್ತಾಯಿತು ಅವ್ರ ಸಂಪರ್ಕಕ್ಕೆ ಬಂದ ಮೇಲೆ ತೆಂಕಬೇಲ್ ಭಾಗವತರು ಹೇಗೆ ಅಂತ. ಅಂದರೆ ಆ ಕಾಲದಲ್ಲಿ ಅಷ್ಟು ಮುಗ್ಧತೆಯಿಂದ ನಾವು ಯಕ್ಷಗಾನ ಸ್ವೀಕಾರ ಮಾಡಿದ್ದೋ ಏನೋ. ಬಹುಶಃ ಇವತ್ತು ನಮಗೊಂದಷ್ಟು ಮಕ್ಕಳಿಗೆ ಯಕ್ಷಗಾನವನ್ನು ಹಂಚಲಿಕ್ಕೆ ಸಾಧ್ಯ ಆಯಿತು. ಒಂದಷ್ಟು ಪೀಳಿಗೆಯ ಆ ಮಕ್ಕಳು ನಮ್ಮಲ್ಲಿ ಕಲಿತು ಮುಂದೆ ಅವರು ಯಕ್ಷಗಾನ ಕಲಾವಿದರಾಗ್ತಾರೆ, ವ್ಯವಸಾಯಿಗಳಾಗ್ತಾರೆ ಅಂತ ನಮಗೆ ನಿರೀಕ್ಷೆ ಇಲ್ಲ. ಯಕ್ಷಗಾನದ ಒಂದು ಭಾಗ ಆಗ್ತಾರೆ ಅನ್ನೋ ಸಂತೋಷ. ಅವೆಲ್ಲೋ ಹೊರಗಡೆ ಇರ್ತಾನೆ, ಅಮೇರಿಕಾವೋ ಉಗಾಂಡವೋ ಇಲ್ಲೆಲ್ಲೋ ಇರ್ತಾನೆ ಅಂತ ಇಟ್ಕೊಳ್ಳಿ. ಆಗ ಯೂಟ್ಯೂಬ್ನಲ್ಲೋ ಮೀಡಿಯಾದಲ್ಲಿ ನೋಡ್ತಾನೆ, ನಾನು ಒಂದು ಕಾಲದಲ್ಲಿ ಒಬ್ಬ SDM ಲಾ ಕಾಲೇಜಲ್ಲಿ ವೇಷ ಮಾಡಿದ್ದೇನೆ, ಇಂಥವ್ರು ನನಗೆ ಗುರುಗಳಾಗಿದ್ದರು, ಅಥವಾ ಇಂಥ ಒಂದು ಕಾರ್ಯಕ್ರಮ. ಈ ಥರವಾಗಿ ಅವನಿಗೆ ಯಕ್ಷಗಾನಕ್ಕೇನೋ ಮಾಡಬೇಕು. ಒಂದಷ್ಟು ಯಕ್ಷಗಾನ ಪುಸ್ತಕ ಸಂಗ್ರಹ ಮಾಡ್ತು, ಅಥವಾ ಅದಕ್ಕೆ ಕಲೆಗೆ ಪೋಷಣೆ ಕೊಡೋದು, ಆರ್ಥಿಕತೆಯನ್ನು ಬಯಸುವ, ರಾಜಾಶಯನ್ನು ಬಯಸುವಂಥ ಕಲೆ ಯಕ್ಷಗಾನ. ಅದಕ್ಕೆ ನಾನು ಸಹಾಯ ಮಾಡೋಣ. ಒಂದಷ್ಟು ಈಗ ಇವರು ಮಂದಿರವನ್ನು ಉಚಿತವಾಗಿ 2-3 ದಿನ ಕೊಟ್ಟರು ಅಂತ ಹೇಳಿದರು. ಆ ಥರವಾದಂಥ ಒಂದು ಭಾವ ಮುಂದಿನ ಪೀಳಿಗೆಗೆ ಬಂದು ಬಿಟ್ಟರೆ ಅದು ನಾವು ಯಕ್ಷಗಾನಕ್ಕೆ ಮಾಡೋ ದೊಡ್ಡ ಸೇವೆ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂದರೆ ಅಷ್ಟು ಮಕ್ಕಳು ಅಥವಾ ಅಷ್ಟು ಯುವಜನಗಳು ಯಕ್ಷಗಾನಕ್ಕಾಗಿ ಏನೋ ಸಣ್ಣ ತುಡಿತವನ್ನು ಹೊಂದುವುದಕ್ಕೆ ಸಾಧ್ಯ ಆಗ್ತದೆ. ಅಂಥ ಕೆಲಸ ಇವತ್ತು ಕಲಾಗಂಗೋತ್ರಿಯಲ್ಲಿ ಆಗ್ತಾಯಿದೆ, ಅಥವಾ ಯಕ್ಷಗಾನ ಸಂಘಟನೆಗಳು ಮಾಡಬೇಕಾದ ಕೆಲಸ. ನನ್ನನ್ನು ಕರೆಸಿ ಇಲ್ಲಿ ಗೌರವವನ್ನು ನೀಡಿ ನನ್ನನ್ನು ಕೂಡ ಗುರುತಿಸಿದ್ದಕ್ಕಾಗಿ ಕಲಾಗಂಗೋತ್ರಿ ಸಂಸ್ಥೆಯನ್ನು ಮತ್ತೆ ನೆನಪು ಮಾಡಿಕೊಳ್ತೇನೆ. ನಿಮ್ಮೊಂದಿಗೆ ಸದಾ ನಾನಿದ್ದೇನೆ. ನನ್ನಿಂದ ಆಗುವ ಸಹಾಯವನ್ನು ಮಾಡಲಿಕ್ಕೆ ಸದಾ ನಾನು ಬದ್ಧ ಅಂತ ಹೇಳಿಕೊಂಡು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ರವಿ ಅಲೆಯೂರಾಯರ ಸಂಸ್ಥೆಯ ಕಾರ್ಯಕ್ರಮ ಕದ್ರಿಯಲ್ಲಿ ನಡೀತಾ ಇದೆ. ಹಾಗಾಗಿ ಅವರು ನಿಮ್ಮೆಲ್ಲರ ಅನುಮತಿಯಿಂದ ತೆರಳ್ತಾ ಇದ್ದಾರೆ. ಈಗ ಮುಖ್ಯ ಅತಿಥಿಗಳಲ್ಲಿ ಒಬ್ಬರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯ ಬಂಧುಗಳಿಗೆ ಮೊದಲು ನಮಸ್ಕರಿಸಿದ, ಇವತ್ತು ನಮ್ಮ ಪರಿಸರದ ಕಲಾ ಗಂಗೋತ್ರಿ ಯಕ್ಷಗಾನ ಕೇಂದ್ರ ಇದರ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಸಮಾರೋಪ, ನಾಟ್ಯ ಸಮನ್ವಯ ಕಮ್ಮಟದ ಸಮಾರೋಪ ಸಮಾರಂಭ ಹಾಗೂ ಯಕ್ಷಗಾನ ರಂಗದ ಹಿರಿಯ ಕಲಾವಿದರಿಗೆ ಹಾಗೂ ಭಾಗವತರಿಗೆ ಒಂದು ಗೌರವಾರ್ಪಣೆ ಹಾಗೂ ಸಂಸ್ಮರಣ ಕಾರ್ಯಕ್ರಮ, ಒಂದು ಅರ್ಥಗರ್ಭಿತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷಕರವಾದ ವಿಷಯ. ಯಾಕೆಂದರೆ ಎಲ್ಲ ಕಡೆ ಪ್ರಸಿದ್ಧ ಯಕ್ಷಗಾನ ಕಲಾವಿದರ ಕೂಡುವಿಕೆಯಿಂದ ಯಕ್ಷಗಾನ ಪ್ರದರ್ಶನ ಮಾತ್ರ ನಾವು ದೊಡ್ಡ ದೊಡ್ಡ ಕಟೌಟುಗಳಲ್ಲಿ
ನೋಡಲು ಸಿಗ್ತದೆ. ಆದರೆ ಈ ರೀತಿಯ ಯಕ್ಷಗಾನ ರಂಗದ ಹಿರಿಯ ಕಲಾವಿದರನ್ನು ಗೌರವಿಸುವ ಒಂದು, ಅವರನ್ನು ಸಂಸ್ಮರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಕಾಣಸಿಗುವುದು ಬಹಳ ವಿರಳ, ಅಪರೂಪ. ಆ ಒಂದು ಅರ್ಥಗರ್ಭಿತವಾದ ಕಾರ್ಯಕ್ರಮವನ್ನು ನಮ್ಮ ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರದವರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳು. ಹಾಗೆಯೇ ಅವರ ಈ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಕಿರಿಯ ಕಲಾವಿದರಿಗೆ ಈ ಒಂದು ಕಾರ್ಯಕ್ರಮ ಪ್ರೇರಣೆಯಾಗಿದೆ. ಹಾಗೂ ಇನ್ನು ಮುಂದಕ್ಕೂ ತಾವು ತಮ್ಮ ಕಲಾ ಗಂಗೋತ್ರಿ ಯಕ್ಷಗಾನ ಕೇಂದ್ರದಿಂದ ಉತ್ತಮ ಕಲಾವಿದರು ಹೊರಹೊಮ್ಮಲಿ ಎಂದು ಆಶಿಸ್ತಾ ನಿಮ್ಮ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಶುಭಕಾಮನೆ ಹೇಳುತ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತೇನೆ. ವಂದನೆಗಳು. ನಮ್ಮನ್ನು ಅಗಲಿ ಹೋದ ಓರ್ವ ಕಲಾವಿದರ ಸಂಸ್ಮರಣೆ. ದಿವಂಗತ ಬಟ್ಟಿಕೆರೆ ಪುರುಷೋತ್ತಮ ಪೂಂಜ ಇವರು ಸುದೀರ್ಘ ಕಾಲ ಕಟೀಲು ಮೇಳದ ಭಾಗವತರಾಗಿದ್ದರು. ಆರಂಭದ ವರ್ಷಗಳಲ್ಲಿ ವೇಷಧಾರಿಯಾಗಿದ್ದವರು. ಹಿಮ್ಮೇಳವಾದನವೂ ಗೊತ್ತು, ಪ್ರಸಂಗ ರಚನೆಯೂ ಗೊತ್ತು. ಅವರು 1973ರಲ್ಲಿ ಕಲಾಗಂಗೋತ್ರಿ ಸ್ಥಾಪನೆಯಾದಾಗ ಇದರ ಸದಸ್ಯರಾಗಿದ್ದವರು. ಮತ್ತು ಅಲ್ಲಿಂದ ಆಚೆ ಅವರು ಮೇಳಕ್ಕೆ ಹೋಗುವ ಮೊದಲು ಬೊಂಬೈಯಲ್ಲಿದ್ದಾಗ ಅಲ್ಲಿ ತನಕ ನಿರಂತರವಾಗಿ ಕಲಾಗಂಗೋತ್ರಿಯ ಸಂಪರ್ಕದಲ್ಲಿದ್ದವರು. ಎಲ್ಲ ಬಗೆಯಲ್ಲಿ ಕಲಾಗಂಗೋತ್ರಿಯ ಪ್ರಗತಿಗೆ ಕಾರಣಕರ್ತರಾದವರು. ಎಷ್ಟೋ ಪ್ರಸಂಗಗಳನ್ನು ಬರೆದವರು, ಕೆಲವನ್ನು ಕಲಾಗಂಗೋತ್ರಿ ಪ್ರಕಟಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಹಲವು ಪ್ರಸಂಗಗಳನ್ನು ಕಲಾಗಂಗೋತ್ರಿಗೆ ನಿರ್ದೇಶನ ಮಾಡಿದವರು. ಅವರನ್ನು ನಾವು ಇವತ್ತು ಸಂಸ್ಮರಣೆ ಮಾಡಬೇಕು ಅಂತ ಸಂಕಲ್ಪಿಸಿದ್ದೇವೆ. ಸಂಸ್ಮರಣಾ ಭಾಷಣವನ್ನು ರಾಜಾರಾಮ ಹೊಳ್ಳ ಕೈರಂಗಳ ಇವರು ನಡೆಸಿಕೊಡ್ಬೇಕು ಅಂತ ಕೇಳ್ತೀವಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಹಾಗೂ ಹಿರಿಯ ಕಲಾವಿದರು, ಭಾಗವತರು ಎಲ್ಲರೂ ನೆರೆದಂಥ ಈ ಸಭೆಯಲ್ಲಿ ದಿವಂಗತ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜ ಇವರ ಬಗ್ಗೆ 1-2 ಮಾತುಗಳನ್ನು ಸಂಸ್ಮರಣಾ ರೀತಿಯಲ್ಲಿ ಆಡಬೇಕು ಅಂತ ಬಯಸಿದ್ದೇನೆ. ಪೂಂಜರ ಬಗ್ಗೆ ಏನು ಹೇಳಿದರೂ, ಎಷ್ಟು ಹೇಳಿದರೂ ಅದು ಹೆಚ್ಚು ಅಂತ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಪೂಂಜರ ಬಗ್ಗೆ ಹೇಳುವುದಿದ್ದರೆ ಯಾವುದನ್ನು ಹೇಳೋಣ? ಯೋಚನೆ ಮಾಡಿದರೆ ಅದನ್ನು ಎಲ್ಲಿಂದ ಆರಂಭಿಸಬೇಕು ಅಂತ ಹೇಳುವುದೇ ದೊಡ್ಡ ಕಷ್ಟದ ವಿಷಯ. ಯಕ್ಷಗಾನದ ಯಾವುದೇ ಅಂಗಗಳನ್ನು ನಾವು ಬೇರೆ ಬೇರೆ ಬಿಡಿಬಿಡಿಯಾಗಿ ಅವಲೋಕಿಸಿದಾಗ ಅದರಲ್ಲಿ ವೇಷಗಾರಿಕೆ ಇರಬಹುದು, ಬಣ್ಣಗಾರಿಕೆ ಇರಬಹುದು, ಅಥವಾ ಹಿಮ್ಮೇಳದ ಬೇರೆ ಬೇರೆ ಪ್ರಕಾರಗಳಿರ್ಬೋದು, ಕುಣಿತ ಇರಬಹುದು. ಯಾವ ಅಂಗಗಳನ್ನು ಕೇಳಿಕೊಂಡರೂ ಪೂಂಜರಲ್ಲಿ ಕೇಳಿದರೆ ಅದಕ್ಕೊಂದು ಉತ್ತರ ಹೀಗೆ ಅಂತ ಸಿಗುತ್ತಿತ್ತು. ಅಂತಹ ಒಂದು ಯಕ್ಷಗಾನದ ಒಂದು ರೀತಿಯ ಮಾದರಿ, ನಮಗೆ ಒಂದು ಮಾಡೆಲ್ ಅಂತ ಹೇಳಿದರೆ ಪುರುಷೋತ್ತಮ ಪೂಂಜರ ಆಗಿದ್ದರು. ಆದರೆ ಅವರ ಒಂದು ನಿರ್ಗಮನ ಈ ಯಕ್ಷಗಾನದ ಪ್ರಪಂಚದಲ್ಲಿ ಒಂದು ರೀತಿಯ ನಿರ್ವಾತವನ್ನು ಸೃಷ್ಟಿಸಿಬಿಟ್ಟಿದೆ ಅಂತ ಹೇಳಬೇಕು. ಅಂದರೆ ಒಂದು ಮಾತಿದೆ, ಕಾಲಪುರುಷಂಗೆ ಗುಣವೂ ಇಲ್ಲ ಮಣವೂ ಇಲ್ಲ ಅಂತ. ಇಲ್ಲದಿದ್ದರೆ ಅಂಥ ಒಂದು ವಯಸ್ಸಾಗಿ ಅಥವಾ ತೀವ್ರ ಅಸೌಖ್ಯದಿಂದ ಬಳಲಿ ಕೊನೆಗೆ ಇನ್ನು ಯಾಕಪ್ಪ ನಾನು ಬದುಕಬೇಕು ಎನ್ನುವಂಥ ಸ್ಥಿತಿ ಅವರಿಗೆ ದೇವರ ದಯದಲ್ಲಿ ಬರಲೇ ಇಲ್ಲ. ಇನ್ನೂ ಅವರು ಬೇಕಿತ್ತು ನಮಗೆ ಎನ್ನುವಂಥ ಸಮಯದಲ್ಲೇ ನಮ್ಮನ್ನು ಅವರು ಅಗಲಿ ಹೋದರು. ಅದು ನಮಗೆಲ್ಲರಿಗೂ ಒಂದು ರೀತಿಯ ಆಘಾತವನ್ನೇ ತಂದಿದೆ ಅಂತ ಹೇಳ್ಬೋದು. ಹಾಗೆ ಒಂದು 3 ವರ್ಷದ ಹಿಂದೆ ಪೂಂಜರನ್ನು ನಾವು ಅಕಾಲಿಕವಾಗಿ ಅಗಲಬೇಕಾದಂಥ ಅನಿವಾರ್ಯ ಸ್ಥಿತಿ ನಮಗೆ ಬಂತು. ನಾವೆಲ್ಲ ಮನುಷ್ಯರು, ಅದಕ್ಕಿಂತ ಹೆಚ್ಚು ನಮ್ಮಿಂದ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬನ ವ್ಯಕ್ತಿತ್ವ ಏನು, ಅವನ ಹಿರಿಮೆ ಏನು ಎನ್ನುವುದನ್ನು ಅವನ ಮರಣದಲ್ಲಿ ಕಾಣಬೇಕಂತೆ. ಅದು ಸ್ಪಷ್ಟವಾಗಿ ಪೂಂಜರ ಕೊನೆಯ ದಿವಸಗಳಲ್ಲಿ ನಾವು ಕಂಡಿದ್ದೇವೆ. ಅವರಿಗೆ ಸಿಕ್ಕಿದಂತಹ ಪ್ರೋತ್ಸಾಹ, ಅವರಿಗೆ ಸಿಕ್ಕಿದಂತಹ ಸಹಾಯ ಇದು ಯಾವುದಕ್ಕೂ ಕಡಿಮೆ ಇಲ್ಲ. ಅಂತಹ ಪ್ರೀತಿ, ಎಲ್ಲ ವಿಶ್ವಾಸ ಅದನ್ನು ಅವರಿಗೆ ಈ ರಂಗ ಕೊಟ್ಟಿದೆ. ಆದರೆ ನಾವು ಅವರಿಗೆ ಏನು ಕೊಟ್ಟಿದ್ದೇವೆ ಎನ್ನುವುದಕ್ಕಿಂತಲೂ ಹೆಚ್ಚು
ಪೂಜ್ಯರು ನಮಗೇನು ಕೊಟ್ಟಿದ್ದಾರೆ ಅಥವಾ ಯಕ್ಷಗಾನಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಹೇಳುವುದು ಅದಕ್ಕಿಂತ ಹೆಚ್ಚು ಮೌಲ್ಯಯುತವಾದಂಥ ವಿಷಯ. ಪೂಜ್ಯರು ನಮಗೆ ಕೊಟ್ಟಂಥ ವಿಚಾರಗಳು ಒಂದೋ ಎರಡೋ ಅಲ್ಲ. ಅವರು ಹೇಗೆ, ಪೂಜ್ಯರ ವ್ಯಕ್ತಿತ್ವ ಏನು, ಅದನ್ನು ಅವರ ಒಂದೊಂದು ಗುಣವನ್ನು ವಿವರಿಸಿ ಹೇಳಬೇಕಾದ ಅಗತ್ಯವೇ ಇಲ್ಲ. ಅವರ ಒಂದು 4 ಪ್ರಸಂಗಗಳನ್ನು ಮನಸ್ಸಿಟ್ಟು ಓದಿದರೆ ಸಾಕು, ಸಂಪೂರ್ಣವಾಗಿ ಪೂಜ್ಯರು ಏನು ಅಂತ ಅರ್ಥ ಆಗುತ್ತದೆ. ಅವರ ಪ್ರಸಂಗಗಳಲ್ಲಿ ಬರುವಂಥ ಕೆಲವೊಂದು ಪಾತ್ರಗಳು, ಆ ಪಾತ್ರಗಳು ಹಾಸ್ಯ ಇರಬಹುದು ಅಥವಾ ಭಾವನಾತ್ಮಕವಾದ ಒಂದು ಪ್ರಸಂಗವನ್ನು ಪ್ರಸ್ತುತಪಡಿಸುವಂಥ ಪಾತ್ರ ಇರಬಹುದು. ಯಾವುದೇ ಇದ್ದರೂ ಕೂಡ ಅದರಲ್ಲಿ ಒಂದು ವಿಶಿಷ್ಟತೆಯನ್ನು ಪೂಜ್ಯರ ಪ್ರಸಂಗಗಳಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಉಂಟು. ಎಲ್ಲ ಬಿಟ್ಟು ಒಂದು ಪ್ರಸಂಗದ ಆರಂಭದಲ್ಲಿ ನಾಂದಿ ಪದ್ಯವನ್ನು ಹಿಂದಿನ ಕವಿಗಳೆಲ್ಲ ದೇವತಾ ಆರಾಧನೆಯ ಸ್ತುತಿಯೊಂದಿಗೆ ಮಾಡ್ತಾಯಿದ್ರು. ಆದರೆ ಪೂಜ್ಯರು ಅಂತಹ ಒಂದು ಕ್ರಮವನ್ನು ಸ್ವಲ್ಪ ಬಿಟ್ಟು ಇಡೀ ಪ್ರಸಂಗದ ಆಶಯ ಏನುಂಟೋ ಆ ಪ್ರಸಂಗದ ಆಶಯವನ್ನು ನಾಂದಿ ಪದ್ಯದಲ್ಲೇ ಹೇಳಿ ಮುಗಿಸಿದರು. ಇಂಥ ಒಂದು ವಿಶಿಷ್ಟ ಕ್ರಮಕ್ಕೆ ಪೂಜ್ಯರು ಮನಸ್ಸು ಮಾಡಿದ್ದು ಪ್ರಾಯಶಃ ಅಮೃತ ಸೋಮೇಶ್ವರರ ಪ್ರೇರಣೆಯಿಂದ. ಅಮೃತ ಸೋಮೇಶ್ವರರು ಕೂಡ ಅವರ ಪ್ರಸಂಗಗಳಲ್ಲಿ ಅದನ್ನೇ ಮಾಡಿದ್ದಾರೆ. ಅಂದರೆ ಅವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಥವಾ ದೇವತಾರಾಧನೆಯನ್ನು ಅವರು ವಿರೋಧಿಸಿದರು ಅಂತ ಅದರ ಅರ್ಥ ಅಲ್ಲ. ಒಂದು ಹೊಸ ಪರಂಪರೆಗೆ ನಾಂದಿಯನ್ನು ಹಾಡಿದರು. ಈಗ ಸಾಮಾನ್ಯವಾಗಿ ನಾವೇನು ಕಾಡ್ತೇವೆ ಅಂದರೆ ಪ್ರಸಂಗ ಯಾವುದೇ ಇರಲಿ, ನಾವು ಆರಂಭಿಸೋದು ಒಂದು ಎಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆ ಅಂತ ಅದನ್ನೇ ಆರಂಭಿಸೋದು. ಆದರೆ ನಿಜವಾಗಿಯೂ ಒಂದು ಪ್ರಸಂಗದ ಆರಂಭಕ್ಕೆ ಆ ಪ್ರಸಂಗ ಹೇಗೆ ಮುಂದುವರಿಯುತ್ತದೆ ಎನ್ನುವ ನಡೆಯನ್ನು ಕೊಡುವುದು ಅತ್ಯಂತ ಹೆಚ್ಚು ಸೂಕ್ತವಾಗ್ತದೆ. ಇಂತಹ ಸುಧಾರಣೆಗಳು ಇದನ್ನು ಪೂಜ್ಯರು ಪ್ರಾಯೋಗಿಕವಾಗಿ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇಂಥ ಅವರ ಪ್ರಸಂಗಗಳಲ್ಲಿ ಗಮನಿಸುತ್ತಾ ಹೋದಾಗ ಬೇರೆ 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 ರೀತಿಯ ಭಾವಗಳು, ಅದನ್ನು ಅವರು ವ್ಯಕ್ತಪಡಿಸುವಂತಹ ರೀತಿ, ಅದರಲ್ಲಿ ಕೊಡುವಂತಹ ಚಾಟೋಕ್ತಿಗಳು, ಕೊಡುವಂತಹ ಕೆಲವು ಉದಾಹರಣೆಗಳು, ಇದೆಲ್ಲ ಹಿಂದಿನ ಪ್ರಸಂಗಕರ್ತರಲ್ಲಿ ಕಾಣದೇ ಇದ್ದಂಥ ಎಷ್ಟೋ ವಿಷಯಗಳನ್ನು ಅವರು ಅವರ ಪ್ರಸಂಗಗಳಲ್ಲಿ ಕೊಟ್ಟಿದ್ದಾರೆ. ಸವ್ಯಸಾಚಿ ಅನ್ನುವಂಥ ಬಿರುದು ಬಂತು. ಸವ್ಯಸಾಚಿ ಅಂತ ಹೇಳಿದರೆ ಅರ್ಜುನನಿಗೆ ಆ ಬಿರುದಿತ್ತು. ಅಂದರೆ ಸವ್ಯಾಪಸವ್ಯವಾಗಿ ಬಾಣವನ್ನು ಪ್ರಯೋಗಿಸುವಂತಹ ಶಕ್ತಿ ಉಳ್ಳವನು ಅಂತ. ಆದರೆ ಪೂಜ್ಯರಿಗೆ ಯಾಕೆ ಬಂತು ಅಂಥ ಶಬ್ದ? ಅವರೇನು ಎಡಗೈಯಲ್ಲಿ ಬರೆಯುತ್ತಿರಲಿಲ್ಲಲ್ಲ, ಅಥವಾ ಅವರೇನು ಎಡದ ಕೈಯಲ್ಲಿ ಜಾಗಟೆ ಹಿಡಿದು ಹಾಡ್ತಿರಲಿಲ್ಲಲ್ಲ, ಯಾಕೆ ಬಂತು ಸವ್ಯಸಾಚಿ ಅನ್ನುವಂಥ ಬಿರುದು? ನನಗೊಂದು ಸಂಶಯ ಬಂತು. ಅದಕ್ಕಾಗಿ ಕೆಲವು ಪುಸ್ತಕಗಳನ್ನು ನೋಡಿದಾಗ ಸವ್ಯಸಾಚಿ ಅಂತ ಹೇಳಿದರೆ ಯಾವ ಕೆಲಸವನ್ನೂ ಮಾಡಬಲ್ಲವನು, ಒಂದು ಪ್ರಕಾರದಲ್ಲಿ ಯಾವ ವಿಭಾಗಗಳಿದ್ದರೂ ಅದೆಲ್ಲದಲ್ಲೂ ಉತ್ತರ ಕೊಡಬಲ್ಲವನು ಅಂತ ಒಂದು ಅರ್ಥ ಸಿಕ್ಕಿತು. ಪ್ರಾಯಶಃ ಹೀಗೆ ಇದು ಬಂತು ಅಂತ ನಾನು ಯೋಚನೆ ಮಾಡಿದೆ. ಪೂಜ್ಯರಿಗೆ ಅನ್ವರ್ಥವಾಗಿಯೇ ಸವ್ಯಸಾಚಿ ಅನ್ನುವ ಬಿರುದು ಬಂತು. ಹಾಗೆ ಅವರ ಪ್ರಸಂಗಗಳಲ್ಲಿ ನಾವು ಗುರುತಿಸಬೇಕಾದಂಥ ಇನ್ನೊಂದು ವಿಶೇಷ ಗುಣ ಅಂದರೆ ಎಲ್ಲೂ ಅವರು ಕಾವ್ಯಗಳನ್ನು ನೇರವಾಗಿ ಪ್ರಸಂಗಕ್ಕೆ ಬಟ್ಟಿ ಇಳಿಸಲಿಲ್ಲ. ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ಯಾವುದೂ ಇರಬಹುದು, ನೇರವಾಗಿ ಪ್ರಸಂಗವನ್ನೇ ಕಾವ್ಯವನ್ನೇ ಬಟ್ಟಿ ಇಳಿಸಲಿಲ್ಲ. ಈಗ ರಾಮಾಯಣದ ಕಥೆ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆದರೆ ಪೂಜ್ಯರ ಪ್ರಸಂಗಗಳಲ್ಲಿ ಅದಕ್ಕೊಂದು ಹೊಸತೇ ರೂಪ ಇದೆ. ಪ್ರಸಂಗಗಳಲ್ಲಿ ಅಥವಾ ಕಾವ್ಯಗಳಲ್ಲಿ ಯಾವುದು ಅಲಕ್ಷಿತವಾದಂಥ ಅಥವಾ ಒಂದು ಪೋಷಕ ಪಾತ್ರವಾಗಿ ಬರುವಂಥ ಒಂದು ಪಾತ್ರ, ಉದಾಹರಣೆಗೆ ರಾಮಾಯಣದಲ್ಲಿ ಬರುವಂಥ ಒಂದು ತಾಟಕೆ ಇರಬಹುದು, ಅಥವಾ ರಾಮಾಯಣದಲ್ಲಿ ಇನ್ನೊಂದು ಕೆಲವು ಇವನು ಕಬಂಧ ಇರಬಹುದು, ಶಬರಿ ಇರ್ಬೋದು. ಇದೆಲ್ಲ ಕಾವ್ಯವನ್ನು ನೋಡಿದಾಗ ಒಂದು ಪೋಷಕ ಪಾತ್ರವಾಗಿ ಬರುತ್ತದೆ ಹೊರತು ಅದರ ಮೂಲ ಏನು, ಅವರು ಯಾಕೆ ಹಾಗೆ, ಎಲ್ಲಿಯೂ ಸಿಕ್ಕುವುದಿಲ್ಲ ನಮಗೆ ಕತೆ. ಆದರೆ ಪೂಜ್ಯರಿಗೆ ಅವರ ಗುರುಗಳಾದಂಥ ಆನೆಗುಂಡಿ ಗಣಪತಿ ಭಟ್ಟರು ಒಂದು ಮಾತು ಹೇಳಿದರಂತೆ, ನೀನು ಯಾಕೆ ಪ್ರಸಂಗಕ್ಕೆ ಬೇರೆ ಬೇರೆ ಕಾಲ್ಪನಿಕ ಕಥೆಗಳನ್ನು ಯಾಕೆ ಹುಟ್ಟು ಹಾಕಿ ಬರೆಯುತ್ತಾ ಇದ್ದಿ, ಬೇಡ, ನಮ್ಮ ಕಾವ್ಯಗಳನ್ನೇ ನೀನು ಆಳವಾಗಿ ಅಭ್ಯಾಸ ಮಾಡಿದರೆ ಅದರಲ್ಲಿ ಹೆಕ್ಕಿ ತೆಗಿಲಿಕ್ಕೆ ಎಷ್ಟೋ ರತ್ನಗಳುಂಟು, ಅದನ್ನು ಹೆಕ್ಕಿ ತೆಗಿ ಅಂತ ಹೇಳಿದ್ರಂತೆ. ಅದನ್ನು ಶಿರಸಾವಹಿಸಿದ ಪೂಜ್ಯರು ಅವರು ಕೊಟ್ಟಂತಹ ಕಾಣಿಕೆ ಅದು ನಿಜವಾಗಿಯೂ ಯಕ್ಷಗಾನದ ಲೋಕಕ್ಕೆ ಅದೊಂದು ದೊಡ್ಡ ಕೊಡುಗೆಯಾಗಿ ಇವತ್ತು ಲಭ್ಯ ಇದೆ. ಆದರೆ ಏನು ಮಾಡೋದು, ಪೂಜ್ಯರು ನಮಗೆ ಬಟ್ಟಲಿನಲ್ಲಿ ಅನ್ನವನ್ನು ಪದಾರ್ಥವನ್ನು ಎಲ್ಲವನ್ನು ಹಾಕಿ ಕಲಸಿ ಇಟ್ಟು ನಮ್ಮ ಮುಂದೆ ಹಿಡಿದಿದ್ದಾರೆ, ನಾವು ಅದನ್ನು ತಿನ್ನಬೇಕು ಅಷ್ಟೇ. ಈಗ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ ಅದನ್ನು ಎತ್ತಿ ತಿನ್ನುವುದಕ್ಕೂ ನಮಗೆ ಆಗದಂಥ ಪರಿಸ್ಥಿತಿಗಳೇ ನಾವು ಮುಟ್ಟಿದ್ದೇವೆ. ಯಾಕಂದರೆ ಅವರು ಬರೆದದ್ದನ್ನು ಓದಿ ಅರ್ಥೈಸಿಕೊಂಡು ಅದನ್ನು ಹೇಳುವಂಥ ಒಂದು ಅಥವಾ ಅದನ್ನು ಅಭಿನಯಿಸುವಂತಹ ಒಂದು ಏನು ಮನೋಧರ್ಮ ಅಥವಾ ಅದಕ್ಕೆ ಬೇಕಾದಂಥ ಒಂದು ತ್ಯಾಗ ಅಥವಾ ಅದಕ್ಕೆ ಬೇಕಾದಂಥ ಒಂದು ಪರಿಶ್ರಮ ಅದು ತೀವ್ರವಾಗಿ ಕೊರತೆ ಕಾಣುತ್ತಾ ಉಂಟು. ಅವರ ಪ್ರಸಂಗಗಳಲ್ಲಿ ಬರುವಂತಹ ಕೆಲವೊಂದು ವಿಶೇಷವಾದ
ಸಂದರ್ಭಗಳು, ವಿದ್ಯೆಗಾಗಿ ತುಡಿತ, ವಿದ್ಯೆಯನ್ನು ಪಡಿಬೇಕು ಎನ್ನುವಂಥ ಆಸೆ, ಅದನ್ನೇ ಇವತ್ತು ನಾವು ಪ್ರಸಂಗವಾಗಿ ಆಡಿ ತೋರಿಸಲಿಕ್ಕಿದ್ದೇವೆ. ಕುಡಿಯನ್ನ ಕುಂಬೀರೆಲ್ಲ ಅಂತ ಏಕಲವ್ಯನ ಕಥೆ. ಏಕಲವ್ಯನ ಕಥೆಯೂ ಅಷ್ಟೇ, ಎಲ್ಲರಿಗೂ ಗೊತ್ತಿದ್ದಂಥ ಕಥೆ, ಆದರೆ ಅವರು ಅದನ್ನು ಹೆಣೆದಂಥ ರೀತಿಯೇ ಬೇರೆ. ಆದರೆ ಕಲಾಗಂಗೋತ್ರಿಗೂ ಪೂಂಜರಿಗೂ ಇರುವಂಥ ಒಂದು ಅವಿನಾಭಾವ ಸಂಬಂಧ ಏನು ಅಂತ ಹೇಳಿದರೆ, ಇದೇ ಕುಡಿಯನ್ನ ಕೊಂಬೀರೆಲ್ಲನ್ನು ಅವರು ಬರೆಯುವುದಕ್ಕೆ ಆರಂಭಿಸಿದ ಸಮಯ ಅದು. ಆ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ಏನೇನೋ ವಿಚಾರಗಳು ಬರ್ತಾ ಇತ್ತು. ಆದರೆ ಯಾವುದನ್ನು ನಾನು ಹೇಳಬೇಕು, ಯಾವುದನ್ನು ಪ್ರಸಂಗದಲ್ಲಿ ಅಳವಡಿಸಿಕೊಳ್ಬೇಕು, ಯಾವುದು ಬಿಡಬಹುದು, ಇಂಥ ವಿಚಾರಗಳನ್ನು ಅವರ ಮನಸ್ಸಿನಲ್ಲಿ ತುಂಬ ಚಿಂತನ ಮಂಥನಗಳನ್ನು ನಡೆಸಿ ಕಲಾಗಂಗೋತ್ರಿಗೆ ಬಂದು, ಅವರ ಸ್ನೇಹಿತರ ಕೂಟ ಇತ್ತು ನಮ್ಮಲ್ಲಿ. ಸದಾಶಿವ ಮಾಸ್ಟರ್ ಇದ್ದರು, ಈಗ ನಾವು ಕೆಲವರೆಲ್ಲ ಇದ್ದರು, ರಾಮಚಂದ್ರ ಉಚ್ಚಿಲ್ರಿದ್ದರು. ಇವರ ಹತ್ರ ಎಲ್ಲ ಇದನ್ನು ಇಂಚ ಮಲ್ತಂಡದಾನೆ, ಈ ಪಾತ್ರನ ಇಂಚ ಕೊಂಡೊಂಡದಾನೆ, ಈ ರೀತಿಯ ತುಂಬ ವಿಚಾರ ವಿನಿಮಯಗಳೆಲ್ಲ ಆಗಿ ಮಂಥನ ನಡೆದು ಕೊನೆಗೂ ಒಂದು ಪ್ರಸಂಗ ಸಿದ್ಧವಾಯಿತು ಕುಡಿಯನ್ನ ಕೊಂಬೀರೆಯಲ್ಲಿ. ಇದನ್ನು ಪ್ರಪ್ರಥಮವಾಗಿ ಕಲಾಗಂಗೋತ್ರಿಯೇ ಪ್ರದರ್ಶಿಸಿತು. ಅದಕ್ಕೆ ಸಂಪೂರ್ಣ ದಿಗ್ದರ್ಶನವು, ಕೊನೆಗೆ ಭಾಗವತಿಕೆಯನ್ನು ಪೂಂಜರೆ ಮಾಡಿದರು. ಅಂದರೆ ಒಂದು ಸಮರ್ಥವಾದಂಥ ಒಂದು ಕೃತಿ ಹೊರಗೆ ಬರಬೇಕಿದ್ದರೆ ಗಜಪ್ರಸವ, ಅದು ಅಷ್ಟು ಸುಲಭ ಇಲ್ಲ. ಅಂತಹ ಒಂದು ನಿರಂತರವಾದಂತಹ ಪ್ರಯತ್ನ ಪೂಂಜರ ಮನಸ್ಸಿನಲ್ಲಿಯೂ ಅವರ ಕೃತಿಯಲ್ಲಿಯೂ ನಡೆಯಿತು. ಪೂಂಜರಿಗೆ ಯಕ್ಷಗಾನವನ್ನು ಬಿಟ್ಟರೆ ಬೇರೆ ಒಂದು ದೊಡ್ಡ ಪ್ರಪಂಚ ಅಂತ ಇರಲಿಲ್ಲ. ಹಾಗೆಂತೇಳಿ ಅವರು ತಮ್ಮ ಕೌಟುಂಬಿಕವಾದ ಯಾವುದೇ ಕರ್ತವ್ಯಗಳಲ್ಲಿ ವಿಮುಖರಾಗಿದ್ದಾರೆ ಅಂತ ಅರ್ಥ ಅಲ್ಲ. ಅವರು ಏನು ಮಾಡಿದರೂ ಅದಕ್ಕೆ ಒಂದು ಹಿನ್ನೆಲೆ ಯಕ್ಷಗಾನ ಅಥವಾ ಈ ಕಾವ್ಯಗಳು. ಅವರಲ್ಲಿ ಹೀಗೆ ನಾವು ಲೋಕಾಭಿರಾಮವಾಗಿ ಮಾತನಾಡುವಾಗಲೂ ಅವರ ಹಾಸ್ಯಗಳು ಏನಿದ್ರೂ ಕೂಡ ಅದಕ್ಕೆ ಒಂದು ಈ ಕಾವ್ಯದ ಹಿನ್ನೆಲೆ ಉಂಟು. ಸುಮ್ಮನೆ ಯಾವುದನ್ನು ಹೇಳ್ತಿರಲಿಲ್ಲ ಅವರು. ಕೆಲವೊಮ್ಮೆ ಅವರು ಹಾಸ್ಯ ಮಾತನಾಡಿದರೋ ನೇರ ಮಾತನಾಡಿದರೋ ನಮಗೆ ಅರ್ಥ ಆಗುತ್ತಿರಲಿಲ್ಲ. ಆದರೆ ಅವರು ಹೇಳಿದ್ದನ್ನು ಮತ್ತೆ ಮನೆಯಲ್ಲಿ ಕುಳಿತುಕೊಂಡು ಅದನ್ನು ಆಲೋಚನೆ ಮಾಡಿದಾಗ, ಅವರು ಈ ರೀತಿ ಹೇಳಿದ್ರ ನಮಗೆ ಅಂತ ಆಗ ನಗು ಬರುವಂಥ ಪರಿಸ್ಥಿತಿ ಇತ್ತು. ಈಗಿನ ಹಾಸ್ಯಗಳನ್ನು ನೋಡಿದಾಗ ಅದನ್ನು ನೋಡಿದ ಕೂಡಲೇ ನಮಗೆ ಅದು ಹಾಸ್ಯವೋ ಅಲ್ಲ ವಿಡಂಬನೆಯೋ ನಮಗೆ ಅರ್ಥ ಆಗೋದಿಲ್ಲ. ಆದರೆ ಪೂಂಜರದ್ದು ಮಾತುಗಳೇ ಹಾಗಲ್ಲ. ಪ್ರಸಂಗದಲ್ಲಿ ಅವರು ಕೊಟ್ಟಂಥ ಕೆಲವು ಹಾಸ್ಯಗಳು ಹಾಗೇ ಇದೆ. ಒಬ್ಬ ಅಗಸ ತನಗೆ ಮದುವೆ ಆಗುವುದಕ್ಕೆ ಯಾರು ಹೆಣ್ಣು ಕೊಡುವುದಿಲ್ಲ ಅಂತ ಹೇಳುವುದಕ್ಕೂ ಸಹ ಒಂದು ಪದ್ಯವನ್ನು ರಚಿಸಿದ್ದಾರೆ. ಅದು ರಾಮಾಯಣದ ಪ್ರಸಂಗದಲ್ಲಿ. ಎಲ್ಲಿಂದ ಎಲ್ಲಿಗೆ ಸಂಬಂಧ. ಹಾಗೆ ಇನ್ನು ಭಾವನಾತ್ಮಕವಾಗಿ ಯೋಚಿಸಿದರೆ ಅಂತೂ ವಿಷಾದವನ್ನು ದಾಖಲಿಸುವುದರಲ್ಲಿ ಪೂಂಜರನ್ನು ಮೀರಿಸುವುದಕ್ಕೆ ಸದ್ಯ ಯಾವ ಕವಿಗಳಿಗೂ ಸಾಧ್ಯ ಇಲ್ಲ ಎನ್ನುವ ಮಟ್ಟಿಗೆ ವಿಷಾದವನ್ನು ಅವರು ದಾಖಲಿಸಿದ್ದಾರೆ. ಅವರ ಮಾನಿಷಾದ ಎನ್ನುವಂಥ ಅಭಿನವ ವಾಲ್ಮೀಕಿ ಎನ್ನುವಂಥ ಹೆಸರು ಅವರಿಗೆ ತಂದುಕೊಟ್ಟಂಥ ಮಾನಿಷಾದ ಪ್ರಸಂಗ ಇರ್ಬೋದು. ಅದರಲ್ಲಿ ಒಂದೊಂದು ವಿಭಾಗವನ್ನು ಕೂಡ ನಾವು ಬೇರೆ ಬೇರೆಯಾಗಿ ಅಭಿನಯಿಸಬಹುದು. ಇಡೀ ಪ್ರಸಂಗವನ್ನು ಮಾಡಿದರೆ ಒಂದು ರಾತ್ರಿ ಸಾಕಾಗಲಿಕ್ಕಿಲ್ಲ. ಅದಕ್ಕೆ ಸಾಮಾನ್ಯ 9 ಗಂಟೆಗೆ ಶುರುವಾದರೆ ಮರುದಿವಸ 9 ಗಂಟೆವರೆಗೂ ಆ ಪ್ರಸಂಗ ಹೋದಿತ್ತು. ಅಷ್ಟು ವಿಷಯಗಳಿದೆ ಅದರಲ್ಲಿ. ಹಾಗೆಂತೇಳಿ ಅದನ್ನು ಚಿಕ್ಕದು ಮಾಡಿ 4 ಗಂಟೆಯಲ್ಲಿ ಮುಗಿಸಬಹುದು. ಅಂದರೆ ಯಾವುದನ್ನು ಬೇಕೋ ಅದನ್ನು ತೆಕ್ಕೊಳ್ಳಬೇಕು. ಆ ರೀತಿಯ ತುಂಡು ಆಗಿದ ಬೇರೆ ಕಥೆಗಳನ್ನು ಸಂಯೋಜಿಸಿ ಮಾಡಿದಂತಹ ಪ್ರಸಂಗ. ಅದರಲ್ಲಿ ರಾಮಾಯಣದ ಕಥೆಯೂ ಬರ್ತದೆ. ಆದರೆ ರಾಮಾಯಣಕ್ಕಿಂತ ಮುಖ್ಯವಾಗಿ ರಾಮಾಯಣದ ಕಥೆಯನ್ನು ಬರೆಯುವುದಕ್ಕಿರುವ ಹಿನ್ನೆಲೆ ಏನು, ಅದನ್ನು ಬರೆದಂಥ ವಾಲ್ಮೀಕಿ ಏನು, ಯಾರು, ಅವನು ಯಾಕೆ ಹಾಗಾದ ಎನ್ನುವಂಥ ಈ ಕಥೆಗಳನ್ನು ಹೇಳುವಂಥ ರೀತಿ ಬಹಳ ಅನನ್ಯ. ಎಲ್ಲಿವರೆಗೆ ಅಂದರೆ ಒಂದು ಕಲ್ಪನೆ, ಪೂಂಜರ ಕಲ್ಪನೆ ವಿಶಿಷ್ಟವಾದ ಕಲ್ಪನೆ ಅಂತ ಯಾಕೆ ಹೇಳೋದಂದರೆ, ರಾಮನಿಗೆ ಅಪವಾದವನ್ನು ಹೇಳುವಂಥ ಒಬ್ಬ ಅಗಸ ಅವನ ಹಿನ್ನೆಲೆಯನ್ನು ಹುಡುಕಿ ಅದಕ್ಕೊಂದು ಕಥೆಯನ್ನು ಮಾಡಿದರು. ವಿಕ್ಷಿಪ್ತ ಎನ್ನುವಂಥ ಒಬ್ಬ ಬ್ರಾಹ್ಮಣ ಶಾಪ ಕೊಟ್ಟ, ಅವನಿಗೆ ದಕ್ಷ ಶಾಪ ಕೊಟ್ಟ, ಅವನ ಅಗಸನಾದ ಅಂತ ಒಂದು ಕಡೆಯಲ್ಲಿ ನಿಲ್ಲಿಸ್ತಾರೆ. ಇದೇ ಅಗಸ ಮುಂದೊಂದು ದಿನ ರಾಮನಿಗೆ ಅಪವಾದವನ್ನು ಹಾಕ್ತಾನೆ. ಅಪವಾದವನ್ನು ಹಾಕಿ ಅವನನ್ನು ಊರಿನ ಜನರೆಲ್ಲ ನಾಯಿಗೆ ಕಲ್ಲು ಹೊಡೆದ ರೀತಿಯಲ್ಲಿ ಅವನನ್ನು ಹೊಡೆದು ಅಟ್ಟುತ್ತಾ ಇದ್ದಾರೆ. ಅಂತಹ ಸಮಯದಲ್ಲಿ ಅದೇ ಅಗಸ ಬಂದು ವಾಲ್ಮೀಕಿಯಲ್ಲಿ, ನಾನು ಮಾಡಿದ್ದು ತಪ್ಪಾಯಿತು, ಏನೋ ತಪ್ಪಿನಿಂದ ಹೇಳಿಬಿಟ್ಟೆ, ಆದರೆ ಈಗ ನನಗೆ ಸೀತಾದೇವಿಯನ್ನು ಕಂಡೋ ರಾಮನನ್ನು ಕಂಡೋ ನನಗೆ ನನ್ನ ತಪ್ಪಾಯಿತು ಅಂತ ಹೇಳಬೇಕು, ಅವರು ಎಲ್ಲಿ ಸಿಗ್ತಾರೆ? ಆಗ ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಮಹಾರಾಯ, ನಿನ್ನ ಹಾಗೆ ನಾನು ಕೂಡ, ನೀನು ಕುಂಟ ನಾನು ಕುರುಡ, ಇಬ್ಬರಿಗೂ ಒಂದೇ ಗತಿಯಾಗಿದೆ. ರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತ ನಾನು ಚಿತ್ರಿಸಿದೆ, ಮಂಗಲಾತ್ಮಕನವನು. ಆದರೆ ಅವನ ಬದುಕನ್ನು ನಾನು ಆಲೋಚನೆ ಮಾಡ್ತಾ ಹೋದಾಗೆ ರಾಮಾಯಣದಲ್ಲಿ ನಾನು ಒಂದು ಪಾತ್ರವಾಗಿ ಹೋದೆ. ಆದರೆ ಏನು ಮಾಡೋಣ, ರಾಮನ ಬದುಕಿನಲ್ಲಿ ಕೊನೆಯವರೆಗೂ ವಿಷಾದಗಳೇ ಆಗಿ ಹೋಯಿತು. ಆದಿ ಮಧ್ಯ ಅಂತ ಮಿಲನ ಸೂತ್ರವ ಕಾಣೆ ಅಂತ ಬರೀತಾರೆ ಅವರು.
ಮಿಲನ ಇಲ್ಲ. ಎಲ್ಲಿ ಹೋದರೂ ವಿಷಾದಗಳೇ, ವಿಯೋಗಗಳೇ ಕಾಣ್ತಾ ಉಂಟು. ಏನು ಮಾಡೋದು? ಹಾಗಾದರೆ ನಾನು ಬರೆದಂಥ ಕಾವ್ಯ ವ್ಯರ್ಥವಾಗಿ ಹೋಯಿತೋ ಅಂತ ಹೇಳುವ ಚಿಂತನೆ, ಇದು ನಿಜವಾಗಿಯೂ ವಾಲ್ಮೀಕಿಯ ಚಿಂತನೆಯೋ ಪೂಂಜರ ಚಿಂತನೆಯೋ ಚಿಂತಿಸಬೇಕಾದ ವಿಷಯ. ಇದು ನನಗೆ ಅನಿಸಿದ ಹಾಗೆ ವಾಲ್ಮೀಕಿ ಚಿಂತಿಸಿದ ಅಂತ ನಾನು ಹೇಳುವುದಿಲ್ಲ, ಇದು ಪೂಂಜರು ಚಿಂತಿಸಿದ್ದು ಅಂತಲೇ ಹೇಳಬೇಕು. ಯಾಕಂದರೆ ಇಂಥ ಒಂದು ಘಟನೆ ನಮಗೆ ಕಾವ್ಯದಲ್ಲಿ ಹುಡುಕಿದರೆ ಪ್ರಾಯಶಃ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಇದು ಪೂಂಜರ ಕಲ್ಪನೆ, ಅದ್ಭುತವಾದಂಥ ಕಲ್ಪನೆ. ಕೊನೆಗೆ ನಾನು ಹೀಗೆ ಮಾಡಿದನಲ್ಲ, ಕಾವ್ಯವನ್ನು ಬರೆದನಲ್ಲ, ಬರೆದ ನಂತರ ಇನ್ನೇನು, ನಾನು ಮರ್ಯಾದಾ ಪುರುಷೋತ್ತಮ ಅವನಿಗೆ ಒಳ್ಳೆಯವನು ಅಂತ ಚಿತ್ರಿಸಿದರೆ ಹೀಗಾಗಿ ಹೋಯ್ತಲ್ಲ. ಹಾಗಾದರೆ ನಾಳಿನ ಜನಾಂಗ ಏನು ಆಲೋಚನೆ ಮಾಡಿತ್ತು? ಮರ್ಯಾದಾ ಪುರುಷೋತ್ತಮನಾದರೆ ಗರ್ಭಿಣಿ ಹೆಂಡತಿಯನ್ನು ಕಾಡಿಗೆ ಬಿಡಬೇಕಾ? ತಮ್ಮನನ್ನು ಮಾಡದ ತಪ್ಪಿಗೋಸ್ಕರ ಶಿಕ್ಷೆ ಕೊಡಬೇಕಾ? ಈ ರೀತಿಯ ಭಾವಗಳೆಲ್ಲ ಬಂದು ವಾಲ್ಮೀಕಿ ಬಹಳ ದುಃಖಿತನಾಗುತ್ತಾನೆ. ಹಾಗಾದರೆ ಈ ಕತೆಗೆ ಒಂದು ಮಂಗಲಾಂತ್ಯ ಹೇಗೆ ಮಾಡುವುದು? ಅದಕ್ಕೆ ಪೂಂಜರೇ ಕಂಡುಕೊಂಡಂಥ ಒಂದು ಸನ್ನಿವೇಶ, ಬ್ರಹ್ಮನನ್ನು ಸೃಷ್ಟಿಸಿ ಬ್ರಹ್ಮ ಇವನಿಗೆ ಸತ್ಯದರ್ಶನವನ್ನು ಮಾಡ್ತಾನೆ. ಇವ ಕಣ ಶ್ರೀರಾಮ, ನೋಡು. ಯಾರು ಶ್ರೀರಾಮ ಅಂತ ಹೇಳಿದರೆ ನೋಡು, ಇವನು ಮಹಾವಿಷ್ಣು, ಸೀತೆಯ ಮಳೆ ಲಕ್ಷ್ಮಿ, ಆದಿಶೇಷನೇ ಲಕ್ಷ್ಮಣ, ಇವರೆಲ್ಲರೂ ಸೇರಿ ಭೂಮಿಗೆ ಬಂದು ನಟಿಸಿದ ನಟನೆ ಇದು. ಈ ನಟನೆಗೆ ಅಳತಿಯಲ್ಲ ಹುಚ್ಚಪ್ಪ ಅಂತ ಹೇಳ್ತಾರೆ. ಇಂತಹ ಒಂದು ಅದ್ಭುತ ಕಲ್ಪನೆ ಪೂಂಜರ ಕಲ್ಪನೆಯಿಂದ ಹೊರಗೆ ಬಂತು ಅಂದರೆ ಅವರು ನಮಗೆ ಕೊಟ್ಟದ್ದೇನು? ಇದನ್ನು ಯೋಚನೆ ಮಾಡಬೇಕು, ಸಂಸ್ಮರಣೆ ಮಾಡಬೇಕಾದದ್ದು ಅದು. ಅವರು ಇಂಥ ವರ್ಷ ಹುಟ್ಟಿದರು, ಇಂಥ ವರ್ಷ ಈ ರೀತಿಯಲ್ಲಿ ತಿರುಗಿಕೊಂಡ್ರು, ಇಂಥ ಮೇಳಗಳಲ್ಲಿ ತಿರುಗಾಟ ಮಾಡಿದರು, ಎಲ್ಲವೂ ಸತ್ಯವೇ, ಮಾಡಬೇಕಾದದ್ದೇ, ಮಾಡೋದು ಬೇಡ ಅಂತ ಹೇಳೋದಲ್ಲ. ಆದರೆ ನಿಜವಾಗಿ ಅವರು ಕೊಟ್ಟಂಥ ಕೊಡುಗೆಯನ್ನು ಸ್ಮರಿಸುವುದು ಒಬ್ಬ ಕಲಾವಿದನಿಗೆ ಅಥವಾ ಒಂದು ಕವಿಗೆ ನಾವು ನ್ಯಾಯವಾಗಿ ನೀಡುವಂಥ ಚಿರಸ್ಮರಣೆ, ಅಥವಾ ಅದನ್ನು ನಾವು ಗಮನಿಸಿದ್ದೇವೆ ಎನ್ನುವುದೇ ಅವರ ದಿವ್ಯಾತ್ಮಕ್ಕೆ ಸಲ್ಲುವಂತಹ ನಿಜವಾದ ಸ್ಮರಣೆ ಅಂತ ನಾನು ಭಾವಿಸ್ತೇನೆ. ಒಂದು ಪ್ರಸಂಗ ಅಲ್ಲ, ರಾಮಾಯಣದ ಒಂದು ಪ್ರಸಂಗ ಬಿಟ್ಟರೆ ಇಂಥ ಹಲವು ಪ್ರಯೋಗಗಳನ್ನು ಪೂಂಜರು ಮಾಡಿದರು. ಒಂದು ರಾಮಾಯಣದಲ್ಲಿ ಹೀಗೆ ಹೇಳಿದರು, ವಾಲ್ಮೀಕಿಯನ್ನು ಆಧರಿಸಿ ಹೇಳಿದರು. ಇನ್ನೊಂದು ಪ್ರಕರಣದಲ್ಲಿ ತಾಟಕೆಯನ್ನು ಆಧರಿಸಿ ಲೋಕಾಭಿರಾಮ ಅಂತ ಒಂದು ಪ್ರಸಂಗವನ್ನು ಮಾಡಿದರು. ಅದು ರಾಮಾಯಣವೇ. ಅಲ್ಲಿ ತಾಟಕಿ ಯಾಕೆ ಹೀಗೆ, ತಾಟಕಿ ಯಾರು ಹಿಂದಿನಿಂದ, ಅವನು ಯಾಕೆ ಹಾಗೆ, ಈ ರೀತಿಯ ಕಥೆ ಮುಂದುವರಿಯಿತು. ಕೊನೆಗೆ ಶಬರಿ ಅವಳ ಕಥೆಯನ್ನು ತಗೊಂಡ್ರು. ಶಬರಿಯ ಹಿಂದಿನ ಜನ್ಮ, ಕಬಂಧ ಯಾರು, ಶಬರಿಗೂ ಕಬಂಧನಿಗೂ ಏನು ಸಂಬಂಧ, ವಾಲಿಯ ಕಥೆ ಏನು, ಜಟಾಯು ಯಾರು, ಗುಹ ಯಾರು, ಗುಹನಿಗೂ ರಾಮನಿಗಿರುವ ಸಂಬಂಧ ಏನು, ಜಟಾಯುವಿಗೂ ರಾಮನಿಗಿರುವ ಸಂಬಂಧ ಏನು? ನಾವು ತಿಳ್ಕೊಂಡ ಹಾಗೆ ಏನು ಕಥೆಯಲ್ಲಿ ಜಟಾಯುವನ್ನು ರಾವಣನ ಸೀತೆಯನ್ನು ಕದ್ದುಕೊಂಡು ಹೋಗುವಾಗ ಹೋಗಿ ಯುದ್ಧ ಮಾಡಿದ, ಕೊನೆಗೆ ಸತ್ತ ಅಂತ, ಅಷ್ಟೇ ಅಲ್ಲ. ಆ ಕಥೆಯನ್ನು ಓದಿದಾಗ ನಿಜವಾದ ಅವರ ಪ್ರಸಂಗಗಳನ್ನು ಓದಿದರೆ ಅದರ ನಿಜವಾದ ಹೂರಣ ಏನು ಅಂತ ಅರ್ಥ ಆಗ್ತದೆ. ಆ ಕಥೆಯಲ್ಲಿ ಅಷ್ಟೇ, ಕೊನೆಗೆ ರಾಮಾಯಣವೇ ಯಾವುದು ರಾವಣ ವಧೆ ಇದೆಲ್ಲ ಬರ್ತದೆ. ಆದರೆ ಮುಖ್ಯ ಅವರ ದೃಷ್ಟಿ ಇರುವುದು ರಾಮಾಯಣದ ಕಥೆ ಎಲ್ಲರಿಗೂ ಗೊತ್ತಿದೆ, ಅದನ್ನು ಹೇಳುವುದಲ್ಲ, ಅದರ ಒಳಗೆ ಇರುವಂಥ ಪಾತ್ರಗಳನ್ನು ಹೊರತರುವುದು. ಹಾಗೆಯೇ ಮಹಾಭಾರತದಲ್ಲಿ ಕೂಡ ಅಷ್ಟೇ. ಮಹಾಭಾರತದಲ್ಲಿ ಕೆಲವು ನಿರ್ಲಕ್ಷಿತ ಪಾತ್ರಗಳು, ಪೋಷಕ ಪಾತ್ರಗಳು. ನಿಜವಾಗಿ ದ್ರೋಣ ಈ ಕೃಷ್ಣನಿಗೋ ಅಥವಾ ಅರ್ಜುನನಿಗೋ ಧರ್ಮರಾಯನಿಗೋ ಕೌರವನಿಗೋ ಹೋಲಿಸಿದರೆ ದ್ರೋಣ ಅಂಥ ಪ್ರಮುಖ ಪಾತ್ರ ಅಲ್ಲ. ಆದರೆ ದ್ರೋಣನನ್ನೇ ಆಧರಿಸಿ ಒಂದು ಕಥೆಯನ್ನು ಮಾಡಿದರು ಅವರು. ದ್ರೋಣನ ಸಂಪೂರ್ಣ ಚರಿತ್ರೆ, ಅದರಲ್ಲಿ ಕವಿಯ ಸ್ವಾತಂತ್ರ್ಯವನ್ನು ಉಪಯೋಗಿಸಿ ಬೇಕಾದಷ್ಟು ಬದಲಾವಣೆಗಳನ್ನು ಮಾಡಿ, ಬದುಕಬೇಕಾದವರನ್ನು ಬದುಕಿಸಿ, ಸಾಯಬೇಕಾದವರನ್ನು ಕೊಂದು, ಇಂಥ ಕೆಲವು ಪ್ರಯೋಗಗಳನ್ನು ಮಾಡಿದರು ಅವರು. ಅಲ್ಲಿ ದ್ರೋಣನ ಮಡದಿ ಕೃಪಿ, ಅವಳ ಕಥೆಯಲ್ಲೂ ಮುಂದೆ ಬರುವುದಿಲ್ಲ. ಇಲ್ಲಿ ಒಮ್ಮೆ ಅಶ್ವತ್ಥಾಮನಿಗೆ ಒಂದು ಹಾಲು ಕೊಡಬೇಕು, ದನ ತಂದು ಕೊಡಿ ಅಂತ ಹೇಳುವ ಒಂದು ಪ್ರಕರಣ ಬಿಟ್ಟರೆ ಮತ್ತೆ ಎಲ್ಲಿಯೂ ಕೃಪಿಯ ಪ್ರಕರಣ ಹೆಚ್ಚು ಬರುವುದಿಲ್ಲ. ಆದರೆ ಪೂಂಜರು ಏನು ಮಾಡಿದ್ದಾರೆ ಅಂದರೆ, ಇವಳ ಪಾತ್ರ ಮುಂದೆ ಇನ್ನು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಅಂಥ ಒಂದು ವಿಶೇಷ ಪಾತ್ರ ಅಲ್ಲ, ಇನ್ನು ಯಾಕೆ ಇವಳು ಬದುಕಿರಬೇಕು ಅಂತ ಅವರು ಕಾಡಿನಿಂದ ಹಸ್ತಿನಾವತಿಗೆ ಬರುವಂಥ ಸಂದರ್ಭದಲ್ಲಿ ಕೃಪಿ ಹೊಟ್ಟೆಗಿಲ್ಲದೆ, ಆಹಾರ ಇಲ್ಲದೆ ಕಾಡಿನಲ್ಲಿ ಸತ್ತು ಹೋದಳು. ಇದು ಪೂಂಜರ ಕಲ್ಪನೆ. ಇದಕ್ಕೊಬ್ಬರು ಕೇಳಿದರು, ಇದು ಎಲ್ಲಿ ಕಥೆಯಲ್ಲಿ ಇಲ್ಲಲ್ಲ, ಇದು ಯಾಕೆ? ನಾನು ಪೂಂಜರಲ್ಲಿ ಕೇಳಿದೆ, ಅದು ಯಾಕೆ ನೀವು ಹಾಗೆ ಅವಳನ್ನು ಕೊಂದ್ರಿ, ಪಾಪ ಬದುಕಿರ್ತಿದ್ಲಲ್ಲ ಅವಳು ಅಂತ. ಅಲ್ಲ, ಅವಳು ಬದುಕಿ ಏನಾಗಬೇಕು, ಇನ್ನು ಮಾಡಬೇಕಾದ್ದನ್ನೆಲ್ಲ ಮಾಡಿ ಆಯ್ತಲ್ಲ. ಆದರೆ ನಾನು ಯಾಕೆ ಕೊಂದೆ ಅವಳನ್ನು ಅಂತ ಕೇಳಿದರೆ, ಇಲ್ಲಿ ಅಸಹಾಯಕನಾದಂತಹ ದ್ರೋಣ ತನ್ನ ಮಡದಿಯನ್ನೂ ಕಳೆದುಕೊಂಡು ಇದ್ದ ಒಬ್ಬ ಮಗನನ್ನು ಮಾತ್ರ ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಎಂಥ ಪಾಡುಪಡ್ತಾನೆ ಕಾಡಿನಲ್ಲಿ. ಅವನ ದುಃಖದ ತೀವ್ರತೆಯನ್ನು, ಅಸಹಾಯಕತೆಯನ್ನು ಬಿಂಬಿಸಲಿಕ್ಕೋಸ್ಕರ ದ್ರೋಣನನ್ನು ಪಾತ್ರವನ್ನು ಉಜ್ವಲಗೊಳಿಸುವುದಕ್ಕೋಸ್ಕರ ಈ ಪಾತ್ರವನ್ನು ಕೊಂದೆ. ಇಂಥ ಕಲ್ಪನೆಗಳು ಯಾರಿಗೆ ಬರ್ತದೆ ಸ್ವಾಮಿ? ಪ್ರಸಂಗ ಬರೀಬೋದು,
ಇಂಥ ಚಿಂತನೆಗಳು, ಇದು ಅಪೂರ್ವವಾದಂಥ ಚಿಂತನೆಗಳು ಕೆಲವು. ಇನ್ನು ಕೆಲವು ಪ್ರಸಂಗಗಳಲ್ಲಿ ನಾವು ಅವರನ್ನು ಕಾಣ್ತೇವೆ. ಅವರು ಒಂದು ರೀತಿಯಲ್ಲಿ ಈ ಕಲ್ಪನೆಗಳು, ಕಂದಾಚಾರಗಳು, ಮೇಲು ಕೀಳು ತರತಮ, ಈ ಕುಡಿಯನ ಕೊಂಬಿರಲ್ಲಿ ಇವತ್ತು ನಾವು ಪ್ರದರ್ಶಿಸುವ ಪ್ರಸಂಗವೂ ಅದುವೇ. ತಾರತಮ್ಯ, ಬಡವ, ಬಲ್ಲಿದ, ನಾನು ಬ್ರಾಹ್ಮಣ, ನೀನು ಕಾಡಿನ ಬೇಡ, ನಿನಗೆ ಇಲ್ಲ, ಈ ರೀತಿಯ ಈ ತಾರತಮ್ಯ ಭಾವಗಳು, ಇದನ್ನೆಲ್ಲ ವಿರೋಧಿಸುವಂತಹ ಒಂದು ಛಾತಿಯುಳ್ಳಂತಹ ಒಂದು ಅದ್ಭುತ ಕಲಾವಿದವರು. ಒಂದು ಕಡೆಯಲ್ಲಿ ಅದೇ ಮಾನುಷಾದ ಪ್ರಸಂಗದಲ್ಲೇ ಬರ್ತದೆ ಅದು, ಉರಿಗೆ ರಚೆ ತುಪ್ಪವದು ಸೊರಕೆ ಸಲ್ಲುವುದೆಂತು ಅಂತ. ಇಲ್ಲಿ ನಾವು ಹೋಮಕ್ಕೆ ತುಪ್ಪ ಹಾಕಿದರೆ ದೇವತೆಗಳಿಗೆ ಸಿಗ್ತದೆ ಅಂತ ನೋಡಿದವರು ಯಾರು? ಎಂಥ ಪ್ರಶ್ನೆಗಳು ಕೆಲವೆಲ್ಲ. ಮರುಹುಟ್ಟು ಪಡೆಯುವ ಆತ್ಮಕ್ಕೆ ಒಂದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹೇಗೆ ಇವತ್ತು ಹುಟ್ಟಿದ ಸತ್ತ ಜೀವ ಅವನ ಪಾಪಕರ್ಮಕ್ಕೋ ಪುಣ್ಯಕರ್ಮಕ್ಕೋ ಅನುಸಾರವಾಗಿ ಇನ್ನೊಂದು ದೇಹವನ್ನು ಹೊಕ್ಕು ಅಲ್ಲಿ ಪುನಃ ಮರುಹುಟ್ಟನ್ನು ಪಡೆಯುತ್ತಾನೆ ಅಂತ ನಾವು ನಂಬಿದರೆ, ಈ ಬ್ರಾಹ್ಮಣರು ಶ್ರಾದ್ದ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಯಾಕೆ ಕೊಡಬೇಕು? ಇಂಥ ಕೆಲವು ಪ್ರಶ್ನೆಗಳು, ಅದಕ್ಕೆ ಬರುವಂತಹ ಉತ್ತರಗಳು, ಇಂಥದ್ದನ್ನೆಲ್ಲ ವಿಚಾರ ಮಾಡ್ತಾ ಹೋದಾಗ ನಿಜವಾಗಿಯೂ ಪೂಂಜರ ಕಲ್ಪನೆ ಏನು, ಅವರು ಎಂಥ ಕವಿಗಳವರು, ಎಂಥ ಸಾಧಕರವರು ಎನ್ನುವುದು ಮನದಟ್ಟಾಗ್ತದೆ. ಆದರೆ ಇನ್ನೂ ಬೇಕಿತ್ತು ಎನ್ನುವಾಗಲೇ ಯಾವುದೇ ವಿಷಯ ಮುಗಿದ್ರೆ ಚಂದ. ಹಾಗೆ ಆಯಿತು ಪೂಂಜರ ಬದುಕು ಕೂಡ. ಅವರು ನಾವು ಎಣಿಸಿದ್ದಕ್ಕಿಂತ ಬೇಗನೆ ತಮ್ಮ ಕಲಾಯಾತ್ರೆಯನ್ನು, ಜೀವನಯಾತ್ರೆಯನ್ನು ಮುಗಿಸಿ ನಮ್ಮನ್ನು ಅಗಲಿದರು. ಆದರೆ ಅವರ ದೇಹ ಅಗಲಿರಬಹುದು ಅಷ್ಟೇ ಹೊರತು ಅವರ ನೆನಪು ಅಥವಾ ಅವರು ಮಾಡಿದಂತಹ ಕೆಲಸಗಳು, ಅವರು ಕೊಟ್ಟಂತಹ ಕೊಡುಗೆ, ಅವರು ಈ ಸಂಸ್ಥೆಗಾಗಿ ದುಡಿದಂತಹ ದುಡಿಮೆ, ಇದು ಶಾಶ್ವತವಾಗಿ ನಮ್ಮೊಂದಿಗೆ ಇರುತ್ತದೆ. ನಿಮ್ಮನ್ನು ನಾವು ಸದಾ ಸರ್ವದಾ ನೆನಪಿಸಿಕೊಳ್ಳುತ್ತಾ ಈ ನಿಮ್ಮ ಸಂಸ್ಮರಣೆಯನ್ನು ಮಾಡ್ತಾ ಇರುತ್ತೇವೆ. ಪ್ರಸಂಗಗಳ ಮೂಲಕ ಇರಬಹುದು, ಪ್ರದರ್ಶನದ ಮೂಲಕ ಇರಬಹುದು, ಯಾವುದೇ ರೀತಿಯಲ್ಲಿ ಕೂಡ ಪ್ರತಿಯೊಂದು ಪ್ರಸಂಗದ ಪದ್ಯಗಳನ್ನು ಹಾಡುವಾಗಲೂ ಪೂಂಜರು ನೆನಪಾಗ್ತಾರೆ. ಅದು ನೆನಪಾಗದೇ ಇದ್ದರೆ ಅವನು ಹಾಡಿದ್ದು ಹಾಡಲ್ಲ ಅಂತ ಅರ್ಥ. ಅಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ನಿಮ್ಮ ನೆನಪನ್ನು ಸದಾ ನಾವು ನೆನಪಿಸಿಕೊಳ್ಳುತ್ತೇವೆ. ನಿಮಗೆ ಆಭಾರಿಗಳಾಗಿದ್ದೇವೆ. ಇನ್ನು ಯಾವ ಶಬ್ದ ಹೇಳಿದರೂ ಇದಕ್ಕೆ ಕಡಿಮೆ. ನಮಸ್ಕಾರ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪುರುಷೋತ್ತಮ ಪೂಂಜರ ನೆನಪಿನಲ್ಲಿ ಅವರು ಇರುವಾಗಲೂ ಕೂಡ ಅವರ ಎಲ್ಲ ಚಟುವಟಿಕೆಗಳಿಗೆ ಬೆಂಬಲವಾಗಿ ನಿಂತವರು. ಅವರಿಲ್ಲದಾಗ ಅವರಿಗೆ ಅವರ ನೆನಪಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹೆಚ್ಚು ಕಡಿಮೆ ತಿಂಗಳಿಗೊಂದರಂತೆ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ನಾವು ಇವತ್ತು ಒಂದು ಕ್ಷಣ ಶೋಭಾ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಒಂದು ಫಲಕವನ್ನು ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಲ್ಲಿ ಇನ್ನೋರ್ವರಾದ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ್ ಅವರು ಯಕ್ಷಗಾನ ಕೇಂದ್ರ ಟ್ರಸ್ಟ್ ಸೋಮೇಶ್ವರ ಉಚ್ಚಿಲ ಸರಣಿ ಕಾರ್ಯಕ್ರಮ 10 ಪೂರ್ವ ಅಧ್ಯಕ್ಷರಾಗಿ ನನ್ನನ್ನು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವುದಕ್ಕೆ ನಾನು ಅವರಿಗೆ, ಈ ಸಂಸ್ಥೆಗೆ, ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರ ಟ್ರಸ್ಟ್ಗೆ ಸಂಸ್ಥೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಪುರುಷೋತ್ತಮ ಪೂಂಜ ಅವರ ಮಾತಿಗೆ, ರಾಜಾರಾಮ್ ಹೊಳ್ಳ ಅವರ ಮಾತಿಗೆ ಪೂರಕವಾಗಿ ಒಂದೆರಡು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಪುರುಷೋತ್ತಮ ಪೂಂಜ ಮತ್ತು ನಾನು ಹೈಸ್ಕೂಲ್ನಲ್ಲಿ, ಇದೇ ಆನಂದಾಶ್ರಮ ಹೈಸ್ಕೂಲ್ನಲ್ಲಿ 8ನೇ 9ನೇ 10ನೇ ಕ್ಲಾಸಿನಲ್ಲಿ ನಾವು ಒಟ್ಟಿಗೆ ಜೊತೆಯಾಗಿ ಕಲಿತವರು. 8ನೇ 9ನೇ 10ನೇ ಕ್ಲಾಸ್ನಲ್ಲಿ. ಆ ಸಂದರ್ಭದಲ್ಲಿ ಚಿಕ್ಕದಿರುವಾಗ ಅವರು ತುಂಬ ಪ್ರತಿಭಾನ್ವಿತ ಸ್ಟೂಡೆಂಟ್ ಆಗಿದ್ದರು. ಅವರು ಎಲ್ಲಿವರೆಗೆ ಪ್ರತಿಭಾವಂತರ ಅಂದರೆ ಎಲ್ಲ
ಸಬ್ಜೆಕ್ಟ್ನಲ್ಲಿ ಕೂಡ ಎಲ್ಲ ವಿಷಯದಲ್ಲಿ ಕೂಡ ಅಷ್ಟು ಪ್ರವೀಣತೆಯನ್ನು ಹೊಂದಿದ್ದರು ಪುರುಷೋತ್ತಮ ಪೂಂಜಾ ಅವರು. ಒಂದು ಘಟನಾವಳಿಯನ್ನು ನಾನು ನೆನಪಿಸ್ತೇನೆ. ಒಂದು ದಿವಸ ಇಡೀ ದಿವಸ ಅವರು ಗೇಮ್ಸಲ್ಲಿ ತಲ್ಲೀನರಾಗಿ ರಾತ್ರಿ ಇಡೀ ಯಕ್ಷಗಾನ ಆಟ ನೋಡಿ ಮರುದಿನ ಲೆಕ್ಕ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕವನ್ನು ಗಳಿಸಿದ ಪ್ರತಿಭಾವಂತ ಪುರುಷೋತ್ತಮ ಪೂಂಜಾ. ಅದು ನನಗೆ ಈಗಲೂ ನೆನಪಿಗೆ ಬರ್ತದೆ. ಇಡೀ ದಿವಸ ಯಕ್ಷಗಾನ ಆಟ ನೋಡಿ ಮರುದಿವಸ ಲೆಕ್ಕದಲ್ಲಿ 100ಕ್ಕೆ 100 ತೆಗೆದು ಅಂಥ ಒಂದು ಕಲಾ ಪ್ರತಿಭಾವಂತ ಸ್ಟೂಡೆಂಟ್ ಆಗಿದ್ದರು ಅವರು. ಅದೇ ವಿಷಯದ ಹಿಂದಿಯಲ್ಲಿ ಕೂಡ ಅವರು ಅಷ್ಟೇ ಪ್ರತಿಭಾನ್ವಿತ ವ್ಯಕ್ತಿ ಆಗ್ತಿದ್ದರು. ಅದೇ ರೀತಿ ಕನ್ನಡ, ಇಂಗ್ಲೀಷು ಕೂಡ ಎಲ್ಲ ಭಾಷೆಗಳಲ್ಲಿ ಅವರು ನಿರರ್ಗಳತೆಯನ್ನು ಹೊಂದಿದ್ದರು. ಹಾಗೆ ಅವರನ್ನು ಅವರೊಟ್ಟಿಗೆ ಇದ್ದರೂ ಕೂಡ ನನಗೆ ವಿಶೇಷವಾಗಿ ಕಾಣುತ್ತಿತ್ತು. ಕೆಲವು ವಿಷಯದಲ್ಲಿ ನನಗೆ ಕೂಡ ಅವರು ಮಾರ್ಗದರ್ಶನವನ್ನು ಕೊಡ್ತಾಯಿದ್ದರು. ಆಮೇಲೆ ಅವರು ಹೈಸ್ಕೂಲು ಲೆವೆಲ್ ಆದ ಮೇಲೆ ನಾವು ಕಾಲೇಜಿಗೆ ಒಂದೇ ಕಾಲೇಜಿನಲ್ಲಿ ಹೋಗಿದ್ದೆವು, ಸರ್ಕಾರಿ ಕಾಲೇಜು ಮಂಗಳೂರು. ಅವರು ಸೈನ್ಸ್ ಸಬ್ಜೆಕ್ಟ್, ನಂದು ಆರ್ಟ್ಸ್ ಸಬ್ಜೆಕ್ಟ್. ಹಾಗೆ ಆ 3 ವರ್ಷ ಅವರು ಬೇರೆ ಬೇರೆ ಸಬ್ಜೆಕ್ಟಲ್ಲಿ, ನಾವು ಕೂಡ ಬೇರೆ ಬೇರೆ ಸಬ್ಜೆಕ್ಟಲ್ಲಿ, ಮತ್ತು ಅವರು ವೃತ್ತಿ ನಿರತರಾಗಿ ಬೇರೆ ಬೇರೆ ಪ್ರದೇಶಕ್ಕೆಲ್ಲ ಹೋದರು. ಮುಂದೆ ನಾನು ನನ್ನ ರೀತಿಯಲ್ಲಿ ಹೋದೆ. ಆಮೇಲೆ ಅವರು ತುಂಬ ಹೆಸರುವಾಸಿಯಾದರು. ಈ ಯಕ್ಷಗಾನ ಆಟದಲ್ಲಿ, ಯಕ್ಷಗಾನ ನಾಟಕದಲ್ಲಿ ಹೆಸರಾಂತ ಪ್ರಸಂಗಗಳನ್ನು ಬರೆದು ಹೆಸರಾಂತ ವ್ಯಕ್ತಿಯಾಗಿ ಪ್ರಸಿದ್ಧಿಯನ್ನು ಪಡೆದರು. ನನಗೆ ಅವರು ಕಾಂಟ್ಯಾಕ್ಟ್ ಇರ್ತಿರಲಿಲ್ಲ. ಅವರ ಹೆಸರನ್ನು ನಾನು ಪದೇ ಪದೇ ಕೇಳ್ತಾ ಇದ್ದೆ, ಓದುತ್ತಿದ್ದೆ. ಅಂಥ ಒಂದು ಪ್ರಸಿದ್ಧಿಯನ್ನು ಪಡೆದ ಪುರುಷೋತ್ತಮ ಪೂಂಜಾರವರು ಆಮೇಲೆ ಅವರು ಕಟೀಲಲ್ಲಿ ಪ್ರಸಿದ್ಧ ಭಾಗವತಿಗೆಯನ್ನು ನೀಡ್ತಿದ್ರು. ಕೊನೆಯವರೆಗೂ ಕೂಡ ಭಾಗವತಿಗೆ ಮಾಡ್ತಿದ್ದರು. ಹೆಸರಾಂತ ಪ್ರಸಂಗಗಳನ್ನು ಬರೆದು ಹೆಸರಾಂತ ಲೇಖಕರಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದರು. ಅಂಥ ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ಅವರಿಗೆ ಪೂರಕವಾಗಿ ಸಂಸ್ಮರಣೆ ಮಾಡಲಿಕ್ಕೆ ನನಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಸಂಸ್ಥೆಯಲ್ಲಿ ಅದೊಂದು ವಿಷಯ. ಇನ್ನೊಂದು ವಿಷಯ, ನಮ್ಮ ಸಂಸ್ಥೆಯಲ್ಲಿ ಸುಮಾರು 34 ವರ್ಷದಿಂದ ನಾವು ಯಕ್ಷಗಾನ ತಾಳಮದ್ದಳೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಸುಮಾರು 34 ವರ್ಷದಿಂದ. ಒಂದು ಸರ್ತಿ ನಾವು 7-8 ವರ್ಷ ಆಯಿತು ಇದು ಯಕ್ಷಗಾನ ತಾಳಮದ್ದಳೆ ಸಾಪ್ತಾಹಿಕ ಮಾಡಿದ್ದೆವು. ಆಮೇಲೆ ನಾವು ಈಗ ಕೂಡ ಆದ ಆಸಕ್ತಿಯನ್ನು ಉಂಟು. ಈ ಮಳೆಗಾಲದ ಸಮಯದಲ್ಲಿ ಯಕ್ಷಗಾನ ಸಾಪ್ತಾಹಿಕ ತಾಳಮದ್ದಳೆ ಮಾಡಬೇಕಂತೇಳಿ. ಅದೇ ನಮ್ಮ ಹರಿಶ್ಚಂದ್ರ ಮಾಡೋರು ಅವರು ಹೇಳ್ತಾರೆ, ನಿಮ್ಮದು ಬಿಲ್ಲವ ಸಂಘ ಅಲ್ಲ ಮರ್ರೆ, ನಿಮ್ಮದರಲ್ಲಿ ಮಾಡೋದು ಸರಿಯಾಗುವುದಿಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಬಿಲ್ಲವ ಸಂಘ ಸಂಸ್ಥೆ ಆದರೂ ನಾವು ನಡೆಸುವುದು ಎಲ್ಲ ಸಾರ್ವಜನಿಕ ಎಲ್ಲ ಉಪಕಾರ ಆಗುವ ಹಾಗೆ ಸಾರ್ವಜನಿಕರಿಗೆ ಸೇವೆಯನ್ನು ನೀಡಲಿಕ್ಕೋಸ್ಕರ ನಮ್ಮ ಸಂಸ್ಥೆ ಇರೋದು. ನಮ್ಮ ಸಂಸ್ಥೆ ಜಾತಿ ಸಂಸ್ಥೆ ಆದರೂ ಸಾರ್ವಜನಿಕ ಸೇವಾ ಸಂಸ್ಥೆಯಾಗಿ ನಡೆಸ್ತಾಕೊಂಡು ಬರ್ತಾ ಇದೆ. ಹಾಗೆ ಇನ್ನೂ ಕೂಡ ನಾವು ಈ ಮಳೆಗಾಲದ ಟೈಮಲ್ಲಿ ಸಾಪ್ತಾಹಿಕ ಯಕ್ಷಗಾನ ತಾಳಮದ್ದಳೆ ಮಾಡೋದಾದರೂ ನಾವು ಸಮಿತಿ ಸಭೆಯಲ್ಲಿ ಒಂದು ಕನ್ವಿನ್ಸ್ ಮಾಡಿ ನಾವು ಅದನ್ನು ಜಾರಿ ಮಾಡಬಹುದು. ಈಗ ಕೂಡ ನಾವು ಆಸಕ್ತರಾಗಿದ್ದೇವೆ. ಅಂದರೆ ನಮ್ಮ ಸಂಸ್ಥೆಯಲ್ಲಿ ಕೂಡ ಮೊದಲಿಂದಲೂ ನಾವು ಇದಕ್ಕೆ ಯಕ್ಷಗಾನ ತಾಳಮದ್ದಳೆ ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊಡ್ತಿದ್ದೇವೆ, ಈಗಲೂ ಕೊಡ್ತಿದ್ದೇವೆ. ನಮ್ಮಲ್ಲಿ ತರಬೇತಿಯನ್ನು ನಾಟ್ಯ ಕೂಡ ತರಬೇತಿ ಕೂಡ ನಡೆಸಿಕೊಂಡು ಬರ್ತಿದ್ದೆವು. ಮತ್ತು ನಾಟ್ಯ ಕಲಾವಿದರಿಗೆ ಸಾಕಷ್ಟು ವಿದ್ಯಾರ್ಥಿ ಸಿಗೋದ್ರಿಂದ ಅವರು ನಿಲ್ಲಿಸಿದರು. ಆ ರೀತಿಯಲ್ಲಿ ನಾವು ಪ್ರೋತ್ಸಾಹ ಕೊಡ್ತಾಯಿದ್ದೆವು. ಇನ್ನು ಮುಂದೆ ಕೂಡ ನಾವು ಈ ರೀತಿ ಪ್ರೋತ್ಸಾಹ, ಯಾರಾದರೂ ತರಬೇತಿ ಇದು ಯಕ್ಷಗಾನ ಸಾಪ್ತಾಹಿಕ
ತಾಳಮದ್ದಲೆ ನಡೆಸುವುದಾದರೆ ನಾವು ಈಗಲೂ ಕೂಡ ಎಲ್ಲರ ಸಹಕಾರದಿಂದ, ಎಲ್ಲರ ಪ್ರೋತ್ಸಾಹದಿಂದ ಈಗಲೂ ಕೂಡ ತಯಾರಾಗಿದ್ದೆ ಎಂದು ಹೇಳಲು ಇಚ್ಛಿಸ್ತೇನೆ. ನನಗೆ ಇಷ್ಟೊಂದು ಮಾತಾಡಲು ಅವಕಾಶ ಮಾಡಿಕೊಟ್ಟ ಕಲಾಗಂಗೋತ್ರಿ ಯಕ್ಷಗಾನ ಕೇಂದ್ರ ಅವರಿಗೆ ಧನ್ಯವಾದವನ್ನು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಕಲಾಗಂಗೋತ್ರಿಯಲ್ಲಿ ನಾಟ್ಯದ ಕಮ್ಮಟ ನಡೆಯಿತು. ಈ ಕಮ್ಮಟವನ್ನು ನಡೆಸಿಕೊಟ್ಟವರು ಸುರೇಶ್ ರಾವ್ ಕೋಟೆಕಾರು, ನಮ್ಮ ಸಂಸ್ಥೆಯ ಸ್ಥಾಪಕ ಸದಸ್ಯರಲ್ಲಿ ಓರ್ವರು. ಇದೀಗ ಬಹಳ ವರ್ಷಗಳಿಂದ ಅವರು ಬೆಂಗಳೂರಲ್ಲಿ ನೆಲೆಸಿದ್ದರೂ ಕೂಡ ಬಹಳ ಉತ್ಸಾಹದಿಂದ ಈ ಕಮ್ಮಟ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಕಲಾಗಂಗೋತ್ರಿಯ ವತಿಯಿಂದ ಗೌರವಾರ್ಪಣೆ ಸ್ಮರಣಿಕೆ ನೀಡುವುದರ ಮೂಲಕ ದಯವಿಟ್ಟು ಅಧ್ಯಕ್ಷರು ನಡೆಸಿಕೊಡ್ಬೇಕು ಅಂತ ಕೇಳ್ತೇನೆ. ಇಂದಿನ ಕಲಾಗಂಗೋತ್ರಿಯ ಸುವರ್ಣ ಮಹೋತ್ಸವದ ಸರಣಿ ಕಾರ್ಯಕ್ರಮ, ಇದು 10ನೇ ಕಾರ್ಯಕ್ರಮ. ಇದರ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ರವೀಂದ್ರ ಶೆಟ್ಟಿ ಇವರೇ, ಹಾಗೆ ಮುಖ್ಯ ಅತಿಥಿಗಳಾಗಿ ಬಂದಂಥ ಈ ಬ್ರಹ್ಮಶ್ರೀ ಗುರುನಾರಾಯಣ ಮಂದಿರದ ಅಧ್ಯಕ್ಷರಾಗಿಯೂ ಗೌರವಾಧ್ಯಕ್ಷರಾಗಿ ಇರುವಂತಹ ವೇಣುಗೋಪಾಲ್ ಅವರೇ, ಗೋಪಾಲಕೃಷ್ಣ ಸೋಮೇಶ್ವರ ಅವರೇ, ಮತ್ತು ಇಂದಿನ ಗೌರವ ಸ್ವೀಕರಿಸಿದ್ದಂತಹ ಕಟೀಲ್ ರಮಾನಂದರಾಯರೇ, ರವಿ ಅಲೆವರಾಯರೇ, ಸಂಘದ ಸರ್ವ ಸದಸ್ಯರೇ ಮತ್ತು ನೆರೆದಂಥ ಸಭಿಕರೇ, ನಾನು ಹೆಚ್ಚೇನು ಹೇಳುವುದಿಲ್ಲ. ಈಗಷ್ಟೇ 2 ದಿನಗಳಿಂದ ನಡೆದಂಥ ಯಕ್ಷಗಾನ ನಾಟ್ಯ ಸಮನ್ವಯ ಕಮ್ಮಟ ಇದರ ಬಗ್ಗೆ 1-2 ಮಾತು ಹೇಳ್ತಾ ಇದ್ದೇನೆ ಅಷ್ಟೇ. ಇದು ಮಾಡುವುದಕ್ಕೆ ನನಗೆ ಪ್ರೇರಣೆ ಏನು ಬಂತು ಅಂದರೆ, ಇತ್ತೀಚೆಗೆ ನಾನು ಬ್ಯಾಂಗ್ಳೂರಿನಲ್ಲೇ ನೆಲೆಸಿರೋದ್ರಿಂದ ಯಕ್ಷಗಾನವನ್ನು ನೇರವಾಗಿ ನೋಡುವ ಅನುಭವಿಸುವಂತಹ ಅವಕಾಶ ಕಡಿಮೆ. ಏನಿದ್ರೂ ನಮಗೆ ಆ ಯೂಟ್ಯೂಬ್ಗಳಲ್ಲಿ ಯಕ್ಷಗಾನ ಅಂತ ಹಾಕಿದರೆ ಈಗ ಸಾವಿರಾರು ಯಕ್ಷಗಾನಗಳೆಲ್ಲ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅದರ ಒಟ್ಟಿಗೆ ನಾವು ಏನು ಬೇಕು ಅದನ್ನು ಹೀಗೆ ನೋಡ್ತಾ ಇದ್ದು. ಯಾಕೋ ಯಕ್ಷಗಾನವನ್ನು ನಾನು ನೋಡಿದಾಗೆಲ್ಲ ಯಕ್ಷಗಾನ ಬೆಳೀತಾ ಇದೆ, ಹೌದು. ಯಕ್ಷಗಾನದ ಭಾಗವತಿಗಳಲ್ಲಿ ಬಹಳಷ್ಟು ವೈವಿಧ್ಯತೆ ಇದೆ, ಯಕ್ಷಗಾನದ ಹಿಮ್ಮೇಳದಲ್ಲೂ ಬಹಳಷ್ಟು ವೈವಿಧ್ಯತೆ ಇದೆ. ಅದರ ಜೊತೆಯಲ್ಲಿ ಯಾಕೋ ನಾಟ್ಯದಲ್ಲಿರುವಂಥ ವೈವಿಧ್ಯತೆ ಬೆಳೆದರೂ ಕೂಡ ಸಮನ್ವಯದ ಕೊರತೆ ಆಗ್ತಾ ಇದೆ ಅಂತ ನನಗನಿಸಿತು. ಇದು ನನ್ನ ಒಂದು ಕಾರಣ. ಆದರೆ ಇನ್ನೊಂದು, ಕಲಾಗಂಗೋತ್ರಿಯಲ್ಲಿ ನಾವು ಬಹಳಷ್ಟು ಮಂದಿ ವಿದ್ಯಾರ್ಥಿಗಳನ್ನು ಪ್ರಾರಂಭಿಸಿದ್ದೇವೆ. ಬಹಳಷ್ಟು ಮಂದಿ ನಮ್ಮಲ್ಲಿ ಕಲಿಯೋದಕ್ಕೆ ಆರಂಭ ಮಾಡಿದ್ದಾರೆ. ನಾನು ಕಲಿತಿದ್ದು ಕೃಷ್ಣ ಮಾಸ್ಟರ್ ಉಪ್ಪಳ ಇವರಿಂದ. ಆದರೆ ಅವರ ನಂತರ ಇಲ್ಲಿಯ ಯಕ್ಷಗಾನ ನಾಟ್ಯವನ್ನು ಮುಂದುವರಿಸಿಕೊಂಡು ಬಂದದ್ದು ನಾನೊಂದು ರೀತಿಯ ನನ್ನದೇ ಆದಂಥ ಒಂದು ಕ್ರಮವನ್ನು ಹೇಳಿಕೊಟ್ಟಿದ್ದೆ. ಇದಕ್ಕೆ ಶ್ರೀ ಪುರುಷೋತ್ತಮ ಪೂಜ್ಯರಾಗಲಿ, ಆನೆಗುಂಡಿ ಗಣಪತಿ ಭಟ್ರಾಗಲಿ ಮತ್ತು ಕೆಲವರು ಅವರದಾದಂತಹ ಒಂದು ಸಹಾಯವನ್ನು ಕೊಡ್ತಾ, ಅವರದಾದ ಸಲಹೆಗಳನ್ನು ಕೊಡ್ತಾ ಅದನ್ನು ಬೇರೆ ರೀತಿಯ ಒಂದು ವ್ಯಾಯಾಮದಲ್ಲಿ ನಾವು ಮುಂದುವರಿಸಿಕೊಂಡು ಹೋಗಿದ್ದು. ಆದರೆ ಈಗ ಆ ಎಲ್ಲ ಕಲಿತಂಥ ವಿದ್ಯಾರ್ಥಿಗಳು ಗುರುಗಳಾಗಿದ್ದಾರೆ, ಯಕ್ಷ ಗುರುಗಳಾಗಿದ್ದಾರೆ. ಅವರು ಕಲಿಸಿದಂಥ ಆ ನಾಟ್ಯದ ಆ ಕ್ಲಾಸುಗಳನ್ನು, ಅಂದರೆ ತರಗತಿಗಳನ್ನು ಅಥವಾ ಆ ವಿದ್ಯಾರ್ಥಿಗಳನ್ನು ನೇರವಾಗಿ ನೋಡುವಂಥ ಅವಕಾಶ ನನಗೆ ಇಲ್ಲದೇ ಇದ್ದರೂ ಕೂಡ ಆ ಯಕ್ಷಗಾನಗಳನ್ನು ನೋಡುವಂತಹ ಭಾಗ್ಯ ನನಗೆ ಯೂಟ್ಯೂಬಿಂದಾಗಿ ಲಭ್ಯವಾಯಿತು. ಆವಾಗ ನನಗನಿಸಿದ್ದಷ್ಟೇ, ಯಾವಾಗ ನಮ್ಮ ಮೂಲ ಪ್ರತಿಯಿಂದ ನಾವು ಕಾಪಿ ಮಾಡ್ತಾ ಬಂದ ಹಾಗೆ ಕೆಲವೊಮ್ಮೆ ಹಾಗೇ ಇರಲಿಕ್ಕೆ ಸಾಧ್ಯ ಇಲ್ಲ, ಅದು ಬದಲಾಗ್ತಾ ಹೋಗ್ತದೆ. ಹಾಗಿದ್ದರೆ ನಮ್ಮ ನಾಟ್ಯ ಮೂಲವಾಗಿ ನನ್ನಿಂದ ಕಲಿಸಲ್ಪಟ್ಟಲು ಅವರೆಲ್ಲ ಕಲಿಯಲ್ಪಟ್ಟರೂ ಕೂಡ ಕಲಾಗಂಗೋತ್ರಿಯ ಒಂದು ಛಾಯೆ ಸ್ವಲ್ಪ ಬದಲಾಗ್ತಾ ಇದೆ. ಯಾಕೆ ನಾವು ಇದೆಲ್ಲವನ್ನೂ ಸೇರಿಸಿಕೊಂಡು ಇದು ಕಲಾಗಂಗೋತ್ರಿಯ ಯಕ್ಷಗಾನ ಕ್ರಮ ಅಂತ ಮಾಡಬಾರ್ದು ಅಂತ ಅನ್ನಿಸಿತು. ಇದು ನಾಟ್ಯದ ಬಗ್ಗೆ ಹೇಳೋದು. ಇನ್ನೊಂದು ಸಮನ್ವಯ, ಇದು ಶಬ್ದ ಬಹುಶಃ ಸದಾಶಿವ ಮಹರ್ಷಿ ಇದನ್ನೆಲ್ಲ ಕೇಳಿದ ಮೇಲೆ ಅವರೇ ಸೂಚಿಸಿದ್ದು.
ಇದು ಸಮನ್ವಯ ಅನ್ನೋದು ಕೇವಲ ಯಕ್ಷಗಾನ ನಾಟ್ಯದ ಸಮನ್ವಯ ಅಥವಾ ಯಕ್ಷಗಾನ ಗುರುಗಳ ಸಮನ್ವಯ ಅಥವಾ ಯಕ್ಷಗಾನದಲ್ಲಿರುವಂಥ ಕಲಾವಿದರ ಸಮನ್ವಯ ಅಷ್ಟೇ ಅಲ್ಲ. ಯಕ್ಷಗಾನ ಈಗ ಎಷ್ಟು ಬೆಳೆದಿದೆ ಅಂದರೆ, ಯಕ್ಷಗಾನಕ್ಕೆ ಬರುವಂತಹ ಭಾಗವತರುಗಳು ಮೊದಲಾಗಿ ಸಂಗೀತಾಭ್ಯಾಸವನ್ನು ಮಾಡಿಕೊಂಡೇ ಬರ್ತಾರೆ. ಸಂಗೀತದಲ್ಲಿ ಸಾಕಷ್ಟು ಪರಿಣತಿಯನ್ನೇ ಹೊಡೆದುಕೊಂಡು ಬರ್ತಾರೆ. ಅಂದರೆ ಕರ್ನಾಟಕ ಸಂಗೀತವೋ ಉತ್ತರಾದಿಯೋ ದಕ್ಷಿಣಾದಿಯೋ ಅದರಲ್ಲಿ ಪೂರ್ಣ ಪರಿಣತಿಯನ್ನು ಪಡೆದ ಮೇಲೆ ಯಕ್ಷಗಾನಕ್ಕೆ ಬರುವಂಥ ಭಾಗವತರುಗಳಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಬರುವಂಥ ಶಿಷ್ಯಂದರು ಕೂಡ ಭರತನಾಟ್ಯವೋ ಕೂಚುಪುಡಿಯೋ ಈ ರೀತಿಯ ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಕಷ್ಟು ಪಾಂಡಿತ್ಯವನ್ನು ಪಡೆದು ಅಥವಾ ಅದರ ಒಟ್ಟಿಗೆ ಅದನ್ನು ಕಲಿತಾ ಇದ್ದಾಗ ಇದನ್ನು ಕಲಿಯುತ್ತಾ ಕೂಡ ಬರ್ತಾರೆ. ಇನ್ನು ನಾಟಕದಲ್ಲಿ ಸಾಕಷ್ಟು ಪಳಗಿಕೊಂಡವರು ಕೂಡ ಈಗ ಯಕ್ಷಗಾನವನ್ನು ಬಳಸಿಕೊಂಡು ನಾಟಕವನ್ನು ಬೆಳೆಸುವಂಥ ಒಂದು ಹವ್ಯಾಸವನ್ನು ಉಳಿಸಿಕೊಂಡಿದ್ದಾರೆ. ಇದೆಲ್ಲ ಕಾಣುವಾಗ ನನಗನ್ನಿಸಿದ್ದು, ಯಕ್ಷಗಾನವು ನಾವು ಅದಕ್ಕೆ ಸರಿಯಾಗಿ ಸ್ವಲ್ಪ ನಮ್ಮ ನಾಟ್ಯವನ್ನು ನಾವು ಬೇರೆ ರೀತಿಯಲ್ಲಿ, ಅಂದರೆ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ನಾವು ಹೇಳ್ತಾ ಹೋದರೆ ಬಹುಶಃ ಸಮನ್ವಯತೆಯನ್ನು ಸಾಧಿಸಿದಾಗೆ ಆಗ್ತದೆ. ಇದನ್ನು ನಾನು ಸದಾಶಿವ ಮಾಸ್ಟ್ರಲ್ಲಿ ಒಂದು ದಿನ ವಿಮರ್ಶೆ ಮಾಡಿದಾಗ, ಉದಾಹರಣೆಗೆ ನಮ್ಮಲ್ಲಿಯೂ ತಾಳಗಳಿದ್ದಾವೆ, ಬೇರೆ ಈಗ ಸಂಗೀತದಲ್ಲೂ ಬೇರೆ ಬೇರೆ ತಾಳಗಳಿದ್ದಾವೆ. ನಮ್ಮ ತಾಳಕ್ಕೂ ಅವರ ತಾಳಕ್ಕೂ ಏನು ವ್ಯತ್ಯಾಸ, ಏನು ಸಾಮೀಪ್ಯ ಇದೆ, ಏನು ವ್ಯತ್ಯಾಸ ಇದೆ, ಇದನ್ನು ನಾವು ಹೇಳುವಾಗ ನಾವು ಕುಣಿದು ತೋರಿಸ್ಬೋದು, ತಾಳ ಹಾಕಿ ತೋರಿಸ್ಬೋದು. ಅದಕ್ಕಿಂತ ಹೆಚ್ಚಾಗಿ ಅವರು ಹೇಳುವಂತಹ ನಡೆಗಿಂದಗಳಿಂದ ಲಯದಿಂದ ನೋಡಿ ನಮ್ಮ ತಾಳ ಹೀಗೆ, ಅದರ ಇದು ಹೇಗೆ. ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ನಾವು ಇದನ್ನೆಲ್ಲ ಹೇಳುವಾಗ ತಾಳದ ಮದ್ದಳೆಗಾರರು ಯಾವ ರೀತಿ ನುಡಿಸ್ತಾರೆ ಅದನ್ನು ಹೇಳ್ತೇವೆ. ಅದು ನಮ್ಮವರಿಗೆ ಅರ್ಥ ಆಗ್ಬೋದು, ಬೇರೆಯವರಿಗೂ ಅರ್ಥ ಆಗುವ ಹಾಗೆ ನಾವು ಯಾಕೆ ಇದನ್ನು ಹೇಳಬಾರ್ದು. ಈ ಕಾರಣಕ್ಕಾಗಿ ನಾನು ಯಕ್ಷಗಾನ ನಾಟ್ಯದ ಕೆಲವು ತಾಳಗಳ ನಡೆ ಯಾವ ರೀತಿ ಇರ್ತದೆ, ಇದು ಯಕ್ಷಗಾನಕ್ಕಲ್ಲದೆ ಭರತನಾಟ್ಯಕ್ಕೂ ಅಥವಾ ಹಾಡುವ ಉಳಿದ ಕಲಾವಿದರಿಗೂ ಸಂಗೀತಗಾರರಿಗೂ ಅರ್ಥ ಆಗುವ ಹಾಗೆ ನಾವು ಹೇಗೆ ಹೇಳಬಹುದು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾವು ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ಹೇಳೋದು ಕಷ್ಟ ಆಗ್ತದೆ. ಆದ್ದರಿಂದ ಕೇವಲ ನಾವು ಗುರುಗಳನ್ನು ಆರಿಸಿಕೊಂಡು ನಮ್ಮಲ್ಲಿಂದ ಇದ್ದವರಿಗೆ ಅವರಿಗೆ, ಯಾಕಂದರೆ ಇನ್ನು ಮುಂದೆ ಯಕ್ಷಗಾನವನ್ನು ಉಳಿಸಬೇಕು ಬೆಳೆಸಬೇಕಾಗಿದ್ದು ನಮ್ಮ ಗುರುಗಳೇ, ಆದ್ದರಿಂದ ಅವರಿಗೆ ನಾವು ಹೇಳ್ತಾ ಬಂದು, ಇನ್ನು ಕೆಲವು ಅದರ ಜೊತೆಯಲ್ಲಿ ತಾಳಗಳ ಬಿಡ್ತಿಗಳಂದರೆ ತಾಳ ನಾವು ಹಾಡುವುದು ನಿಲ್ಲಿಸಿದಾಗ ಕುಣಿಯುವಂಥದ್ದಕ್ಕೆ ಬಿಡ್ತಿಗೆ ಅಂತೀವಿ. ಹಾಗೆ ಭಾಗವತರು ಸುಮ್ಮನೆ ಇದ್ದು ಬರೇ ತಾಳ ಹಾಕ್ದಾಗ ಮಾಡುವಂಥ ಹುಡಿನಾಟ್ಯಗಳು, ಇದನ್ನೆಲ್ಲ ಇತ್ತೀಚಿನ ಯಕ್ಷಗಾನ ನೋಡುವಾಗ ನಮಗೆ ಸ್ವಲ್ಪ ಏನೋ ಬದಲಾಗಿದೆ, ಯಾಕೋ ಏನೋ ಕೊರತೆ ಇದೆ. ಯಕ್ಷಗಾನದ ಭಾಗವತಿಕೆ ಬೆಳೆದಷ್ಟು ಯಕ್ಷಗಾನದ ಹಿಮ್ಮೇಳದವರು ಅವರಲ್ಲಿರುವಂಥ ಪಾಂಡಿತ್ಯ ಬೆಳೆದಷ್ಟು ನಮ್ಮ ಕಲಾವಿದರು ಬೆಳೀತಾ ಇಲ್ವೋ ಅಥವಾ ಏನೋ ಕೊರತೆ ಕಾಣ್ತಾ ಇದೆ ಅಂತ ನಮಗನಿಸಿತು. ಆದ ಕಾರಣದಲ್ಲಿ ಇದರಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ನಾವು ಮಾಡಬಹುದು ಅನ್ನುವಂತಹ ಸೂಚನೆಯನ್ನು ನಾವು ನನ್ನಿಂದ ಆರಂಭಿಸಿ ಉಳಿದ ಯಕ್ಷ ಗುರುಗಳ ಒಡನೆ ಸಮಾಲೋಚನೆಯಿಂದ ಈ ರೀತಿ ಮಾಡಬಹುದು, ಈ ರೀತಿ ಮಾಡಿದರೆ ಉತ್ತಮ ಅನ್ನೋದನ್ನು ನಾವು ಒಂದು ರೀತಿ ರೆಕಾರ್ಡ್ ಮಾಡುವಂಥ ಪ್ರಯತ್ನವನ್ನು ಈ 2 ದಿನದಲ್ಲಿ ಮಾಡಿದ್ದೇವೆ. ಅದೇ ರೀತಿ ಬಹಳಷ್ಟು ಕಲಾವಿದರಿಗೂ ನೋಡಲಿಕ್ಕೆ ಸಿಗೋದಿಲ್ಲ, ಯಕ್ಷಗಾನ ಅಭಿಮಾನಿಗಳಿಗೂ ಯಕ್ಷಗಾನ ಪ್ರೇಕ್ಷಕರಿಗೂ ನೋಡಲಿಕ್ಕೆ ಸಿಗದಂತಹ ಕೆಲವೊಂದು ನಾಟ್ಯಗಳು ಬಹಳಷ್ಟು ಮರೆತೇ ಹೋಗಿದೆ ಇವಾಗ. ಅದನ್ನು ತೆರೆ ಪರ್ಪಾಡೋ ಅಥವಾ ಸಭಾ ಕ್ಲಾಸ್ ಹೀಗಂತ ಕರೀತಾ ಇದ್ದರು. ಅದನ್ನೆಲ್ಲ ಬಟ್ ನಾವು ಕಲಾನೃತ್ಯದಲ್ಲಿ ಆಟಗಳಲ್ಲಿ ನಾವು ಇದನ್ನೆಲ್ಲ ಮಾಡಿಕೊಂಡು ಬಂದಿದ್ದೇವೆ. ಇದನ್ನು ನಾವು ಉಳಿಸ್ಕೊಳ್ಬೇಕು ಅನ್ನುವಂತಹ ಆ ಒಂದು ಆಲೋಚನೆಯಿಂದ ಅದೆಲ್ಲವನ್ನು ಮತ್ತೆ ಮಾಡಿ ನಾವು ಯಾವ ರೀತಿ ಕಲ್ತಿದ್ದು ಅದು ಅನ್ನೋದನ್ನು ಮತ್ತೆ ನೆನಪಿಸಿಕೊಂಡು ಮತ್ತೆ ಆ ಗುರುಗಳಿಗೆ ನಾನು ನನ್ನ ಭರ್ತಿಯಿಂದ ಮತ್ತು ಕಲಾನೃತ್ಯ ವತಿಯಿಂದ ಅವರಿಗೆ ಮತ್ತೆ ನಾವು ಒತ್ತಿ ಹೇಳಿದ್ದೇನೆಂದರೆ, ನಾವು ಯಕ್ಷಗಾನದಲ್ಲಿ ಮೇಳದ ಕಲಾವಿದರನ್ನು ಸಂಪೂರ್ಣವಾಗಿ ನಾವು ಅನುಸರಿಸಿಕೊಂಡು ಅಥವಾ ಅದೇ ರೀತಿ ಮಾಡಬೇಕು ಅಂತ ಹೇಳಿಕೊಂಡು ನಾವು ಹೋದರೆ ಆಗೋದಿಲ್ಲ. ಯಾಕಂದರೆ ಅವರಿಗೆ ಕಾಲಮಿತಿ ಇದೆ. ಯಕ್ಷಗಾನದಲ್ಲಿ ಕಾಲಮಿತಿಯಲ್ಲಿ ಮೇಳದವರು ಮಾಡ್ತಾರೆ ಅಥವಾ ಬೇರೆ ಬೇರೆ ಒತ್ತಡಗಳಿರ್ಬೋದು. ಯಕ್ಷಗಾನದ ಮೂಲ ಏನಿದೆ ಅದನ್ನು ನಾವು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲೆ ಹೆಚ್ಚಿದೆ, ಸಂಘ ಸಂಸ್ಥೆಗಳ ಮೇಲೆ ಹೆಚ್ಚಿದೆ. ಆದ್ದರಿಂದ ಈ ಎಲ್ಲವನ್ನು
ಯಾವುದು ಅಳಿದು ಹೋಗ್ತಾ ಇದೆ ಅಂತಹ ತೆರೆ ಬರ್ಪಾಡುಗಳು ಹನುಮಂತದ್ದಿರ್ಬೋದು, ರಾಮ ಲಕ್ಷ್ಮಣರದ್ದಿರ್ಬೋದು, ದೇವೇಂದ್ರದ್ದಿರ್ಬೋದು, ಕಾರ್ತವ್ಯ, ಈ ರೀತಿಯ ಸಭಾ ಕ್ಲಾಸ್ಗಳನ್ನು ನಾವು ಮತ್ತೆ ಮುಂದುವರಿಸ್ಕೊಳ್ಬೇಕು ಹೇಳಿ ಅದನ್ನು ಮತ್ತೆ ನಾವು ಅಭ್ಯಾಸ ಮಾಡಿ ಅದನ್ನು ಸ್ವಲ್ಪ ರೆಕಾರ್ಡ್ ಮಾಡಿ ನಾವು ಕಲಾಂಗುತ್ರಿಯಲ್ಲಿ ಉಳಿಸುವಂತಹ ಕೆಲಸ ಮಾಡಿದ್ದೇವೆ. ಹಾಗಾಗಿ ಹಲವಾರು ಕಮ್ಮಟಗಳನ್ನು ಮಾಡಿದಂತಹ ಕಲಾಗಂಗೋತ್ರಿಗೆ ಇದು ಒಂದು ರೀತಿಯ ಕಮ್ಮಟವನ್ನು ಮಾಡುವಂತಹ ಅವಕಾಶ ಸಿಕ್ಕಿದೆ. ಹೀಗೆ 2 ದಿನದಲ್ಲಿ ಸುಮಾರು 3 ಗಂಟೆ ಅಂತ ನಾವು ನಿರ್ಧಾರ ಮಾಡಿದರೂ ಕೂಡ ಕೆಲವು ದಿನ 4 ಗಂಟೆ, ಕೆಲವು ದಿನ 5 ಗಂಟೆ ಹೀಗೆ ಆಗಿದೆ. ಬಹಳಷ್ಟು ದೊಡ್ಡಂತಹ ಕಲಾವಿದರು ಬಹಳ ಬ್ಯುಸಿ ಇದ್ದರು ಕೂಡ. ರಾಕೇಶ್ ಅಡ್ಕ ಎಲ್ಲ ಬಂದಿದ್ದಾರೆ ಮತ್ತು ನಮ್ಮ ದಯಾನಂದ, ಇನ್ನು ಕೆಲವರು ಸತ್ಯಾನಂದರಾವ್, ಇವರೆಲ್ಲ ಬಹಳ ದೂರದಿಂದ ಬಂದುಕೊಂಡು ಅದರಲ್ಲಿ ಭಾಗಿಯಾಗಿದ್ದಾರೆ. ಬಹುಶಃ ಅವರು ಕೂಡ ಸಾಕಷ್ಟು ಕಲೀಲಿಕ್ಕೂ ಮತ್ತು ನಮಗೆ ಕಲಿಸಲಿಕ್ಕೂ ಎರಡಕ್ಕೂ ಸಹಕಾರ ಆಗಿದೆ ಅಂತ ತಿಳಿದುಕೊಳ್ತೇನೆ. ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಕಲಾಗೋತ್ರಿಯ ಈ ವೇದಿಕೆಯಲ್ಲಿ ಏನು ಅಂದರೆ, ಯಕ್ಷಗಾನದ ಕೆಲವೊಂದನ್ನು ಉಳಿಸುವ ಮತ್ತು ಬೆಳೆಸುವ ಜವಾಬ್ದಾರಿ ಹವ್ಯಾಸಿ ಕಲಾವಿದರ ಮೇಲೆ ಇದೆ. ಆದ್ದರಿಂದ ದಯವಿಟ್ಟು ಹವ್ಯಾಸಿ ಕಲಾವಿದರು ಮತ್ತು ಹವ್ಯಾಸಿ ಕಲಾವಿದರನ್ನು ಬೆಳೆಸುವಂಥ ಯಕ್ಷಗುರುಗಳು ಇದರ ಕಡೆ ಸ್ವಲ್ಪ ಗಮನ ಹರಿಸಬೇಕು, ಇದನ್ನು ಉಳಿಸಬೇಕು ಮತ್ತು ಕಲಾಗಂಗೋತ್ರಿಯನ್ನು ಕಲೆಯನ್ನು ಬೆಳೆಸಬೇಕು, ಯಕ್ಷಗಾನ ಕಲೆಯನ್ನು ಬೆಳೆಸಬೇಕು. ಇದಕ್ಕೆ ಈ ರೀತಿಯ ಕಾರ್ಯಕ್ರಮಕ್ಕೆ ಕಲಾಗಂಗೋತ್ರಿ ಒಂದು ಆರಂಭ ಮಾಡಿದ್ದು ನನಗೆ ಬಹಳ ಸಂತೋಷ. ನನ್ನದೇ ಸಂಸ್ಥೆ ಆರಂಭ ಮಾಡಿದ್ದು ಬಹಳ ಸಂತೋಷ ಆಗ್ತಾಯಿದೆ. ಮತ್ತು ಈ 3 ದಿನದ ಕಮ್ಮಟದಲ್ಲಿ ಅಥವಾ ಸಮನ್ವಯದ ಕಮ್ಮಟದಲ್ಲಿ ನಾನು ನೇರವಾಗಿ ಭಾಗಿಯಾಗುವುದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಕಲಾಗಂಗೋತ್ರಿಯ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ನಾನು ನನ್ನ ವೈಯಕ್ತಿಕ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೂ ಹೇಳುವುದಿದ್ರೆ ಭಾಳಷ್ಟು ಇದೆ. ಪುರುಷೋತ್ತಮ ಪುಂಜರು ಭಾಳಷ್ಟು ಆತ್ಮೀಯರು ನನಗೆ. ಕಲಾಗಂಗೋತ್ರಿಯನ್ನು ಬೆಳೆಸಿದರಲ್ಲಿ ಅವರ ಪಾತ್ರವು ಭಾಳ ದೊಡ್ಡದು. ಆನೆಗುಂಡಿ ಗಣಪತಿ ಭಟ್ರು ಮತ್ತು ಪುರುಷೋತ್ತಮ ಪುಂಜರು ಇವರನ್ನು ಕೂಡ ಇದೇ ವೇದಿಕೆಯಲ್ಲಿ ಸಂಸ್ಮರಣೆ ಮಾಡ್ತಾ ಇರೋದು ಭಾಳ ಸಂತೋಷದ ವಿಷಯ. ಅದೇ ರೀತಿ ಕಟೀಲು ರಮಾನಂದರಾಯರು ಕಲಾಗಂಗೋತ್ರಿಯ ಆರಂಭಿಕ ದಿನಗಳಲ್ಲಿ ಮಾಡಿದಂಥ ಯಕ್ಷಗಾನದಲ್ಲಿ ನಮಗೆ ಕೇವಲ ಅವರು ಭಾಗವತಿಗೆ ಮಾಡಿದ್ದಲ್ಲ, ಅವರು ನಮಗೆ ನಿರ್ದೇಶನ ಮಾಡಿದ್ದಾರೆ. ಯಕ್ಷಗಾನ ಪ್ರದರ್ಶನಗಳು, ಕಲಾಗಂಗೋತ್ರಿ ಯಕ್ಷಗಾನ ಪ್ರದರ್ಶನಗಳನ್ನು ಸೈ ಅನ್ನಿಸುವಂಥ ರೀತಿಯಲ್ಲಿ ಆಗುವುದಕ್ಕೆ ರಮಾನಂದರಾಯರ ಪಾತ್ರ ಬಹಳ ದೊಡ್ಡದು. ಇನ್ನು ರವಿ ಆಲೇವರಾಯರು, ನಾನು ಕಾರ್ಯನಿಮಿತ್ತರ ಈ ಊರನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕಾದಾಗ ಇಲ್ಲಾದಂತಹ ಕೊರತೆಯನ್ನು ನೀಗಿಸಿದವರು ರವಿ ಆಲೇವರಾಯರು. ಇವತ್ತಿಲ್ಲ, ಅವರ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಆದರೆ ನೀವೆಲ್ಲರೂ ಈ ಪ್ರದೇಶದಲ್ಲಿ ನೋಡಿದ್ದೀರಿ. ನಾನಿಲ್ಲದ ಸಮಯದಲ್ಲಿ ಇಲ್ಲಿ ಬಂದು ಕಲಾಗಂಗೋತ್ರಿಯ ಜೊತೆಯಲ್ಲಿ ಪಾತ್ರ ಮಾಡಿ ಸಾಕಷ್ಟು ಮಾಡಿದ್ದಾರೆ. ಇವರಿಗೂ ಕೂಡ ಇದೇ ವೇದಿಕೆಯಲ್ಲಿ ನೀವು ಸನ್ಮಾನಿಸ್ತಾ ಇದ್ದೀರಿ ಅಂದರೆ ಇವರೆಲ್ಲರ ಒಡನಾಟ ನನಗೆ ಸಿಕ್ಕಿದ್ದಿವತ್ತು ನನ್ನ ಪುಣ್ಯವೇನೋ ಅಂತ ನಾನು ಭಾವಿಸ್ತೇನೆ. ಹೀಗೆ ಇಷ್ಟು ನಾನು ಹೇಳಿ, ಇನ್ನೂ ಭಾಳಷ್ಟು ಕಾರ್ಯಕ್ರಮಗಳಾಗುವುದಿದೆ. ಯಕ್ಷಗಾನ ಪ್ರದರ್ಶನವನ್ನು ನೀವು ನೋಡಲಿಕ್ಕಿದ್ದೀರಿ. ಆದ್ದರಿಂದ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಅವರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು. ತಮಗೆಲ್ಲ ಗೊತ್ತಿರುವ ಹಾಗೆ ದೇರ್ಲಗಟ್ಟೆಯಲ್ಲಿ ವಿದ್ಯಾರತ್ನ ಎಜುಕೇಷನ್ ಟ್ರಸ್ಟನ್ನು ಸ್ಥಾಪಿಸಿ ಅನೇಕ ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೂ ಅವರ ಕೊಡುಗೆ ಇದೆ. ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸ್ತಾರೆ. ವಿಶೇಷವಾಗಿ ಕಲಾವಿದರ ಬಗ್ಗೆ ಹೆಚ್ಚಿನ ಗೌರವ ಮತ್ತು ಪ್ರೋತ್ಸಾಹ ಅವರ ಕಡೆಯಿಂದ ಸಿಗ್ತಾ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ನಿರಂತರ ಭಾಗವಹಿಸ್ತಾ ಇರುವವರು, ಅವಶ್ಯಕತೆ ಉಳ್ಳವರಿಗೆಲ್ಲ ನೆರವು ಒದಗಿಸ್ತಾ ಬಂದವರು. ಇಂದು ನಮ್ಮ ಕೇಳಿಕೆ ಮೇರೆಗೆ ಅಧ್ಯಕ್ಷತೆ ವಹಿಸಲು ಇಲ್ಲಿ ಬಂದು ಉಪಸ್ಥಿತರಿದ್ದಾರೆ. ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೆ. ನಾನು ನಂಬುವಂತಹ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತಾ, ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಮನಸ್ಸು ಸ್ಮರಿಸುತ್ತಾ, ವೇದಿಕೆಯ ಮೇಲಿರತಕ್ಕಂಥ ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರವರಿದ್ದಾರೆ. ವೇಣುಗೋಪಾಲ ಕೊಲ್ಯಾರವರು ನಮ್ಮ ಜೊತೆ ಇದ್ದಾರೆ.
ನಮ್ಮ ಸುರೇಶ್ ರಾವ್ ಕೋಟೆಕಾರು ಈಗಾಗಲೇ ನಮಗೆ ಮಾರ್ಗದರ್ಶನ ಮಾತುಗಳನ್ನು ಹೇಳಿದ್ದಾರೆ. ನಾವು ಇಬ್ಬರನ್ನ ವೇದಿಕೆಯಲ್ಲಿ ಗೌರವನ ಮಾಡಿದ್ವಿ. ಕಟೀಲು ರಮಾನಂದ ರಾವ್ ಮತ್ತು ರವಿ ಅಲೆಬುರಾಯರವರು. ಅದೇ ರೀತಿ ಈ ಒಂದು ಸಂಸ್ಥೆಯ ಕಲಾ ಗಂಗೋತ್ರಿ ಯಕ್ಷಗಾನ ಕೇಂದ್ರ ಟ್ರಸ್ಟಿನ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಸತೀಶ್ ಕಾರಂತರು ನಮ್ಮ ಜೊತೆ ಇದ್ದಾರೆ. ದಯಾನಂದ ಪಿದುಕೂರ್ ಅವರು ಕೂಡ ಅಲ್ಲಿ ಇದ್ದಾರೆ. ಒಟ್ಟಿನಲ್ಲಿ ಬಹಳ ಮುಖ್ಯವಾಗಿ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ನಮ್ಮ ಈ ಒಂದು ಯಕ್ಷಗಾನ ಕಲಾಪ್ರಿಯರೇ, ಮಾಧ್ಯಮದ ಮಿತ್ರರೇ, ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಕಲಾ ಗಂಗೋತ್ರಿ ಯಕ್ಷಗಾನ ಕೇಂದ್ರ ಟ್ರಸ್ಟ್ ಸುವರ್ಣ ಮಹೋತ್ಸವವನ್ನು ಆಚರಿಸುವಂತಹ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈ ಒಂದು ಯಕ್ಷಗಾನ ಕೇಂದ್ರ ಟ್ರಸ್ಟನ್ನು ಇಷ್ಟು ವರ್ಷಗಳವರೆಗೆ ಸ್ಥಾಪಿಸಿ ಅದನ್ನು ನಡೆಸಿಕೊಂಡು ಬರುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ರೀತಿಯಾಗಿ ಒಂದು ಯಕ್ಷಗಾನ ಕೇಂದ್ರ ಅದನ್ನು ಟ್ರಸ್ಟನ್ನು ಮಾಡಿಕೊಂಡು ಬಹಳಷ್ಟು ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಭಾಗದ ಈ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಯ ಪಥದಲ್ಲಿ ಸಾಗಲಿ. ಇದೀಗ ಸುವರ್ಣ ಮಹೋತ್ಸವ, ರಜತ ಮಹೋತ್ಸವ, ಶತಮಾನೋತ್ಸವವನ್ನು ಆಚರಿಸಿಕೊಂಡು ಸೂರ್ಯಚಂದ್ರರವರೆಗೆ ಈ ಒಂದು ಟ್ರಸ್ಟ್ ಉತ್ತಮವಾದ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ನಂಬತಕ್ಕಂಥ ಎಲ್ಲ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಸಂಸ್ಥೆಗೆ ಶುಭವನ್ನು ಕೋರ್ತೀನಿ. ಬಹಳ ಮುಖ್ಯವಾಗಿ ನಮ್ಮ ಬೊಟ್ಟಿಕೆರೆ ಪುರುಷೋತ್ತಮ್ ಪೂಂಜರವರ ಸಂಸ್ಮರಣೆ ಕೂಡ ಇಲ್ಲಿ ನಡೆಯಿತು. ಇದೆಲ್ಲವೂ ಕೂಡ ಒಂದು ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟವರನ್ನು ಸಂಸ್ಮರಣೆ ಮಾಡುವಂಥದ್ದು ಅಥವಾ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥವರನ್ನು ಅಭಿನಂದಿಸುವಂಥದ್ದು ಇದು ಒಂದು ದೇವರು ಮೆಚ್ಚುವ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ. ಇವತ್ತು ಯಕ್ಷಗಾನ ಅಂತ ಹೇಳಿದ್ರೆ ಇದು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚಾರ ವಿಚಾರಗಳನ್ನು, ನಮ್ಮ ಪುರಾಣದ ಪುಣ್ಯ ಕಥೆಗಳನ್ನು ಒಂದು ವೇದಿಕೆಯಲ್ಲಿ ಒಂದು ರಂಗಸ್ಥಳದಲ್ಲಿ ತೋರಿಸುವುದರ ಮೂಲಕ ನಮ್ಮಲ್ಲಿ ಒಂದು ರೀತಿಯಾದ ಧಾರ್ಮಿಕ ಭಾವನೆಯನ್ನು ಮೂಡಿಸ್ತಕ್ಕಂಥ ಒಂದು ಕ್ಷೇತ್ರ. ಸರ್ಪಂಗಲದವರು ಎದುರುಗಡೆ ಕೂತಿದ್ದಾರೆ, ಅವರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸ್ತೇನೆ. ಬಹಳಷ್ಟು ಹಿರಿಯರು ನಮ್ಮವರಿದ್ದಾರೆ. ಈ ರೀತಿಯಾಗಿ ಇವತ್ತು ಯಕ್ಷಗಾನ ಅಂತ ಹೇಳಿದ್ರೆ ಕೇವಲ ಇದು ಕರಾವಳಿ ಭಾಗದ ಗಂಡು ಕಲೆ ಅಂತ ನಾವು ಹೇಳ್ತಿದ್ವಿ, ನಿಜವಾಗಿಯೂ ಕೂಡ. ಆದರೆ ಇವತ್ತು ದೇಶ ವಿದೇಶಗಳಲ್ಲೂ ಕೂಡ ಈ ಒಂದು ಯಕ್ಷಗಾನದ ಆಟಗಳನ್ನು ಅಲ್ಲಿ ಏರ್ಪಡಿಸುವುದರ ಮೂಲಕ ದೇಶ ವಿದೇಶಗಳಲ್ಲೂ ಕೂಡ ಬಹಳಷ್ಟು ಖ್ಯಾತಿಯನ್ನು ಪಡೆದಿರುವಂಥ ಕ್ಷೇತ್ರವಾಗಿ ಬೆಳೆಯುತ್ತಿರುವಂಥದ್ದು ಕೂಡ ನಮಗೆ ಬಹಳ ಸಂತೋಷ ತರತಕ್ಕಂಥ ವಿಚಾರ. ಇವತ್ತು ಎಷ್ಟೆಷ್ಟು ಜನ ಯಕ್ಷಗಾನ ಅಂತ ಹೇಳಿದ ತಕ್ಷಣ ಹಿಮ್ಮೇಳ ಮುಮ್ಮೇಳ ಎರಡೂ ಕೂಡ ಬಹಳ ಸಜ್ಜಾಗಿ ವ್ಯವಸ್ಥಿತವಾಗಿ ಇದ್ದಾಗ ಆ ಒಂದು ಏನು ಪ್ರಸಂಗ ಇದೆ ಅದಕ್ಕೆ ಒಂದು ನಿಜ ಒಂದು ದೈವತ್ವವನ್ನು ಕೊಡತಕ್ಕಂಥ ಕೆಲಸ ಎರಡೂ ಕಡೆಯಿಂದ ಆಗುವಂಥದ್ದು. ಎಷ್ಟು ಬಹಳ ಪ್ರಖ್ಯಾತಿ ಪಡೆದಂತಹ ನಮ್ಮ ಕಣ್ಣ ಮುಂದೆ ಬಹಳಷ್ಟು ಯಕ್ಷಗಾನ ಕಲಾವಿದರು ಇದ್ದಾರೆ. ಇವತ್ತು ಕಲಾವಿದರ ಜೀವನ ಯಾವ ರೀತಿ ಅಂತ ಹೇಳಿದ್ರೆ ಅವರು ಆ ರಾಜವೇಷದಿಂದ ಹಿಡಿದು ಎಲ್ಲ ಹಾಸ್ಯಗಾರರ ಪಾತ್ರದವರೆಗೆ ಬೇರೆ ಬೇರೆ ರೀತಿಯಾದ ಕಷ್ಟಗಳನ್ನು ಅಥವಾ ಸಮಸ್ಯೆಗಳನ್ನು, ಅವರ ಕೌಟುಂಬಿಕ ತಾಪತ್ರಯಗಳನ್ನು ಹೊಂದಿದ್ರೂ ಕೂಡ ವೇದಿಕೆಯಲ್ಲಿ ಬಂದು ನಮ್ಮನ್ನು ಅಥವಾ ಪ್ರೇಕ್ಷಕರನ್ನು ಮನರಂಜಿಸುವಂಥ ಕೆಲಸ ಇದೆಯಲ್ಲ, ಇದು ಬಹಳ ದೊಡ್ಡದಾದ ಕೆಲಸ. ಇವತ್ತು ಒಬ್ಬ ಹಾಸ್ಯಗಾರರ ಪಾತ್ರವನ್ನು ನಿರ್ವಹಿಸುವವರು ಅವರ ಜೀವನದಲ್ಲಿ ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾರೆ, ಎಲ್ಲ ವೇಷಧಾರಿಗಳು ಕೂಡ. ಆದರೆ ಇವತ್ತು ಬೇರೆ ಬೇರೆ ನಾವು ಸಂಘ ಸಂಸ್ಥೆಗಳಲ್ಲಿ ನಾವು ಕಾಣ್ತೀವಿ, ಅವರನ್ನು ಅಭಿನಂದಿಸುವಂಥದ್ದು, ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು, ಇದು ಆಗಬೇಕಾದಂಥ ಕೆಲಸಗಳು. ಇವತ್ತು ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮೂಲಕ ಬೇರೆ ಬೇರೆ ಸೇವಾ ಕಾರ್ಯಗಳು ಕೂಡ ನಡೀತಾ ಇದೆ. ಒಂದೊಂದು ಯಕ್ಷಗಾನದ ಪಾತ್ರಧಾರಿಗಳು ಅಥವಾ ಹಿಮ್ಮೇಳದಲ್ಲಿ ಇರತಕ್ಕಂಥವರು ಎಷ್ಟು ಹೆಸರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಊರಿಗೆ ಹೆಸರು. ಈಗ ಸರ್ಪಂಗಲ ಅಂತ ನಾನು ಹೇಳಿದೆ, ಇನ್ನು ಮುಂದಕ್ಕೆ ಅವರ ಹೆಸರು ಹೇಳಬೇಕಂತಿಲ್ಲ. ಇವತ್ತು ನಮ್ಮ ಬಲಿಪರು ಅಂತ ಹೇಳಿದ್ರೆ ಸಾಕು, ಹೆಸರನ್ನು ತನ್ನಷ್ಟಕ್ಕೆ ನಮಗೆ ಬರ್ತದೆ. ಬೊಟ್ಟಿಕೆರೆ ಅಂತ ಹೇಳಿದ್ರೆ ಸಾಕು, ಆ ಊರಿಗೆ ಹೆಸರು. ಕುಕ್ಕುವಲ್ಲಿ ಅಂತ ಹೇಳಿದ್ರೆ ಸಾಕು, ಕುಂಬ್ಳೆ ಅಂತ ಹೇಳಿದ್ರೆ ಸಾಕು, ಸಿದ್ದಕಟ್ಟೆ ಅಂತ ಹೇಳಿದ್ರೆ ಸಾಕು, ಗೇರುಕಟ್ಟೆ ಅಂತ ಹೇಳಿದ್ರೆ ಸಾಕು, ಬಹಳಷ್ಟು ನಮ್ಮ ಶಾಮಗರು ಅಂತ ಹೇಳಿದ್ರೆ ಸಾಕು, ಶೇಣಿ ಅಂತ ಹೇಳಿದ್ರೆ ಸಾಕು, ಕುಂಬ್ಳೆ ಅಂತ ಹೇಳಿದ್ರೆ ಸಾಕು. ಯಾಕೆ ಅಂತ ಹೇಳಿದ್ರೆ ಅವರು ಮಾಡಿದಂತಹ ಮಿಜಾರು ಅಂತ ಹೇಳಿದ್ರೆ ಸಾಕು.
ಈ ರೀತಿ ಅವರು ಆ ಸಾಧನೆ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆ ಇದೆಯಲ್ಲ, ಅದರಿಂದ ಅವರಿಗೆ ಹೆಸರು ಬರುವಂಥದ್ದು. ಆದ್ದರಿಂದ ಇಷ್ಟು ಒಂದು ಸ್ಥಾನಮಾನಗಳನ್ನು ಅಥವಾ ಗೌರವವನ್ನು ಕೊಡತಕ್ಕಂಥ ಯಕ್ಷಗಾನ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಬಹಳಷ್ಟು ಕಲಾವಿದರು ಇವತ್ತು ಈ ಒಂದು ಕಲಾ ಗಂಗೋತ್ರಿ ಯಕ್ಷಗಾನ ಕೇಂದ್ರ ಟ್ರಸ್ಟ್ ಕೂಡ ಅದೇ ಕೆಲಸವನ್ನು ಮಾಡುವಂಥದ್ದು. ನಾನು ಮೊನ್ನೆ ಕದ್ರಿಯಲ್ಲಿ ಇವತ್ತು ರವಿ ಅಲೆಯೂರನ್ನು ಅಭಿನಂದಿಸುವಂಥ ಅವಕಾಶ ಸಿಕ್ತು ನಮಗೆ. ಅವರ ಕಾರ್ಯಕ್ರಮ ಕೂಡ ಯಕ್ಷಗಾನ ಸಪ್ತಾಹ ಆಗ್ತಾ ಇದೆ ಕದ್ರಿಯಲ್ಲಿ. ಅಲ್ಲೂ ಕೂಡ ಈ ಮಕ್ಕಳಿಗೆ ಈ ರೀತಿಯಾದ ಯಕ್ಷಗಾನದ ಆ ಪಾತ್ರವನ್ನು ಮಾಡತಕ್ಕಂಥ ಆ ಕಲಿಕೆಯನ್ನು ಕಲಿಸಿಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನ ಅವ್ರು ಮಾಡ್ತಾರೆ. ಇದು ಯಕ್ಷಗಾನ ಇನ್ನಷ್ಟು ಬೆಳೆಯಬೇಕು, ಇನ್ನಷ್ಟು ಅದರಲ್ಲಿ ನಾವೆಲ್ಲರೂ ಕೂಡ ಯಕ್ಷಗಾನ ಕಲಾವಿದರು ಅಲ್ಲದಿದ್ರೂ ಕೂಡ ಯಕ್ಷಗಾನದ ಬಹಳಷ್ಟು ಅಭಿಮಾನಿ. ನಾನು ಚಿಕ್ಕಂದಿರುವಾಗ ನನಗೆ ಈಗಲೂ ಕೂಡ ನೆನಪಿದೆ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮೇಳದ ಆ ಒಂದು ಶ್ರೀದೇವಿ ಲಲಿತೋಪಾಖ್ಯಾನ ಈಗಲೂ ಕೂಡ ಆ ಚೆಂಡೆಯವರಿಗೆ ಪುರುಸೊತ್ತೇ ಇಲ್ಲ. ಆ ಪ್ರಸಂಗದಲ್ಲಿ ಎಂಥ ಒಂದು ಬಲಿಪರ ಭಾಗವತಿಕೆ ಅದೆಲ್ಲವೂ ಕೂಡ ಯಕ್ಷಗಾನ ಮುಗಿದು ನಾವು ಮನೆಗೆ ಹೋದಾಗ ಕಿವಿಯಲ್ಲಿ 1-2 ದಿವಸ ಅದೇ ಕೇಳುವಂಥದ್ದು ನಮಗೆ. ನಾನೊಂದು 6ನೇ 7ನೇ ತರಗತಿ ಇರುವಾಗ ನಮ್ಮ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹರೇಕಳದಲ್ಲಿ ಒಂದು ಆದಂಥ ಯಕ್ಷಗಾನ ಸುಂಕದಗಟ್ಟೆ ಮೇಳದವರದು ಈಗಲೂ ಕೂಡ ಆ ಪಾತ್ರಧಾರಿ ನನ್ನ ಮುಂದೆ ಬಂದಾಗೆ ಆಗ್ತದೆ. ಒಂದು ವಜ್ರ ಕೋಗಿಲೆ ಅಂತೇಳಿ, ಮತ್ತೊಂದು ಪಾಪಣ್ಣ ವಿಜಯ ಗುಣಸುಂದರಿ ಅಂತ. ಎಂಥ ಪಾತ್ರ ಅವರದು, ಎಂಥ ಪಾತ್ರ! ಇಡೀ ದಿವಸ ಸಾಯಂಕಾಲ 9:30 ಪ್ರಸಂಗ ಆದರೆ ಬೆಳಿಗ್ಗೆ ಅದು 6-7 ಗಂಟೆ ಮುಗಿಯೋ ತನಕ ನಾವು ಕಣ್ಣು ಮುಚ್ಚಲಿಕ್ಕಿಲ್ಲ. ಆ ರೀತಿಯಾದ ಪಾತ್ರಧಾರಿಗಳು ಆ ವೇದಿಕೆಯಲ್ಲಿ ರಂಗ ಪ್ರದರ್ಶನವನ್ನು ಮಾಡುವಂಥ ಆ ಚೆಂಡೆವಾದಕರ ಚೆಂಡೆವಾದನ ಹರಿಸ್ನಾಯಕರು ಕೂತಿದ್ದಾರೆ. ಎಲ್ಲದಕ್ಕೂ ಸಹಿ ಅವರು ಪ್ರತಿಭಾನ್ವಿತರು. ಈ ರೀತಿ ಬಹಳಷ್ಟು ಪ್ರತಿಭಾನ್ವಿತರನ್ನು ಈ ಕ್ಷೇತ್ರದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಒಂದು ಇದಕ್ಕೆ ಅದರದ್ದೇ ಆದಂಥ ಪವಿತ್ರತೆ ಇದೆ. ಯಕ್ಷಗಾನ ಅಂತ ಹೇಳಿದರೆ ಅದಕ್ಕೆ ನಾವು ಗಂಡು ಕಲೆ ಅಂತ ಹೇಳಿದ್ದೇವೆ. ಎಷ್ಟು ಪವಿತ್ರತೆ ಇದೆ. ಆ ವೇಷಧಾರಿಗಳು ಅಥವಾ ಆ ಪಾತ್ರಧಾರಿಗಳು ಯಾವ ರೀತಿ ಅದನ್ನು ಅಷ್ಟು ಕಠಿಣವಾಗಿ ಅವರು ಹೇಳಿದರು. ಬೊಟ್ಟಿಕೆರೆ ನಮ್ಮ ಗೋಪಾಲಕೃಷ್ಣ ಹೇಳಿದರು. ಬೊಟ್ಟಿಕೆರೆ ಅವರಿಗೂ ಕೂಡ ಒಂದು ಅವಕಾಶ ಸಿಕ್ಕಿತ್ತು. ಬೊಟ್ಟಿಕೆರೆಯವರ ಸಂಸ್ಮರಣೆಯನ್ನು ಇಲ್ಲಿ ಮಾಡಿದ್ರಿಂದ ಗೋಪಾಲಕೃಷ್ಣ ಸೋಮೇಶ್ವರ ಹೇಳಿದರು, 8, 9, 10 ಹೈಸ್ಕೂಲಲ್ಲಿ ಇದ್ದಾಗ ರಾತ್ರಿ ಇಡೀ ಯಕ್ಷಗಾನ ನೋಡಿದ್ರು ಕೂಡ ಮ್ಯಾಥ್ಸಲ್ಲಿ 100ಕ್ಕೆ 100 ಮಾರ್ಕನ್ನು ತೆಗೆದದ್ದು. ಈ ರೀತಿ ಬಹಳಷ್ಟು ಜನ ಈ ಕ್ಷೇತ್ರದಲ್ಲಿ ದುಡಿದವರಿದ್ದಾರೆ. ಅವರಿಗೆ ಸಹಕಾರ ಕೊಡತಕ್ಕಂಥ ಕೆಲಸ ಕಾರ್ಯಗಳು ಇದೆ. ಒಟ್ಟಿನಲ್ಲಿ ಈ ಒಂದು ಯಕ್ಷಗಾನ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡತಕ್ಕಂಥ ಕಲಾ ಗಂಗೋತ್ರಿ ಯಕ್ಷಗಾನ ಕೇಂದ್ರ ಟ್ರಸ್ಟ್ ನಮ್ಮನ್ನು ಕೂಡ ಇಲ್ಲಿ ಕರೆದು ಇಲ್ಲಿ ನಮಗೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಮುಂದೆ ಈ ವೇದಿಕೆಯಲ್ಲಿ ಕುಡಿಯನ ಕೊಂಬಿರಲು ಒಳ್ಳೆಯ ಪ್ರಸಂಗ ಕೂಡ ನಡೆಯಲಿಕ್ಕಿದೆ. ನಾವೆಲ್ಲರೂ ಕೂಡ ಅದನ್ನು ನೋಡಲಿಕ್ಕಿದ್ದೇವೆ. ಒಟ್ಟಿನಲ್ಲಿ ಯಕ್ಷಗಾನ ಇನ್ನಷ್ಟು ಬೆಳೆಯಲಿ ಅಂತ ಹೇಳುತ್ತಾ, ಯಕ್ಷಗಾನ ಗೆಲ್ಗೆ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ವಂದಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಶ್ರೀರಾಮ್. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಮಾರಂಭದ ಅಧ್ಯಕ್ಷರಿಗೆ ಮತ್ತು ಈರುವರು ಅತಿಥಿಗಳಿಗೆ ಕಲಾಗಂಗೋತ್ರಿಯ ಅಧ್ಯಕ್ಷರಾದ ಸತೀಶ್ ಕಾರಂತ ಅವರು ಸ್ಮರಣಿಕೆಗಳನ್ನು ನೀಡಬೇಕು ಅಂತ ಕೇಳಿಕೊಳ್ತೇನೆ. ಕ್ಷಮಿಸಿ, ಸಮಯ ಬಹಳ ಆಗಿದೆ. ಆದ ಕಾರಣ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳ್ತೇನೆ. ಇಂದಿನ ಸಮಾರಂಭದ ಅಧ್ಯಕ್ಷರಿಗೆ, ಅತಿಥಿಗಳಿಗೆ ಮತ್ತು ಗೌರವಾರ್ಪಣೆ ಸ್ವೀಕರಿಸಿದವರಿಗೆ, ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನದ ಮೇರೆಗೆ ಬಂದಂಥ ಎಲ್ಲ ಅತಿಥಿಗಳಿಗೆ, ಮಾಧ್ಯಮದವರಿಗೆ, ಕಲಾವಿದರಿಗೆ ಕಲಾಗಂಗೋತ್ರಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯವಾಯಿತು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಪ್ಪಟ್ಟ